ನಮಸ್ಕಾರ. ಓ ಓ ವೇಣುಗೋಪಾಲ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಪ್ಪ. ಮಗಳ ಮದುವೆನಾ? ಆಯ್ತಪ್ಪ, ಆಯ್ತು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಪ್ರಯತ್ನ ಮಾಡ್ತೀನಿ. ಬೆಳಿಗ್ಗೆ ನಿದ್ದೆ ಮಾಡಕ್ಕೆ ಶುರು ಮಾಡ್ತಿದ್ದೀನಲ್ಲ. ವಯಸ್ಸಾಯ್ತಲ್ವಾ? ಮನಸ್ಸಿಗೆ ಉತ್ಸಾಹ ಅನ್ಸುತ್ತೆ. ಬೇರೆ ಕೇಳಬೇಕಲ್ಲ. ಬೇರೆ ಕೊಟ್ಟಿದ್ದೀನಿ, ಆದ್ರೆ ಈ ಮನಸ್ಸಿಗೆ ಬಿದ್ದಿದೆ ಇಲ್ಲ. ವಯಸ್ಸಾಗ್ತಾ ಆಗ್ತಾ ಹೆಚ್ಚೆಚ್ಚು ಉಲ್ಲಾಸವಾಗಿ ಮಾತಾಡೋದು ಶುರು ಮಾಡಿದೆ. ಈ ಬಾಲ್ಯದಲ್ಲಿ ಬೆಳೆದಿದ್ದೆಲ್ಲ ಈಗ ಯಾಕೆ ಕನಸು ಬರುತ್ತೆ ಅಂತ. ಸರ್ವೆಗೆ ಅಂತ ಫೀಲ್ಡ್ಗೆ ಹೋಗ್ತಿಲ್ವಲ್ಲ, ಅದಕ್ಕೆ ಇರಬೇಕು ಅಂತ ಅನ್ಸುತ್ತೆ. Good morning, sir. Good morning. How are you? Fine, sir. ಹೇಗಿದ್ದೀರಿ? Oh, fine. ಚೆನ್ನಾಗಿದ್ದೀನಿ. ಬಾ. ಬ್ರೇಕ್ಫಾಸ್ಟ್ ಮಾಡಿಲ್ಲ? ಆಯ್ತಲ್ಲ, ಬ್ರೇಕ್ಫಾಸ್ಟ್ ಆಯ್ತು. ಮಾತ್ರೆ ಎಲ್ಲ ತಗೊಂಡ್ರ? ತಗೊಂಡು ನಿದ್ದೆನೂ ಮಾಡ್ಬೇಕಲ್ಲ ಬೆಳಿಗ್ಗೆ. ನೀವು ಬಿಡಿ ಸರ್, ಶಿಸ್ತು ಅಂದ್ರೆ ಶಿಸ್ತು ಸರ್. ಸರ್, ಏನೋ ಒಬ್ಬೊಬ್ಬರೇ ಮಾತಾಡ್ಕೊಳ್ತಿದ್ದ ಹಾಗಿತ್ತಲ್ಲ? ಏನಿಲ್ಲ ಕಣಯ್ಯ, ಮಿಲ್ಲಾರ್ಡ್ ಕನ್ಸಲ್ ಬಂದ್ಬಿಟ್ಟಿದ್ರು. ಮಿಲ್ಲಾರ್ಡ್? ಎಂಥ ದೊಡ್ಡ ಮನುಷ್ಯ ಸರ್. ನಿಮ್ಮನ್ನೆಲ್ಲ ಎಷ್ಟು ಬೆಳೆಸಿದ್ರು, ಏನ್ ಕತೆ? ಈ BNHS ಏನಿದೆ, ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ, ಅದರ ಮೊದಲ ಕ್ಯೂರೇಟರ್ ಆಗಿ, ನೀನು ಈಗಿನ ಕ್ಯೂರೇಟರು, ಅವರು ಮೊದಲ ಕ್ಯೂರೇಟರ್ ಆಗಿ ಅದಕ್ಕೆ ಶಕ್ತಿ ತುಂಬಿದ್ದೆ ಅವರು. ಆದ್ರೂ ಎಷ್ಟೆಲ್ಲ ಕೆಲಸ ಮಾಡ್ತಿದ್ರು ಸರ್. 1920ರಲ್ಲೇ ಭಾರತದ ಸಸ್ತನಿಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಸರ್ವೆ ಮಾಡಿ ರೆಕಾರ್ಡ್ ಮಾಡಿದಂಥವ್ರು, ಭಾರತದ ಸುಂದರ ಮರಗಳು ಅನ್ನುವಂತಹ ಪುಸ್ತಕವನ್ನ ಬರೆದು ಪ್ರಕಟ ಮಾಡಿದಂಥವ್ರು, ಅಳಿವಿನ ಅಂಚಿನಲ್ಲಿರುವಂತಹ ಪ್ರಾಣಿ ಪಕ್ಷಿ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಅವುಗಳು ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ನ ರೂಪಿಸಿ ಅದನ್ನ ಸರ್ಕಾರದ ಗಮನಕ್ಕೆ ತಂದಂಥವ್ರು. ಅಲ್ಲ ಸರ್, ನೀವು ಅವರೆಲ್ಲ ಎಷ್ಟು ಕೆಲಸ ಮಾಡ್ತಿದ್ರಿ, ಏನ್ ಕತೆ ಅಲ್ಲ? ಒಂದಾದ್ಮೇಲೆ ಒಂದು ಮಾಡ್ತಿದ್ರಿ, ಇದೆಲ್ಲ ಹೇಗ್ ಸಾಧ್ಯ ಆಗ್ತಿದ್ರಿ ಸರ್? ನೀನೇನು ಕೆಲಸ ಮಾಡಿದ್ಯಾ? ಏನು ಬರ್ದಿಯಲ್ಲ, ಬುಕ್ ಆಫ್ ಇಂಡಿಯನ್ ರೆಪ್ಟೈಲ್ಸ್. ಇವತ್ತು ಕೂಡ ಅದರಲ್ಲಿರುವಂತ ಇನ್ಫಾರ್ಮೇಶನ್ಸು, ಹಾವುಗಳ ಬಗ್ಗೆ ಇರುವಂತಹ ಡೀಟೇಲ್ಸು ನನಗೆ ಎಷ್ಟು ಇಷ್ಟ ಅಂತೀಯ ಸರ್. ನಾನು ಕೆಲಸಕ್ಕೆ ಸೇರಿದ್ದು ಯಾವ ಇಸ್ವಿಲಿ ಹೇಳಿ? 1950. ಏನಪ್ಪ ನಿಮ್ಗೆ ಶಕ್ತಿ? ಈಗ 1986. 36 ವರ್ಷ ಆಯ್ತು ಸರ್ ನಿಮ್ ಸಾವಾಸ ಶುರುವಾಗಿ. ಅಲ್ಲ, ನಿಮ್ ಜೊತೆಗೆ ಇಷ್ಟು ವರ್ಷ ಕೆಲಸ ಮಾಡಿ ನಾನು ಅಷ್ಟು ಮಾಡದೇ ಇದ್ರೆ ಹೇಗೆ ಸರ್? ನನಗೆ ಚೆನ್ನಾಗಿ ನೆನಪಿದೆ. ನೀನು ಅವತ್ತು ಇಂಟರ್ವ್ಯೂ ಬಂದಾಗ ನಾನು ಕೇಳಿದ ಪ್ರಶ್ನೆಗಳು ಎಲ್ಲ ಎಷ್ಟು ಚೆನ್ನಾಗಿ ಉತ್ತರ ಹೇಳಿದ್ದೆ ಅಂದ್ರೆ, ವಾಹ್, ಅಂದ್ರೆ ನನ್ನಂತ ದಡ್ಡ ಅಂತೀಯ. ಅವತ್ತು ನಾನು ನಿಮ್ಮೊಬ್ಬರ ಹೆಸರು ಕೇಳಿರಲಿಲ್ಲ ಕಣ. ಇದು ಹೇಳಿರ್ಲಿಲ್ಲ ಅನ್ನೋ. ಸರ್, ನನ್ನ ಹೆಸರು ಜೀವನಾಯಕಂ ಸಿರಿಲ್ ಡೇರಿಯನ್. ಜೀವನಾಯಕಂ ನಮ್ಮ ತಂದೆಯವರ ಹೆಸರು.
ಸಿರಿಲ್ ನನ್ನ ನಡುವಿನ ಹೆಸರು. ನಾನು ಕೆಲಸಕ್ಕೆ ಸೇರಿ 1 ವರ್ಷ ಆದ್ಮೇಲೂ ಕೂಡ ಅದು ನಿಮಗೆ ಗೊತ್ತಾಗದೆ ಇದ್ದು ಎಷ್ಟು ಒಳ್ಳೇದಾಯ್ತು ಅಂದ್ರೆ ಅದೇನಾದ್ರೂ ಗೊತ್ತಾಗಿದ್ರೆ ಪರಿಚಯದ ಮೇಲೆ ನನ್ನನ್ನ ಕೆಲಸಕ್ಕೆ ಸೇರಿಸ್ಕೊಂಡ್ಬಿಟ್ಟೆ ಅನ್ನೋ ಗಿಲ್ಟು ನಿಮ್ಮನ್ನ ಸದಾ ಕಾಲ ಕಾಡ್ತಾ ಇತ್ತು ಏನೋ. ನೀನ್ ಹೇಳೋದು ನಿಜ ಅನ್ನು. ಅಂದಾಗೆ ನಾನು ನಿಮ್ಮ ಅಪ್ಪನ ಪರಿಚಯ ಆಗಿದ್ದು ಈ ಸ್ವಾತಂತ್ರ್ಯ ಬರೋಕ್ಕೂ ಮೊದಲು. ಆಗ ನಾನು ಈ ಕೇರಳದ ತಿರುವನಂತಪುರ ಸುತ್ತಮುತ್ತ ಪಕ್ಷಿಗಳ ಸರ್ವೆಗೆ ಅಂತ ಊರು ಕಾಡು ಸುತ್ತಾ ಇದ್ದೆ. ಅವರು ಹೇಳ್ತಿದ್ರು ಸರ್ ನನಗೆ. ನಿಮ್ಮ ಅಪ್ಪ ಎಜುಕೇಶನಲಿಸ್ಟ್ ಅಲ್ವಾ? ಹೌದು ಸರ್. ಇನ್ಸ್ಪೆಕ್ಷನ್ಗೆ ಅಂತ ಶಾಲೆಗಳನ್ನು ಬರೋರು. ಸಾಮಾನ್ಯವಾಗಿ ನಾವಿಬ್ರು ಉಳ್ಕೊಳ್ತಾ ಇದ್ದಿದ್ದು ಸರ್ಕಾರಿ ಗೆಸ್ಟ್ ಹೌಸ್ಗಳಲ್ಲಿ. ಆಗ ನಮ್ಮ ಫೀಲ್ಡ್ ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೋತಿದ್ವಲ್ಲ, ಅವತ್ತಿಂದನು ನಿಮ್ಮ ಅಪ್ಪನ ಬಗ್ಗೆ ನನಗೆ ಏನೋ ಒಂದು ರೆಸ್ಪೆಕ್ಟ್. ನೀವು ಅದು ಹೇಳ್ತಿದ್ರಿ, ಇಲ್ಲಿ ಹೇಳ್ತಾ ಇದ್ರಿ. ಅವತ್ತು ಮನೆಯಲ್ಲಿ ಅವ್ರಿಗೆ ನಿಮ್ಮ ಮೇಲಿನ ನಿಮ್ಮ ಪ್ರಭಾವ ಅವ್ರ ಮೇಲೆ ಎಷ್ಟಿತ್ತು ಅಂತಂದ್ರೆ, ನಾನು ಪರಿಸರ ವಿಜ್ಞಾನದಲ್ಲಿ ಜಾಸ್ತಿ ಓದ್ತೀನಿ ಅಂತ ಅವ್ರನ್ನ ಕೇಳ್ಕೊಂಡೆ. ನಿಮ್ ಸಹವಾಸ ಮಾಡಿದ್ಕೋ ಎಷ್ಟು ಓದ್ತೀಯ ಓದಪ್ಪ ಅಂತ ನನಗೆ ಪ್ರೋತ್ಸಾಹ ಕೊಟ್ಟರು ಸರ್. ಎಲ್ಲಿ ಆಶ್ಚರ್ಯ ಅಂದ್ರೆ ನೀನು ನಿಮ್ಮಪ್ಪ ಇಬ್ರು ನಮ್ಮ ಹಳೆ ಪರಿಚಯ ಅಲ್ಲ, ಎಷ್ಟು ದಿನ ಆದ್ರೂ ಹೇಳ್ಕೊಂಡಿರ್ಲಿಲ್ಲ ನೋಡು. ಏನಾದ್ರೂ ಇರ್ಲಿ, ನಿನ್ನ ಪರಿಶ್ರಮ, ಆಸಕ್ತಿ, ಶ್ರದ್ಧೆಯಿಂದ 1 ವರ್ಷದಲ್ಲಿ ನಾನು ವಿಶ್ವಾಸ ಗಿಟ್ಸ್ಕೊಂಡ್ಬಿಟ್ಟಿಯಲ್ಲ ನೀನು. ಅವತ್ತಿಂದ ನಿನ್ ಕಂಡ್ರೆ ಏನೋ ಪ್ರೀತಿ. ಏನು ಅವಾಗಿಂದ ನೋಡ್ತಾ ಇದ್ದೀರಿ, ಒಂದೇ ಸುಮ್ಮನೆ ಉತ್ಸಾಹದಲ್ಲಿ ಮಾತಾಡ್ತಿದ್ದೀರಿ. ಏನ್ ಸರ್ ಸಮಾಚಾರ? ನಿನ್ನಂತ ನನ್ನ ಜೊತೆ ಇದೆ, ಅದೇ ನನ್ನ ಉತ್ಸಾಹಕ್ಕೆ ಕಾರಣ. ಅದೇ ನನಗೆ ಗೊತ್ತು ಡೇರಿಯ, ನಾನು ಇನ್ನು ಹೆಚ್ಚು ದಿನ ಬದುಕೊಂಡಿಲ್ಲ. ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಇಡೀ ದೇಹಕ್ಕೆಲ್ಲ ಹರಡ್ಕೊಂಡ್ಬಿಟ್ಟಿದೆ. ಈ ಸಾವು ಅನ್ನೋದು ಹೆಚ್ಚು ನೋವಿಲ್ಲದೆ ಇದ್ದಾಗ ಬಂದ್ರೆ ಅದೇ ನನ್ನ ಭಾಗ್ಯ. ಯಾಕೆ ಸರ್ ಹೀಗೆ ಮಾತಾಡ್ತೀವಿ? ನಿಮ್ ಸಹವಾಸ ಇದ್ದ ನಾವು ಇರಕ್ಕಾಗೋದಿಲ್ಲ ಸರ್. ಸರ್ ಒಂದು ಕೆಲಸ ಮಾಡಿ, ನಾನು ಯಾವಾಗಲೂ ಹೀಗೆ ಬಂದು ಹೋಗಿ ಮಾಡ್ತಾ ಇರ್ತೀನಿ. ನಿಮ್ಗೆ ಏನ್ ಅನ್ಸುತ್ತೋ ಹೀಗೆ ಇನ್ಫಾರ್ಮಲ್ ಆಗಿ ಮಾತಾಡ್ತಾ ಹೋಗಿ. ಹೇಗೋ ನಿಮ್ಮ ಆತ್ಮಚರಿತ್ರೆ ಬಂದಿದೆ ಈಗಾಗಲೇ. ನೀವು ಮಾತಾಡೋದನ್ನ ಎಲ್ಲ ಸೇರಿಸ್ಬಿಟ್ಟು ಸಲೀಂ ಅಲಿ ಅವರ ಬಿಟ್ಟು ಹೋದ ಪುಟಗಳು ಅಂತ ಒಂದು ಪುಸ್ತಕ ಮಾಡಿದ್ರಾಯ್ತು. ಇದು ನಿನ್ನ ಹಳೆ ಹಂಬಲ ಅಲ್ವಾ? ಆಗಿ ಆದ್ರೆ ಹೆಚ್ಚು ಫಾರ್ಮಾಲಿಟೀಸ್ ಬೇಡ. ಆಯ್ತು ಸರ್, ಫಾರ್ಮಾಲಿಟಿ ಬೇಡ. ನಾನು ಸುಮ್ಮನೆ ಹೀಗೆ ನೀವೇನ್ ಮಾತಾಡ್ತೀರಿ ಹಾಕೊಳ್ತಾ ಹೋಗ್ತೀನಿ. ಟೇಪ್ ರೆಕಾರ್ಡ್ ಇದೆ ಅಲ್ವಾ? ಅಂದ ಹಾಗೆ ಎಲ್ಲಿಂದ ಶುರು ಮಾಡೋಣ? ಎಲ್ಲಿದ್ದಾದ್ರೂ ಸರಿ, ನಾನಂತೂ ನನಗೆ ಗೊತ್ತಿರೋದೇ ಹೇಳೋದು. ಆದ್ರೆ ಡೇನಿಯಲ್, ಈ ರಾಜಕೀಯ ಬಗ್ಗೆ ಎಲ್ಲ ಪ್ರಶ್ನೆ ಕೇಳ್ಬೇಡ, ನನಗದ್ರಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಏನೋ ಸುಳ್ಳು ಹೇಳ್ತೀರಂಗೆ ಕಾಣ್ತಾ ಇದೆಯಲ್ಲ. ಯಾಕೆ? ಅಲ್ಲ ಸರ್, ರಾಜಕೀಯದಲ್ಲಿ ಎಲ್ಲ ದೊಡ್ಡ ದೊಡ್ಡ ಮನುಷ್ಯರೇ ತಮಗೆ ಪರಿಚಯ ಇರೋದು. ಅದ್ ಬಿಟ್ಬಿಟ್ಟು ನನಗೆ ಅವ್ರು ಗೊತ್ತಿಲ್ಲ ಇವ್ರು ಗೊತ್ತಿಲ್ಲ ಅಂತಾರೆ. ಅಲ್ಲ, ನೀವು ಬುಕ್ ಆಫ್ ಇಂಡಿಯನ್ ಬರ್ಡ್ಸ್ ಒಂದು ಎಡಿಷನ್ ಯಾರು ಸರ್ ಬಿಡುಗಡೆ ಮಾಡಿದ್ದು? ಓಹ್, ಇಂದಿರಾ ಗಾಂಧಿ ಅವರಲ್ವಾ? ಅದಿರ್ಲಿ, ಅವರಪ್ಪ ನೆಹರೂನ ಚೆನ್ನಾಗಿ ಪರಿಚಯ ಇದ್ರಲ್ಲ ನನಗೆ. ಮತ್ತೆ ನನ್ನ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್ ಫಸ್ಟ್ ಎಡಿಷನ್ ರಿಲೀಸ್ ಆದಾಗ ನೆಹರು ಓದಿ ಬಹಳ ಇಂಪ್ರೆಸ್ ಆಗಿದ್ರಂತ ಕಣೆ. ಮತ್ತೆ ಗೊತ್ತಿಲ್ಲ ಅಂತೀರಿ. ಆಮೇಲೆ ಬ್ರಿಟಿಷ್ನವರು ನೆಹರು ಜೈಲಲ್ಲಿ ಹಾಕ್ಬಿಟ್ರಲ್ಲ, ಆಗೊಂದ್ಸಾರಿ ಇಂದಿರಾ ಗಾಂಧಿ ಅವರು ಅಪ್ಪನ ನೋಡಕ್ಕೆ ಅಂತ ಹೋಗಿದ್ರು. ಅವತ್ತು ಇಂದಿರಾ ಗಾಂಧಿ ಅವರು ಹುಟ್ಟಿದ್ದಿನ, ಮಗಳ ಹುಟ್ಟಿದವ್ರ ಗಿಫ್ಟ್ ಅಂತ ಹೇಳಿ ನೆಹರು ನನ್ನ ಪುಸ್ತಕ ಕೊಟ್ಟಿದ್ರು ಅಂತ ನೋಡು. ಮತ್ತೆ ನನಗೆ ರಾಜಕೀಯದವ್ರು ಗೊತ್ತಿಲ್ಲ ಅಂತ ಸಂತ. ಇಂದಿರಾ ಗಾಂಧಿ ಅವ್ರಿಗೆ ಅವತ್ತಿಂದ ಅವ್ರು ಗೊತ್ತಿರೋವರೆಗೂ ನನ್ನ ಕಂಡ್ರೆ ಏನೋ ಅಭಿಮಾನ. ನಿಜ ಸರ್, ನಿಮ್ಮನ್ ಕಂಡ್ರೆ ಎಷ್ಟು ಜನಕ್ಕೆ ಅಭಿಮಾನ ಇದೆ ಗೊತ್ತಾ ಸರ್? ಸರ್, ನಾನು ಬಂದಾಗ ಮಿಲಾಡ್ ಅವ್ರ ವಿಷಯ ಮಾತಾಡ್ತಿದ್ರಿ, ಅದನ್ನ ಮುಂದುವರ್ಸೋಣ. ಇಲ್ಲ, ಆಶ್ಚರ್ಯ ಅಂದ್ರೆ 75-80 ವರ್ಷಗಳ ಹಿಂದೆ ನಡೆದದ್ದು ಈಗ ನಿನ್ನೆ ಮೊನ್ನೆ ನಡೆದಾಗಿದೆಯಲ್ಲ.
May I come in, sir? Yes, come in. Good morning, sir. Very good morning. Sir. Oh, letter from Tabji. Very nice. Yes, sir. My name is Salim Moizuddin Abdul Ali. I am Tabji's relative, sir. I know your uncle Tabji very well. By the way, I am Bilal. I am the secretary of this BNHS, that is Bombay Natural History Society. What made you to come to meet my wife? ಸರ್ ಇದು ನಂಗೆ ನಮ್ಮ ಮನೆ ಹತ್ರ ಸಿಕ್ತು. ಮಾವನ್ನ ಇದ್ರ ಬಗ್ಗೆ ಕೇಳಿದೆ, ನಿಮ್ಮನ್ನು ಭೇಟಿ ಮಾಡಕ್ ಹೇಳಿದ್ರು. Oh, very nice. Such a small one. Very good. ಇದನ್ನ ನೀನೇ ಹೊಡೆದಿದ್ದ? ಎಸ್ ಸರ್. Ah, you have a wonderful aim, I say. Very nice. Ah, yes, we have a model of the same bird. Come, I will show you. ಥ್ಯಾಂಕ್ ಯು. Ah, ನೋಡು, ಇದು ಯೆಲ್ಲೋ ಥ್ರೋಟೆಡ್ ಸ್ಪ್ಯಾರೋ. ಇದು ಗಂಡು ಹಕ್ಕಿ. ಇದರ ಭುಜದ ಮೇಲೆ ಕಂದು ಬಣ್ಣ ಇರುತ್ತೆ, ಇದರ ಕುತ್ತಿಗೆ ಮೇಲೆ ಹಳದಿ ಬಣ್ಣ ಇರುತ್ತೆ. ಇದು ಇದರ ಬ್ರೀಡಿಂಗ್ ಟೈಮ್ ಅಲ್ಲಿ ಈ ಬಣ್ಣ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಬಣ್ಣ ಜಾಸ್ತಿ ಇರೋದು ಗಂಡಕ್ಕಿಗೆನಾ? ಆಬ್ವಿಯಸ್ಲಿ, ನಿನಗೆ ನವಿಲು ಗೊತ್ತಲ್ವಾ? ಆ ನವಿಲಿನ ಬಣ್ಣ, ಅದರ ಇದು ಕಲರ್, ಪುಕ್ಕ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಅದು ಗಂಡು ನವಿಲಿಗಿರುತ್ತೆ ವಿನಃ ಹೆಣ್ಣಿಗಲ್ಲ. ಮತ್ತೆ ಹಾಡು ಚೆನ್ನಾಗಿ ಹೇಳೋದು? ಗುಡ್ ಕ್ವಶನ್. ನೀನು ಕೋಗಿಲೆ ಹಾಡು ಕೇಳಿದ್ಯಾ ಅಲ್ವಾ? ಎಷ್ಟು ಚೆನ್ನಾಗಿ ಹಾಡುತ್ತೆ. ಆದ್ರೆ ಆ ರೀತಿ ಹಾಡೋದು ಗಂಡು ಕೋಗಿಲೆನೇ ವಿನಃ ಹೆಣ್ಣು ಕೋಗಿಲೆ ಅಲ್ಲ. ಹೆಣ್ಣು ಕೋಗಿಲೆ ಹಾಡಿದ್ರೆ ಕರ್ಕಶವಾಗಿ. ಯಾಕೆ ಸರ್ ಹಾಗೆ? ಗಂಡಿಗೆ ಹೆಚ್ಚು ಬಣ್ಣ, ಒಳ್ಳೆ ಕಂಠ? ಅದು ಅಗತ್ಯ, ಅನಿವಾರ್ಯ ಕೂಡ. ಅದು ಅಕಸ್ಮಾತ್ ಆ ರೀತಿ ಕಲರು, ಬಣ್ಣ, ಅದರ ಹಾಡುಗಾರಿಕೆ ಇಲ್ಲ ಅಂದ್ರೆ ಯಾವ ಹೆಣ್ಣು ಹಕ್ಕಿನೂ ಆ ಗಂಡು ಹಕ್ಕಿ ಹತ್ರ ಬರೋದೇ ಇಲ್ಲ. ಯಾಕೆ ಬರಲ್ಲ ಸರ್? ಓಹೋ, ಕೂಲ್ ಬಾಯ್. ಹೇಗೆ ಹೇಳೋದು ಇವ್ರು? ಹ? ಎಸ್, ನೋಡು ಸಲೀಂ, ಈ ಗಂಡು ಹಕ್ಕಿಗೆ ಒಳ್ಳೆ ರೂಪ, ಬಣ್ಣ ಮತ್ತೆ ಈ ಹಾಡುಗಾರಿಕೆ ಎಲ್ಲ ಇರಲಿಲ್ಲ ಅನ್ಕೋ, ಯಾವ ಹೆಣ್ಣು ಹಕ್ಕಿನೂ ಅದನ್ನು ಮದುವೆನೇ ಮಾಡ್ಕೊಳ್ಳಲ್ಲ ಅಷ್ಟೇ. ಯಾಕೆ ಮಾಡ್ಕೊಳ್ಳಲ್ಲ ಸರ್? ಯು ಆರ್ ನಾಟ್ ಓಲ್ಡ್ ಎನಫ್ ಟು ನೋ ಆಲ್ ದೀಸ್ ಥಿಂಗ್ಸ್ ಮೈ ಬಾಯ್. ನೀನು ಇನ್ನೂ ಚಿಕ್ಕವನು, ನಿಂಗೆ ಗೊತ್ತು. ಬಾ, ನಾನು ನಿನಗೆ ನಮ್ಮ ಸೆಂಟರ್ನ ಬೇರೆ ಬೇರೆ ಹಕ್ಕಿಗಳನ್ನ ನಾನು ಪರಿಚಯ ಮಾಡಿಕೊಡ್ತೀನಿ. ಹಾ, ಇಲ್ಲಿ ನೋಡು, ಇದು ಚುಕ್ಕಿ ಮುನಿಯ ಅಥವಾ ಸ್ಪಾಟೆಡ್ ಮುನಿಯ. ಯಾಕೆ ಇದನ್ನ ಚುಕ್ಕಿ ಮುನಿಯ ಅಂತ ಕರೀತಾರೆ ಅಂದ್ರೆ ಇದರ ಮೈ ಮೇಲೆಲ್ಲ ಚುಕ್ಕಿಗಳು ಇದೆ, ಅದಕ್ಕೋಸ್ಕರ. ಆಮೇಲೆ ಈ ಮುನಿಯಾ ಜಾತಿಯ ಹಕ್ಕಿಯ ವಿಶೇಷ ಅಂದ್ರೆ ಇದರ ಕೊಕ್ಕು ತುಂಬಾ ದಪ್ಪ ಹಾಗೂ ಹರಿತವಾಗಿರುತ್ತೆ. ಅದರಿಂದ ಇದು ಧಾನ್ಯಗಳನ್ನು ಕತ್ತರಿಸಿ ತಿನ್ನೋಕೆ ತುಂಬಾ ಅನುಕೂಲ. ಆಮೇಲೆ ಈಗ ನಿನಗೆ ನಾನೊಂದು ಹಕ್ಕಿಯನ್ನ ಪರಿಚಯ ಮಾಡಿಸ್ತೇನೆ. ಅದು ನಿಮ್ಮ ಮನೆ ಸುತ್ತಲೂ ಮುತ್ತಲೂನೇ ಇರುತ್ತೆ. ಅದು ಯಾವುದು ಅಂತ ನೀನ್ ಕಂಡಿಡೋದು ನನಗೆ ಹೇಳ್ಬೋದು. ಬಾ, ಇನ್ನು ಈ ಹಕ್ಕಿ ಯಾವುದು ಗೊತ್ತಿಡಿಬೇಕು. ಗುಬ್ಬಚ್ಚಿ. ಎಸ್, ಗಂಡು ಗುಬ್ಬಚ್ಚಿ. ಎಸ್. ನಮ್ಮ ಮಾವ ಇದ್ರ ಬಗ್ಗೆ ಹೇಳಿದ್ರು. ಏನಂತ? ಹೋದ್ ತಿಂಗಳು ನಮ್ ಕುದುರೆ ಲಾಯದ ಗೋಡೆಯಲ್ಲಿ ಊಟ ಬಿದ್ದೋಗಿ ತೂತಾಗಿತ್ತು. ಸರಿ. ಆ ತೂತಲ್ಲಿ ಗುಬ್ಬಚ್ಚಿ ಗೂಡ್ ಮಾಡ್ಕೊಂಡಿತ್ತು. ಓಹೋ. ಅದನ್ನ ಒಂದು ಗಂಡು ಗುಬ್ಬಚ್ಚಿ ಕಾಯ್ತಿತ್ತು. ಸರಿ. ಅದಕ್ಕೆ ಉರಿಯಿಟ್ಟು ಹೊದೆ ಕೆಳಬಿದ್ದು ಸತ್ತೋಯ್ತು. ಓಹೋ. ಆಮೇಲೆ ಆದ್ರೆ ನಾನು ಹೊಡೆದಿದ್ ಮಾರನೇ ದಿನನೇ ಹೆಣ್ಣು ಗುಬ್ಬಚ್ಚಿ ಹೋಗಿ ಇನ್ನೊಂದು ಗಂಡು ಗುಬ್ಬಚ್ಚಿನ ಕರ್ಕೊಂಡ್ ಬರ್ತಿತ್ತು. ಹೀಗೆ ಒಂದಾದ್ಮೇಲೊಂದು 7 ದಿನದಲ್ಲಿ 8 ಗಂಡು ಗುಬ್ಬಚ್ಚಿಗಳನ್ನ ಹೊಡೆದೆ. ನನ್ಗೂ ಹೊಡೆದು ಸಾಕಾಗ್ ಹೋಯ್ತು. ಹೊಡಿಯೋದ್ನೇ ನಿಲ್ಸ್ಬಿಟ್ಟೆ. ಅದ್ ಹೇಗೆ ಮಿಲಾಡ್ ಸರ್? ಅಷ್ಟು ಬೇಗ ಹೆಣ್ಣು ಗುಬ್ಬಚ್ಚಿ ಹೋಗಿ ಇನ್ನೊಂದು ಗಂಡು ಗುಬ್ಬಚ್ಚಿನ ಫ್ರೆಂಡ್ ಮಾಡ್ಕೊಂಡು ಕರ್ಕೊಂಡು ಬರುತ್ತಾ? ಅದೇ ನೋಡು ಈ ಪಕ್ಷಿ ಲೋಕದ ಸ್ವಾರಸ್ಯ. ಆದ್ರೆ ಇದು ನಮ್ಮ ಮನುಷ್ಯರಲ್ಲಿ ಆಗಲ್ಲ. ಬಾ ನೋಡು, ನಾನು ನೆಕ್ಸ್ಟ್ ಹಕ್ಕಿ ಬಗ್ಗೆ
ಇದು ಪ್ಯಾರಡೈಸ್ ಫ್ಲೈ ಕ್ಯಾಚ್. ಇದೊಂದು ಅತ್ಯಂತ ಸುಂದರವಾದ ಹಕ್ಕಿ. ಇದರದ್ದು ವಿಶೇಷ ಏನು ಗೊತ್ತಾ? ಇಲ್ಲಿ ನೋಡಯ್ಯ ಬಾಲ, ಆಹಾ ಎಷ್ಟು ಚೆನ್ನಾಗಿದೆ ನೋಡಯ್ಯ ಬಾಲ. ಆಮೇಲೆ ಈ ಬಾಲ ನಿಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಇಡೀ ಟೇಪ್ ಕಟ್ಕೊಂಡು ಬರ್ತಾರೆ, ಆ ತರ ಇಲ್ವಾ? ಗುಡ್. ನೋಡು, ಇದು ಮರಕುಟ್ಕ ಅಥವಾ ವುಡ್ ಪೆಕರ್. ಈ ವುಡ್ ಪೆಕರ್ನ ವಿಶೇಷ ಏನು ಗೊತ್ತಾ? ಎಂಥ ಒಣಗಿದ ಮರ ಇರಲಿ, ಎಷ್ಟೇ ಗಟ್ಟಿಯಾಗಿದೆ, ಆ ಕಾಂಡವನ್ನ ತನ್ನ ಗಟ್ಟಿಯಾದ ಕೊಕ್ಕಿಂದ ಕೊರೆದು ಅದರಲ್ಲಿರ್ತಕ್ಕಂಥ ಈ ಹುಳ ಹುಟ್ಟನ್ನು ತಿನ್ನುತ್ತೆ. ಆಯ್ತಾ? ಇದಾದ ನಂತರ ನಿಮಗೆ ಇನ್ನೊಂದು ವಿಶೇಷವಾದ ಹಕ್ಕಿಯನ್ನು ನಾನು ಪರಿಚಯ ಮಾಡಲೇಬೇಕು. ಅದು ನೋಡಿ, ಗೂಬೆ. ಹೌದು, ಇದ್ರದ್ದು ಒಂದು ವಿಶೇಷ ಇದೆ. ಇದು ಬೆಳಿಗ್ಗೆ ಹೊತ್ತೆಲ್ಲ ಓಡಾಡೋದೇ ಇಲ್ಲ, ಯಾಕೆ ನನಗೂ ಕಾಣಿಸ್ಕೊಳ್ಳೋದೇ ಇಲ್ಲ. ಇದರ ಸಂಚಾರ ಏನಿದ್ರು ರಾತ್ರಿ, ಅದಕ್ಕೋಸ್ಕರ ಇದನ್ನ ನಿಶಾಚರ ಅಂತ. ಇದು ರಾತ್ರಿ ಓಡಾಟದಲ್ಲಿ ಸುಮಾರು ಹುಳ ಹುಪ್ಪಟೆಗಳನ್ನು ಇಟ್ಕೊಂಡು ತನ್ನ ಹೊಟ್ಟೆಯನ್ನು ಬರ್ತದೆ. ಒಂದು ವಿಷಯ ಸರಿ, ನನಗೆ ನಿಮ್ಮನ್ನು ನೋಡ್ತಾ ಇದ್ದೆ, ಈ ಹಕ್ಕಿಗಳ ಬಗ್ಗೆ ನಿಮ್ಗೆ ಇಷ್ಟೆಲ್ಲ ಆಸಕ್ತಿ ಹೇಗೆ ಬಂತು ಅಂತ. ಅದ ಸರ್, ಪೇಟೆಯಲ್ಲಿ ಕೌಜುಗ ಮತ್ತು ಲಾವುಕಿಗಳು ದಂಡಿಯಾಗಿ ಮಾರಾಟಕ್ಕೆ ಬರ್ತಾ ಇದ್ವು. 8 ಆಣೆಗೆ ಒಂದು ಕೋಳಿ ಸಿಕ್ತಿತ್ತು. ಅದೇ ದುಡ್ಡಿಗೆ ನಮ್ಮ ಮಾವ 8 ಕೌಜುಗ 20 ಲಾವುಕಿಗಳನ್ನ ತರ್ತಾ ಇದ್ರು. ಕಡಿಮೆ ಬೆಲೆಗೆ ಸಿಗೋದ್ರಿಂದ ಅದನ್ನೇ ಹಲಾಲ್ ಮಾಡಿ ಚಾಕಣ ಮಾಡಿ ಕೊಡ್ತಾ ಇದ್ರು. ಓ, ಅಂದ್ರೆ ಕಡಿಮೆ ದುಡ್ಡಿಗೆ ಜಾಸ್ತಿ ತಿನ್ನುವ ಹುನ್ನಾರ. ಹಾಗಲ್ಲ ಸರ್, ಆ ನತದೃಷ್ಟ ಹಕ್ಕಿಗಳಲ್ಲಿ ಕೆಲವನ್ನ ನಾನು ಮತ್ತೆ ನನ್ನ ಕಜಿನ್ ಸುಲೇಮಾನ್ ಸೇರಿ ಉಪಾಯದಿಂದ ಎಗರಿಸ್ಬಿಡ್ತಾ ಇದ್ವಿ. ಅದಕ್ಕೆ ಜಾಯಿಕಾಯಿ ಮರದ ಪೆಟ್ಟಿಗೆ ಮಾಡಿ, ಅದಕ್ಕೆ ಒಂದು ತಂತಿ ಬಲೆ ಕಟ್ಟಿ, ಅದಕ್ಕೊಂದು ಪಂಜರ ಮಾಡಿ, ಅದಕ್ಕೆ ಕಾಳು ನೀರು ಕೊಟ್ಟು ಅದನ್ನೇ ನೋಡ್ತಾ ಕೂತಿರ್ತೀವಿ. ವಾಟ್ ಐ ನೋಬಲ್ ಥಾಟ್. ನಮ್ಮ BNHSಗೆ ಬೇಕಾದಷ್ಟು ಜನ ಬರ್ತಾರೆ, ಈ ಹಕ್ಕಿಗಳನ್ನ ನೋಡ್ತಾರೆ, ಹೋಗ್ತಾರೆ. ಆದರೆ ಇವತ್ತು ಈ ಸಲಿ ಚಿಕ್ಕ ಹುಡುಗ ನನ್ನ ಮನಸ್ಸನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡಿದೆ. ಸರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷ ಆಯ್ತು ಕಣೆ. ಯಾವುದು ಏನೇ ಇರಲಿ ನೋಡು, ನಾನು ನಿನಗೆ ನಮ್ಮ ಯುರೋಪ್ ದೇಶದ ಒಂದು ಹಕ್ಕಿಯನ್ನು ಪರಿಚಯ ಮಾಡಿಸ್ತೇನೆ. ಇದು ನಮ್ಮ ದೂರದ ಯುರೋಪಿಂದ ಚಳಿಗಾಲದಲ್ಲಿ ಆಹಾರ ಹುಡುಕೊಂಡು ಈ ಬೆಚ್ಚಗಿನ ಭಾರತ ದೇಶಕ್ಕೆ ಬರುತ್ತೆ. ಅದರ ಹೆಸರು ವಿಜನ್ ಅಂತ ಕರೀತಾರೆ. ಓ, ಕಾಣ್ತಾ ಇಲ್ಲ ಅಮ್ಮ, ನೋಡಿ. ಇದರ ಹೆಸರು ವಿಜನ್ ಅಂತ ಕರೀತಾರೆ. ಅದ್ ಹೇಗೆ ಮಿಲಾಡ್ ಅಂತ ಅಷ್ಟು ದೂರದಿಂದ ಬರುತ್ತೆ? ಅದು ದಾರಿ ಯಾರು ತೋರಿಸ್ಕೊಡ್ತಾರ? ಗುಡ್ ಕ್ವಶನ್. ಒಂದು ಥಿಯರಿ ಪ್ರಕಾರ ಸ್ಟಾರ್ಸ್ ನ ಚಲನೆಯನ್ನು ನೋಡಿಕೊಂಡು ಈ ದೇಶಕ್ಕೆ ಬರುತ್ತೆ. ಇನ್ನೊಂದು ಥಿಯರಿ ಪ್ರಕಾರ ಅದರ DNA ನಲ್ಲೇ ಆ ಶಕ್ತಿ ಇರುತ್ತೆ. ಏನೇ ಇರಲಿ, ನಿನ್ನನ್ನು ನೋಡಿ ಅಂತೂ, ನಿನ್ನ ಆಸಕ್ತಿಯನ್ನು ನೋಡಿ ನನಗಂತೂ ತುಂಬಾ ಸಂತೋಷ ಆಗಿದೆ. ಅಷ್ಟೇ ಅಲ್ಲ, ಈ ನಮ್ಮ ಹಕ್ಕಿಗಳೆಲ್ಲ ಸಲೀಂ ಸಲೀಂ ಅಂತ ಕೂಗ್ತಾ ಇರೋ ತರ ಅನ್ನಿಸ್ತಾ ಇದ್ದಾರೆ. ಈ ಅದ್ಭುತವಾದ ಪಕ್ಷಿ ಲೋಕಕ್ಕೆ ನಾನು ನಿನಗೆ ಸ್ವಾಗತವನ್ನ ನೀಡ್ತೇನೆ. ಹೀಗೆ ನನ್ನ 10ನೇ ವಯಸ್ಸು ಶುರುವಾಗಿದ್ದರು BNHS ಜೊತೆಗಿನ ಸಂಬಂಧ. ಅವತ್ತಿಂದ ಇವತ್ತಿನವರೆಗೂ ಮುಂದುವರ್ಕೊಂಡು ಬಂದಿದೆ. ಇವತ್ತು ನಾನು ಏನೆಲ್ಲ ಆಗಿದ್ದೀನಿ, ನನಗೆ ಏನೆಲ್ಲ ಸಿಕ್ಕಿದೆ, ಅದರಲ್ಲಿ ಬಹಳ ದೊಡ್ಡ ಪಾಲು BNHS ಇದೆ. BNHS ಕೂಡ ನಿಮ್ಮದೇ ಕಾರಣಕ್ಕೆ ಸಾಕಷ್ಟು ಬೆಳೆದಿದೆ ಅಲ್ವಾ ಸರ್? ದೊಡ್ಡ ಮಾತು, ದೊಡ್ಡ ಮಾತು. ಜಾಗದಲ್ಲಿ ಬೇರೆ ಇನ್ಯಾರೇ ಇದ್ರು ಕೂಡ ಬೆಳೆಸ್ತಾ ಇದ್ರು. ನಿಜ ಸರ್. BNHSಗೆ ನಿಮ್ಮ ಸೇವೆ ಅತ್ಯಂತ ಸುದೀರ್ಘವಾದದ್ದು. ಅದು ಒಂದು ಸ್ವಯಂ ಸೇವಾ ಸಂಸ್ಥೆ. ನೀವು ಈ ಫೀಲ್ಡ್ ಸರ್ವೆ, ಈ ತರ ಬೇರೆ ಬೇರೆ ರಾಜ್ಯಗಳನ್ನ ಸುತ್ತಿ ಪಕ್ಷಿಗಳನ್ನ ಸರ್ವೆ ಮಾಡ್ತಾ ಇದ್ದು ಒಂಥರ ನಿಮ್ಮೊಳಗೆ ಒಂದು ಸ್ವತಂತ್ರ ಪ್ರವೃತ್ತಿ. ಎಲ್ಲೋ ನಿಮ್ಮ ಈ ತರದೊಂದು ಪ್ರವೃತ್ತಿಯನ್ನ ತಕೊಂಡೋಗಿ BNHS ಅಂತ ಸಂಸ್ಥೆ ಒಳಗಡೆ ಇಟ್ಟಾಗ ನಿಮ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಯ್ತು, ತೊಂದರೆ ಆಯ್ತು, ಎಲ್ಲೋ ಬಂದು ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಂತ ನಿಮ್ಗೆ ನಾನು ಅನ್ನಿಸ್ತಾ ಇದೆಯಾ? ಇಲ್ಲ ಇಲ್ಲ ಇಲ್ಲ, ನನಗೆ ಚೆನ್ನಾಗಿ ನೆನಪಿದೆ.
1929 ಇಸ್ವಿ. ಆಗ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಈ ಆರ್ನಿಥಾಲಜಿಸ್ಟ್ ಅದೇ ಪಕ್ಷಿ ತಜ್ಞನ ಕೆಲಸಕ್ಕೆ ಅವಕಾಶ ಇತ್ತು. ಸರ್ಕಾರಿ ಕೆಲಸ ಸೇರೋದಾದ್ರೆ ಇದೇ ಕೆಲಸಕ್ಕೆ ಸೇರಬೇಕು ಅಂತ ನನಗೂ ಅನಿಸಿತ್ತು. ನಾನಾಗ ನನ್ನ ಜನ್ಮನ್ ಗುರುಗಳಾದಂತ ಡಾಕ್ಟರ್ ಸ್ಟ್ರೆಸ್ಮನ್ನು, ಫಾದರ್ ಬ್ಲೇಟರು ಇವರ ಶಿಫಾರಸ್ ಪತ್ರ ಇಟ್ಕೊಂಡು ಅರ್ಜಿ ಸರಿ. ನಾನು ಓದಿದ್ದು BSc. ಆಮೇಲೆ ಗೊತ್ತಾಯ್ತು ಅದಕ್ಕೆ MSc PhD ಮಾಡಿರೋರೆಲ್ಲ ಆಗ್ತಾ ಅರ್ಜಿ ಅಂತ. ಅದರಿಂದಾಗ ಆಗ ನನಗೆ ಆ ಕೆಲಸ ಸಿಗ್ಲಿಲ್ಲ ಅಂತ ಬಹಳಷ್ಟು ಕಾಲ ಬೇಸರ, ದುಃಖ, ನೋವು ಎಲ್ಲ ಮಾಡ್ಕೊಂಡಿದ್ದೆ ನೋಡು ನಾನು. ಸಹಜವಾಗಿ ಆಗುವಂಥದ್ದು. ಆಮೇಲೆ ಆ ಪೋಸ್ಟ್ ಬಂದಂತವರು ML ರೂಲ್ವಾಲ್ ಅಂತ. ಯಾರು ಸರ್? ML ರೂಲ್ವಾಲ್. ಓಹೋ, ML ರೂಲ್ವಾಲ್. ಅದೇ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ಆಗಿ ರಿಟೈರ್ಡ್ ಆದ್ರಲ್ಲಮ್ಮ. ಅವ್ರ ಹೆಸರಲ್ಲಿ ಈ ಪಕ್ಷಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸೈಂಟಿಫಿಕ್ ಪೇಪರ್ ಪ್ರೆಸೆಂಟ್ ಆದಂಗೆ ನನಗೆ ಕಾಣಿಸ್ತಿಲ್ಲ. ಅವ್ರ ಎಕ್ಸ್ಪರ್ಟೀಸ್ ಇದ್ದಿದ್ದು ಕೀಟಗಳ ಬಗ್ಗೆ, ಗೆದ್ದಲುಗಳ ಮೇಲೆ. ಈ BNHS ಅಂತ ಸಂಸ್ಥೆಗೆ ಯಾರನ್ನಾದ್ರೂ ಮುಖ್ಯಸ್ಥರನ್ನಾಗಿ ನೇಮಿಸಬೇಕಾದ್ರೆ ಅವರ ಕ್ಷೇತ್ರಾನುಭವ ಇದನ್ನ ಪರಿಗಣಿಸಿ ಆ ಕ್ಷೇತ್ರಕ್ಕೆ ಬೆಲೆ ಕೊಟ್ಟು ಕೆಲಸಕ್ಕೆ ತರ್ತಾರೋ, ಅಥವಾ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಅನ್ನ ಮಾತ್ರ ನೋಡ್ಬಿಟ್ಟು ಆ ಪದವಿಗೆ ಅವ್ರನ್ನ ಕೂರಿಸ್ತಾರೋ? ವೆರಿ ನೈಸ್. ನಿನ್ನ ಕ್ಯೂರೇಟರ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಹೇಳಿದ್ದು ಸರಿ. ಅವರು ಅಪಾಯಿಂಟ್ ಆಗಿದ್ದು ಆರ್ನಿಥಾಲಜಿಸ್ಟ್. ಏನ್ ಮಾಡ್ತೀಯ, ಕೆಲವೊಂದ್ಸರಿ ಈಗೆಲ್ಲ ಆಗ್ಬಿಡ್ತು. ಈಗ ನನ್ನನ್ನೇ ತಗೋ, ಅವತ್ತು ನನಗೆ ಆ ಕೆಲಸ ಸಿಕ್ಬಿಟ್ಟು ತಿಂಗಳು ಮೊದಲನೇ ತೇದಿಗೆ ಪಗಾರ ಬಂದು ನನ್ನ ಜೋಬಲ್ಲಿ ಬೀಳ್ತಾ ಇದ್ದಿದ್ರೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೋ ಇಲ್ವೋ ಯಾರಿಗೆ ಗೊತ್ತು. ಇದು BNHS ಅಲ್ಲಿ ಹಾಗೆಲ್ಲ ಅವಕಾಶ ಇದೆ. ಅಲ್ಲ, ನನಗೇನು ಯೋಚನೆ ಬಂತು ಅಂದ್ರೆ, ನಮಗೆ ಒಂದು ಖಾಯಂ ಉದ್ಯೋಗ, ಆರ್ಥಿಕ ಭದ್ರತೆ ಇದ್ರೆ ನಾವು ನಿಜವಾಗ್ಲೂ ಕೆಲಸ ಮಾಡ್ತೀವ? ಈಗ ನಮ್ಗೆ ಬೇಕಾದಷ್ಟು ಬೇರೆ ಬೇರೆ ಸರ್ಕಾರಿ ವ್ಯವಸ್ಥೆಗಳಲ್ಲಿ ನೋಡ್ತಾ ಇದ್ವಿ, ಅವರು ಬೇರೆ ಏನಕ್ಕೋ ಕಾಯ್ತಾ ಇರ್ತಾರೆ ಅಲ್ವಾ ಸರ್? ಅಲ್ಲ, ನಿಮಗೆ ಹೀಗೆ ಆರ್ಥಿಕ ಭದ್ರತೆ ಇಲ್ಲದಿದ್ದಕ್ಕೂ, ಕಾಯಂ ಉದ್ಯೋಗ ಇಲ್ಲದಿದ್ದಕ್ಕೂ ನೀವು ಪೇಪರ್ಗಳ ಮೇಲೆ ಪೇಪರ್ ಪ್ರೆಸೆಂಟ್ ಮಾಡ್ತಾ ಅದನ್ನ ಪಬ್ಲಿಷ್ ಮಾಡ್ತಾ ಹೋದ್ರಿ ಅಲ್ವಾ ಸರ್? ಹೌದು ಅನ್ಸುತ್ತೆ. ಆಗ ನನ್ನ ಫೀಲ್ಡ್ ಅಲ್ಲಿ ಇಂಡಿಯನ್ಸ್ ಯಾರು ಬರೆಯೋರು ಇರಲಿಲ್ಲ ನೋಡು. ಈ ಬ್ರಿಟಿಷ್ ಕಾರ್ಬಾರು ಎಲ್ಲ. ಸರಿ ಸರ್. ಇದೊಂಥರ ಪ್ಯಾರಾಡಾಕ್ಸು ಕಣೆ. ನಾನು ಕೂಡ ನನಗೆ ಕಾಯಂ ಕೆಲಸ ಇಲ್ಲ ಅಂತಾನೆ ಇಷ್ಟೆಲ್ಲ ಕೆಲಸ ಮಾಡಿದ್ದೇನೋ ಅಂತ ಅನ್ಸುತ್ತೆ. ಆದ್ರೆ ಕಾಯಂ ಕೆಲಸ ಇಲ್ಲ ಅಂತ ಬಹಳ ಕಾಲ ನೋವು, ದುಃಖ, ಒತ್ತಡ ಎಲ್ಲ ಅನುಭವಿಸ್ಬಿಟ್ನಲ್ಲ. ಯಾವಾಗ ಸರ್ ಅದು? 1930ನೇ ಇಸ್ವಿ. ಆಗ ನಾನು ಜಪಾನ್ನಿಂದ ವಾಪಸ್ ಆಗಿದ್ದೆ. ನಾನು ಮತ್ತೆ ನನ್ನ ಹೆಂಡತಿ ಇಬ್ಬರು ಕೂಡ ಮುಂಬೈನ ಈ ಸಮುದ್ರ ದಂಡೆಯಲ್ಲಿರುವಂತ ಹಿಮ್ ಅನ್ನುವಂತ ಹಳ್ಳಿಯ ತೋಟದ ಮನೆಯಲ್ಲಿ ವಾಸವಾಗಿದ್ದೆ. ಅಂದ್ರೆ ಒಂಥರ ಪ್ಯಾಷನೇಟ್ ಆಗಿರೋರಿಗೆ ಅವ್ರನ್ನ ಪಾಡಿಗೆ ಬದುಕಕ್ಕೆ ಈ ಸಮಾಜ ಬಿಡೋದಿಲ್ಲ ಸರ್. ಸಾಮಾಜಿಕ ಒತ್ತಡ, ಆರ್ಥಿಕ ಭದ್ರತೆ ಇದ್ದಿರೋ ಕಾರಣಕ್ಕೆ ನಿಮ್ಗೆ ತುಂಬಾ ತೊಂದರೆ ಆಗಿರ್ಬೋದು. ಆದ್ರೆ ಹೇಗೆ ಹೊರಗೆ ಬಂದ್ರಿ ನೀವು? ಅದಂತೂ ಸಾಧ್ಯ ಆಗಿದ್ದು ನನ್ನ ಹೆಂಡತಿ ಬೆಹಮಿನಾಡ ಗಟ್ಟಿತನದಿಂದ. ಅವಳು ಅವತ್ತು ಆಡಿದ ಮಾತು ಇವತ್ತು ಕೂಡ ನನಗೆ ಮೇಲೆ ಗುನ್ಗುಡ್ತಾ ಇದೆ ನೋಡಿ. ಎಲ್ಲೋದ್ಲು? ಎಷ್ಟೊತ್ತು ಮಾಡ್ತೀರ ಬರಕ್ಕೆ? ಯಾಕೆ ಸಲೀಂ, ಏನಾಯ್ತು? ಅಲ್ಲ ಸಲೀಂ, ಪಕ್ಷಿಗಳನ್ನು ನೋಡ್ತಾ ಗಂಟೆ ಎಷ್ಟು ಹೊತ್ಬೇಕಾದ್ರೂ ಕೂತಿರ್ತೀಯ, ಆದ್ರೆ ಈಗ ಯಾಕೆ ಇಷ್ಟು ಅವಸರ ಮಾಡ್ಕೊಂಡು ಬರ್ತಾ ಇದೆಯಾ? ಸಲೀಂ, ಏನು ಗಾಬರಿ ಆಗೋ ವಿಷಯ ಅಲ್ಲ ತಾನೆ? ಗಾಬರಿ ಆಗೋ ವಿಷಯ ಏನಿಲ್ಲ. ನನ್ಗೊಂದು ಹೊಸ ವಿಷಯ ಗೊತ್ತಾಯ್ತು. ನಿನ್ಗೆ ಮೊದಲೇ ಅಂತ ಓಡಾಡ್ ಬಂದ್ರೆ ಎಷ್ಟೊತ್ತು ಮಾಡ್ತೀಯ ನೋಡೋದನ್ನ. ಹೌದಾ? ಯಾವ್ದಾದ್ರು ಹೊಸ ಪಕ್ಷಿ ಕಾಣಿಸ್ತಾ? ಪಕ್ಷಿ ಏನೋ ಗೊತ್ತಿರೋದೆ, ಆದ್ರೆ ಅದಕ್ಕೆ ಅದ್ರ ಸ್ವಭಾವಕ್ಕೆ ಕಾರಣ ಏನು ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ಅಂದ್ರೆ ನೀನ್ ಇಲ್ಲಿ ಬಂದಾಗಿಂದ ಅದೇ ಆ ಗೀಜುಗದ ಗೂಡನ್ನ ಬೆಳಗ್ಗೆಯಿಂದ ಸಂಜೆ ತನಕ ನೋಡ್ತಾ ಕೂತಿರ್ತಿದ್ಯಲ್ಲ, ಅದ್ರ ಬಗ್ಗೆ ತಾನೇ?
ಹೇ ಮೀನಾ ಅಂದ್ರೆ ಚುರುಕು ಬುದ್ಧಿಯೋಳು ಅಂತ ನಿಮ್ಮ ಅಪ್ಪ ಅಮ್ಮ ನಿಂಗೆ ಹೆಸರಿಟ್ಟಿದ್ದು ಇವತ್ತು ಸಾಕ್ತಾ ಇದೆ. ಹೌದಾ? ನಾನು ತುಂಬಾ ಚುರುಕು ಬುದ್ಧಿಯೋಳ. ಅದಕ್ಕೆ ನೋಡು ನಿನಗ್ ಮಾತ್ರ ಈ ತರ ಹೊಸ ಹೊಸ ವಿಷಯಗಳೆಲ್ಲ ಗೊತ್ತಾಗ್ತಾ ಇರೋದು. ಅದೆಲ್ಲ ಹಾಗೆ ನೀನು ತುಂಬಾ ಸುಸ್ತಾದ ಕಾಣಿಸ್ತೇ. ನಾನು ಈಗಲೇ ಹೋಗಿ ಚಹಾ ಮಾಡ್ಕೊಂಡು ಬರ್ತೀನಿ. ಇಬ್ರು ಕುಡಿತಾ ಮಾತಾಡೋಣ. ಆಗ್ಬೋದು, ತುಂಬಾ ಸುಸ್ತಾಗಿರುತ್ತೆ. ನೋಡಿ ಇವಳು ಹೀಗೆ ನನ್ನ ಮಗು ತರ ನೋಡ್ಕೊಳ್ತಾರೆ. 4 ತಿಂಗಳಿಂದ ನಾವಿಲ್ಲಿಗೆ ಬಂದಾಗ ನಾನು ಅವಳು ಕೇಳಿದೆ, ದೇವಿನಾ ನನಗೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಆರ್ನಿಥಾಲಜಿಸ್ಟ್ ಪೋಸ್ಟ್ ಸಿಗುವಾಗ ಕಾಣ್ತಿಲ್ಲ, BNHS ನಲ್ಲಿ ಗೈಡ್ ಪೋಸ್ಟ್ ಖಾಲಿ ಇಲ್ಲ, ನಾನು ಯಾವ್ದಾದ್ರು ಕಂಪ್ನಿನಲ್ಲಿ ಲೆಕ್ಕ ಬರೆಯೋ ಕ್ಲರ್ಕ್ ಕೆಲಸಕ್ಕೆ ಸೇರ್ಕೊಳ್ಳ ಅಂತ. ಅದಕ್ಕೆ ಅವಳು, ಸಲೀಂ ನಿನ್ಗೆ ಆ ಕೆಲಸ ಇಷ್ಟನಾ ಅಂತ ಕೇಳ್ತೀನಿ. ನಾನು ಹೇಗಿನ ಇಷ್ಟ ಆಗೋ ಕೆಲಸ ಸಿಗೋ ತನಕ ಕಾದ್ರೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತಲ್ವಾ ಅಂದ್ರೆ. ಅದಕ್ಕೆ ಸಲೀಂ ನಾನು ಈಗಾಗಲೇ ಒಂದು ಸೊಸೈಟಿನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ, ಅದರಿಂದ ಬರೋ ಆದಾಯದಲ್ಲಿ ನಾವಿಬ್ರು ಜೀವನ ಮಾಡಕ್ಕೆ ಏನು ಕಷ್ಟ ಇಲ್ಲ. ನೀನ್ ಯಾಕೆ ನಿನ್ ಇಷ್ಟವಾದ ಪಕ್ಷಿ ವೀಕ್ಷಣೆ ಮತ್ತೆ ಅಧ್ಯಯನ ಮುಂದುವರಿಸಬಾರ್ದು ಅಂತ ತುಂಬಾ ಪ್ರೀತಿಯಿಂದ ಕೇಳಿದೆ. ನನಗೆ ಅವಳ ಪ್ರೀತಿಯ ಮಾತುಗಳಿಗೆ ಇಲ್ಲನ್ನಕ್ಕಾಗಿಲ್ಲ. ಅಂದ್ರೆ ಅವಳಿಗೆ ನನ್ ಕಂಡ್ರೆ ಎಷ್ಟು ಪ್ರೀತಿ, ನನ್ನ ಸಾಮರ್ಥ್ಯದ ಮೇಲೆ ಎಷ್ಟೊಂದು ನಂಬಿಕೆ. ಏನು ಸಲೀಂ ಸಾಹೇಬ್ರು ಏನೋ ಪ್ರೀತಿ ನಂಬಿಕೆ ಅಂತ ಮಾತಾಡ್ತಾ ಇದ್ರಿ? ಏನಿಲ್ಲ, ನೀವ್ ಮಾಡಿರೋ ಟೀ ಇಲ್ಲ, ಇದನ್ ಕಂಡ್ರೆ ನನ್ಗೆ ತುಂಬಾ ಪ್ರೀತಿ, ಇದನ್ನ ಕುಡಿದ್ರೆ ನನ್ ಸುಸ್ತು ಸಂಕಟ ಎಲ್ಲ ಹೋಗಿ ಫ್ರೆಶ್ ಆಗಿ ಫೀಲ್ ಆಗ್ತೀನಿ ಅನ್ನೋ ನಂಬಿಕೆ ಅಂತ ನನಗೆ ನಾನೇ ಹೇಳ್ಕೊಂತ ಇರ್ತೀನಿ. ಸಲೀಂ ಈಗ ಹೇಳು, ಏನೋ ಹೊಸ ವಿಷಯ ಆಗಿಲ್ಲ, ಏನದು? ಹೇಳ್ತೀನಿ. ನಾನು ಇಲ್ಲಿಗೆ ಬಂದಾಗಿಂದ ಈ ಗೀಚ ಗೂಡು ಕಟ್ಟೋದನ್ನ ಗಮನಿಸ್ತಾ ಇದ್ದೆ. ಅದರಲ್ಲಿ ಕೆಲವೊಂದು ಗೂಡುಗಳು ಅರ್ಧಂಬರ್ಧ ಮಾತ್ರ ಇದೆ. ನಾನು ಬಹುಶಃ ಗಾಳಿ ಮಳೆ ಬಿಸಿಲಿಗೆ ಗೂಡುಗಳು ಹಾಳಾಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದಕ್ಕೆ ನಿಜವಾದ ಕಾರಣ ಏನು ಅಂತ ಇವತ್ತು ಗೊತ್ತಾಯ್ತು. ಹೌದಾ? ಏನದು? ಇಲ್ಲಿ ಗೂಡು ಕಟ್ಟೋ ಕೆಲಸ ಗಂಡು. ಮೊದಲು ಗಂಡು ಒಂದು ಒಳ್ಳೆ ಜಾಗನ ಆಯ್ಕೆ ಮಾಡ್ತಾರೆ. ಅಂದ್ರೆ ಕೆಳಗಡೆ ನೀರಿರ್ಬೇಕು, ಮೇಲ್ಗಡೆ ಒಂದು ಸಣ್ಣ ರೆಂಬೆ ಇರಬೇಕು. ಆ ರೆಂಬೆನಲ್ಲಿ ಗೂಡು ಕಟ್ಟಕ್ಕೆ ಶುರು ಮಾಡುತ್ತೆ. ಗೂಡ್ನ ಅರ್ಧ ಮಾತ್ರ ಕಟ್ಟುತ್ತೆ. ಹೌದಾ? ಯಾಕೆ? ಹೇಳ್ತೀರಿ. ಹಾಗೆ ಕಟ್ಟಾದ್ಮೇಲೆ ತನ್ನ ಸುಂದರವಾದ ದೇಹದ ಬಣ್ಣ ಮತ್ತೆ ಹಾವ ಭಾವಗಳಿಂದ ಹೆಣ್ಣನ್ನ ಆಕರ್ಷಣೆ ಮಾಡುತ್ತೆ. ಹಾಗೆ ಆಕರ್ಷಣೆಗೊಂಡು ಹೆಣ್ಣು ಬಂದಾಗ ಕರ್ಕೊಂಡು ಹೋಗಿ ತೋರಿಸುತ್ತೆ, ನಿನ್ಗೆ ಈ ಗೂಡು ಓಕೆನಾ ಅಂತ ಕೇಳುತ್ತೆ. ಹಾಗೆ ಹೇಳ್ತಿದ್ದಾಗೇನೆ ಅಲ್ಲೇ ಅವೆರಡು ಆ ಅರ್ಧಂಬರ್ಧ ಕಟ್ಟಿರೋ ಗೂಡಲ್ಲೇ ಸೇರಕ್ಕೆ ಶುರು ಮಾಡ್ಬಿಡ್ತವೆ. ಹಾಗೆ ಸೇರಿದ ಮೇಲೇನೆ ಗಂಡು ಸಂಪೂರ್ಣವಾಗಿ ಗೂಡನ್ನ ಕಟ್ಟಿ ಮುಗಿಸುತ್ತೆ, ಹೆಣ್ಣು ಅಲ್ಲೇ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಅಕಸ್ಮಾತ್ ಆ ಹೆಣ್ಣಿಗೆ ಗೂಡು ಇಷ್ಟ ಆಗ್ಲಿಲ್ಲ ಅನ್ಕೋ, ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ನೋಡು, ಹೀಗೆ ಅರ್ಧಂಬರ್ಧನೇ ಉಳಿಯುತ್ತೆ. ಹೀಗೆ ಒಂದು ಗೂಡು ಕಟ್ಟಾದ್ಮೇಲೆ ಆ ಗಂಡಿಗೆ ಇನ್ನೂ ಹೆಚ್ಚಿನ ಸಾಮರ್ಥ್ಯ ಉತ್ಸಾಹ ಇದ್ರೆ ಮತ್ತೆ ಇನ್ನೊಂದು ಗೂಡನ್ನು ಕಟ್ಟಕ್ಕೆ ಶುರು ಮಾಡುತ್ತೆ. ಮತ್ತೆ ಯಥಾ ಪ್ರಕಾರ ಹೆಣ್ಣನ್ನ ಆಕರ್ಷಣೆ ಮಾಡುತ್ತೆ, ಕರ್ಕೊಂಡು ಹೋಗಿ ತೋರಿಸುತ್ತೆ. ಅದು ಒಪ್ಕೊಂಡ್ರೆ ಅಲ್ಲೇ ಸಂಸಾರ ಮಾಡಕ್ ಶುರು ಮಾಡುತ್ತೆ. ಹೀಗೆ ಒಂದ್ ಸೀಸನ್ ನಲ್ಲಿ ಒಂದ್ ಗಂಡು 3, 4, 5 ಹೆಣ್ಣಿನ ಜೊತೆ ಸೇರಿ ಸಂಸಾರ ಮಾಡೋದು ಉಂಟು. ನೀವ್ ಹೇಳೋದು ಹೇಗಿದೆ ಅಂದ್ರೆ ಪಕ್ಷಿಗಳಲ್ಲೂ ಬಹುಪತ್ನಿತ್ವ ಅಲ್ಲೋ. ಹೆಂಡತಿ ಬದಲೇ ಮಧ್ಯ ತುಂಬಾ ಜಗಳಾಗ್ತಾ ಇರ್ಬೇಕಲ್ವಾ? ಏನು ಇಲ್ಲಪ್ಪ, ಕೆಲವೊಂದ್ಸತಿ ಗೂಡು ಅಕ್ಕಪಕ್ಕನೇ ಇರುತ್ತೆ, ಆದ್ರೂ ಸ್ವಲ್ಪ ಜಗಳ ಆಡೋದು. ಇಷ್ಟು ದಿನದ ಪರಿಶ್ರಮ ಮತ್ತು ಸಾರ್ಥಕವಾಗಿರುವುದು. ಆದಷ್ಟು ಬೇಗ ಇದನ್ನ ಒಂದು ಸಂಶೋಧನಾ ಲೇಖನ ಮಾಡು. ನಾನೇ ಅದನ್ನ ಟೈಪ್ ಮಾಡಿಕೊಡ್ತೀನಿ. ಕಳೆದ ವರ್ಷ ನಾನು ಜರ್ಮನಿಲಿ ಇದ್ದಾಗ ನನ್ನ ಗುರು ಡಾಕ್ಟರ್ ಸ್ಟ್ರೆಸ್ಮನ್ ಹೇಳ್ತಾ ಇದ್ರು, ನೀನು ಒಂದು ಪಕ್ಷಿನ ನೋಡಿದಾಗ ಬರೀ ಅದನ್ನ ಹೆಸರಿಂದ ಗುರ್ತಿಡಿಯೋದಲ್ಲ, ಅದು ಫೀಲ್ಡ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನ
ಬಹಳ ಸೂಕ್ಷ್ಮವಾಗಿ ಗಮನಿಸಿ ದಾಖಲು ಮಾಡ್ಕೋ. ಹಾಗೆ ಮಾಡ್ಕೊಂಡ ರೆಕಾರ್ಡ್ಸ್ ನ ಪದೇ ಪದೇ ಓದ್ತಾ ಯೋಚನೆ ಮಾಡ್ತಾ ಇದ್ರೆ ಎಷ್ಟೋ ಹೊಸ ಯೋಚನೆಗಳು ಬರುತ್ತೆ. ಆ ಹೊಸ ಯೋಚನೆಗಳೇ ಮುಂದೆ ಹೊಸ ಸಂಶೋಧನೆಗಳಿಗೆ ನಾಂದಿ ಆಡ್ಬೋದು ಅಂತ. ದೇವಿನ ಅವ್ರ ಮಾತನ್ನು ಪಾಲಿಸಿದ್ದಕ್ಕೆ ಸಿಕ್ಕ ಮೊದಲ ಸಕ್ಸಸ್. ಇದಕ್ಕೆಲ್ಲ ನಿನ್ನ ಸಹಕಾರ ಪ್ರೋತ್ಸಾಹನೇ ಕಾರಣ. ನಿನ್ನ ಹೆಂಡತಿಯಾಗಿ ಪಡೆದು ನಾನು ಎಷ್ಟು ಅದೃಷ್ಟ ಅಂತ. ಅದೆಲ್ಲ ಸರಿ ಸರಿ. BNHS ನ ರೀಜನಲ್ ಬರ್ಡ್ ಸರ್ವೆ ಸರ್ಕಾರದಿಂದ ಮಂಜೂರಾದ್ರೆ ನೀನು ನನ್ನನ್ನು ಜೊತೆ ಕರ್ಕೊಂಡು ಹೋಗ್ತೀಯಲ್ವಾ? ಅದೆಲ್ಲ ನೀನು ಕೇಳ್ಬೇಕಾದ ಮಾತೇನು. ನಾನು ನೀನು ಒಂಥರ ಸಾರಸ್ವತಿ ಪೇಡ್ ಫಾರ್ ಲೈನ್. ಅಬ್ಬಾ, ನನಗೀಗ ಸಮಾಧಾನ ಆಯ್ತು ನೋಡು. ಎಲ್ಲಿ ನೀನು ಆ ಗೀಚಕನ ತರ ಹೊಸ ಹೊಸ ಮನೆಗಳನ್ನ ಕಟ್ಕೊಂಡು ಸಾಧ್ಯ ಆಗೋ ಹಿಂಗಿರೋ ರೂಪ ಗುಣ. ಸಾಕು ಸಾಕು ಸಾಕು. ಈಗ ಬಿಟ್ರೆ ಹೊಗಳಕ್ಕೆ ಶುರು ಮಾಡ್ತೀಯ. ಸರಿ, ನಾನು ನೀನು ಒಂದ್ ವಾಕ್ ಹೋಗಿ ಬರೋಣ. ಅದೇ ಆ ಗೀಚಕದ ಗುಡಿನ ಹತ್ರ ಇಷ್ಟೆಲ್ಲ ವಿಚಾರ ಗೊತ್ತಾದ್ಮೇಲೆ ಈಗ ನೋಡು, ಆ ಗೂಡನ್ನ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹೌದು, ಲೈಟಿಂಗು ಚೆನ್ನಾಗಿದೆ. ನೀನ್ ಬೈನಾಕ್ಯುಲರ್ ತಂದ್ಬಿಡ್ತೀನಿ, ಅದ್ರಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹಾಗೆ ಆಗಲಿ. ಸರಿ, ಒಂದ್ ಮಾತು. ಏನು? ಸರಿ, ನಿನಗೆ ಪಕ್ಷಿಗಳನ್ನು ನೋಡೋದು ಅಂದ್ರೆ ಇಷ್ಟ ಮಾತ್ರ ಅಲ್ಲ, ಅದೊಂದು ರೀತಿ ಹುಚ್ಚು ಹುಚ್ಚು ನಿನಗೆ. ಪಕ್ಷಿಗಳನ್ನ ನೋಡ್ತಾ ಅದ್ರ ಸ್ವಭಾವನ ಗಮನಿಸ್ತಾ ಇದ್ರೆ ನೀನು ನಿನ್ನನ್ನೇ ಮರಿತೀಯ. ಹೊತ್ತು ಹೋಗೋದು ಗೊತ್ತಾಗಲ್ಲ ನಿನಗೆ. ಅದಕ್ಕೆ ಸರಿ, ನೀನು ಬೇರೆ ಯಾವ ಕೆಲಸನೂ ಮಾಡ್ಬೇಡ. ಯಾವಾಗಲೂ ನಿನಗಿಷ್ಟವಾಗಿರೋ ಪಕ್ಷಿ ವೀಕ್ಷಣೆ ಮಾಡ್ತಾ ಅದರ ಅಧ್ಯಯನ ಮುಂದುವರಿಸು. ನೀನು ಬೇರೆ ಕೆಲಸ ಮಾಡಿದ್ರೆ ನೀನು ನಿನ್ನ ವ್ಯಕ್ತಿತ್ವನೇ ಕಳ್ಕೊಂಡ್ಬಿಡ್ತೀಯ. ಸರಿ, ಮುಂದೆ ಪಕ್ಷಿಗಳ ಪ್ರಪಂಚ ನಿನ್ನ ಪ್ರಪಂಚನೇ. ಇದಾದ್ಮೇಲೆ ಸುಮಾರು 20 ವರ್ಷಗಳ ಕಾಲ ಹೈದರಾಬಾದ್, ಕೇರಳ, ಬಸ್ತರ್, ರಾಜಸ್ಥಾನ ಹೀಗೆ ಬೇರೆ ಬೇರೆ ರಾಜ್ಯಗಳನ್ನ ಸುತ್ತುತ್ತಾ ನೀವು ಪಕ್ಷಿಗಳ ನಡಾವಳಿಕೆಗಳನ್ನ ದಾಖಲೆ ಮಾಡ್ತಾ ಹೋದ್ರೆ ಆ ಸರ್ವೆಗಳೆಲ್ಲ ಆದರೆ ಪುಸ್ತಕ ಪ್ರಕಟ ಆಗೋದಕ್ಕೆ ಅವರು ಏನಾಗಿತ್ತು? 1939 ಜುಲೈ ತಿಂಗಳು ನಾನು ತೆರಳಿನ ಇಬ್ರು ಡೆಹ್ರಾಡೂನ್ನಲ್ಲಿ ಡಾಕ್ಟರ್ ಹತ್ರ ಒಂದು ಸಣ್ಣ ಪರೀಕ್ಷೆಗೆ ಅಂತ ಹೋದಾಗ ಅವರೊಂದು ಆಪರೇಷನ್ ಆಗಬೇಕು. ಕೂಡ ಬಹಳ ಉತ್ಸಾಹದಿಂದಲೇ ಆಪರೇಷನ್ ಮಾಡಿಸ್ಕೊಂಡ್ರು. ಆದ್ರೆ ಸೋಂಕು ಅವಳ ಮೈಯೆಲ್ಲ ಹರಡಿ ಅವಳು ಪುಸ್ತಕ ಪ್ರಕಟ ಆಗಿದ್ದನ್ನ ಅವಳು ನೋಡಿದ್ರೆ ಎಷ್ಟು ಸಂತೋಷ ಪಡ್ತಾ ಇತ್ತು. ಪಾಲು ಅದನ್ನ ಟೈಪ್ ಮಾಡೋರು ಕೂಡ ಸಮಾಧಾನ ಮಾಡ ಸಮಾಧಾನ ಮಾಡ. ಇದಾದ್ಮೇಲೆ ನೀವು ಡೆಹ್ರಾಡೂನ್ ಬಿಟ್ಟು ಮುಂಬೈಗೆ ವಾಪಸ್ ಬಂದ್ಬಿಡ್ತೀವಿ. ದಹಮಿನ ಇಲ್ಲದೆ ಇದ್ದಂತ ಡೆಹ್ರಾಡೂನಲ್ಲಿ ನಿಂದಿರೋಕ್ಕಾಗಲಿಲ್ಲ. ಆಮೇಲೆ 3 ತಿಂಗಳು ಮುಂಬೈ ಬಂದು ಮಂಕು ಬಡದವನಾಗಿದ್ದೆ. ಮನೆಯವರು ಕೂಡ ಗಾಬರಿಗೊಂಡಿದ್ರು. ಅದೇ ವರ್ಷದ ಅಕ್ಟೋಬರ್ ತಿಂಗಳು ಅನಿಸುತ್ತೆ, ಮೈಸೂರು ದಿವಾನರಿಂದ ಒಂದು ಪತ್ರ ಬಂತು. ಅಲ್ಲಿನ ಪಕ್ಷಿಗಳನ್ನು ಸರ್ವೆ ಮಾಡ್ಕೊಂಡು ಮನೆಯವರಾಗ ನೀವು ಪಕ್ಷಿಗಳ ಸರ್ವೆ ಕೆಲಸಕ್ಕೆ ಹೋಗು, ನಿನ್ನ ಬೇಸರ ದುಃಖ ಎಲ್ಲ ಕಡಿಮೆ ಆಗುತ್ತೆ ಅಂತ ಸಲಹೆ ಕೊಟ್ಟು
ಅದೊಂದು ರೀತಿ ಒಳ್ಳೆಯದೇ ಆಯಿತು. ಹೌದು ಸರ್, ನನಗೂ ಹಾಗೆ ಅನ್ಸುತ್ತೆ. ಇದಾಗಿದ್ದು ಒಂಥರ ಒಳ್ಳೆಯದೇ ಆಯಿತು. ಇದಾದ್ಮೇಲೆ ನೀವು ನವೆಂಬರ್ ತಿಂಗಳಲ್ಲಿ ಅಂತ ಅನ್ಸುತ್ತೆ ಮೈಸೂರು ರಾಜ್ಯಕ್ಕೆ ಹೋದ್ರಿ. ಅಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಿಂದ ಕತ್ತಲೆ ಕಾನ್ವರೆಗೆ, ಸಿದ್ದಾಪುರದ ಕತ್ತಲೆ ಕಾನ್ವರೆಗೆ ಪಕ್ಷಿಗಳ ಸರ್ವೆ ಕಾರ್ಯ ನಡೆಸಿದ್ರಿ. ರಾಲ್ಫ್ ಮೋರಿಸ್ ದಂಪತಿಗಳು ಅಲ್ವಾ ಸರ್ ನಿಮ್ಗೆ ಆವಾಗ ತುಂಬಾ ಸಹಕಾರ ಕೊಟ್ಟವರು? ಹೌದು ಹೌದು. ರಾಲ್ಫ್ ಮೋರಿಸು ವೆರಿ ಗುಡ್ ನ್ಯಾಚುರಲಿಸ್ಟ್, ಮತ್ತೆ ನನಗೆ ಬಹಳ ಒಳ್ಳೆ ಸ್ನೇಹಿತ ಕೂಡ. ಹೆಂಡತಿ ಹೆದರ್ ಕೂಡ ತುಂಬಾ ಇಲ್ಲಿ ಚುರುಕಾಗಿ ಹಿಂಸು. ಈ ತಿರುವನಂತಪುರ ಸರ್ವೆಗೆ ಹೋಗೋದಕ್ಕೆ ಬದಲು ನಾನು ಬೆಂಗಿನ ಇಬ್ಬರು ಕೂಡ ಕೆಲವು ಕಾಲ ಹೋಗಿ ಅಲ್ಲಿ ಉಳಿದಿದ್ವಿ. ಒಳ್ಳೆ ಮನುಷ್ಯ. ರಾಲ್ಫ್ ಮೋರಿಸ್ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಹತ್ರ ಹಂಚ್ಕೋಬೇಕು. ಹೇಳಿ ಸರ್, ಹೇಳಿ ಸರ್. ಈ 1953ನೇ ಇಸ್ವಿಯಲ್ಲಿ ಜಮ್ಮು ಮತ್ತೆ ಕಾಶ್ಮೀರ ಸರ್ಕಾರದವರು BNHS ಒಂದು ಪತ್ರ ಬರ್ತಿತ್ತು. 3-4 ಜನ ಪಕ್ಷಿ ತಜ್ಞರನ್ನ ಕಳಿಸ್ಕೊಡಿ, ಅಲ್ಲಿ ಅಳಿವಿನಂಚಿನಲ್ಲಿರುವಂತಹ ಪಕ್ಷಿಗಳ ಬಗ್ಗೆ ಒಂದು ವರದಿ ಬೇಕು ಅಂತ ಕೇಳಿದ್ರು. ನನಗಾದ ತಕ್ಷಣ ನೆನಪಾಗಿದ್ದು ರಾಲ್ಫ್ ಮೋರಿಸ್. ಹೇಳಿದ ಕೂಡಲೇ ಒಪ್ಕೊಂಡ್ಬಿಟ್ಟ ಅವನು. ಆದ್ರೆ ಅವನು ಸರ್ವೆಗೆ ಬರೋ ಹೊತ್ತಿಗೆ ಪಾಪ ಅವರ ಬೆನ್ನು ಮೂಳೆಯ ಹಾಳೆ, ಸ್ಲೀಪ್ ಡಿಸ್ಕ್ ಅಂತ, ಅದು ಜಾರ್ ಬಿಟ್ಟಿಯಲಾಗಿತ್ತು. ಅದು ಬಲಗಾಲಿನ ಒಂದು ನರದ ಮೇಲೆ ಒತ್ತಡ ಬಿದ್ದು ಬಹಳ ನೋವನ್ನು ಅನುಭವಿಸ್ತಾ ಇದ್ದ. ಭಾರಿ ಕಷ್ಟ ಸರ್ ಅದು. ಗೊತ್ತಲ್ಲ, ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳ ಪ್ರದೇಶ. ಹೌದು. ನಾವು ಸರ್ವೆಗೆ ಕುದುರೆನಲ್ಲೇ ಹೋಗ್ಬೇಕು. ಓಹೋ. ಮೋರಿಸು ಆ ನೋವಲ್ಲೇ ಕುದುರೆನೂ ಹತ್ಕೊಂಡ. ಕಿಲೋಮೀಟರ್ ಹೋಗಿರ್ಬೋದು ಡೆಲ್ಲಿಯಲ್ಲಿ. ಮೋರಿಸ್ ಕುಂತಿದ್ದಂತ ಕುದುರೆ ಒಂದು ಹಳ್ಳದಲ್ಲಿ ಕಾಲಿಟ್ಟು ಮುಗಿಸ್ತು. ರಾಲ್ಫ್ ಮೋರಿಸ್ ಅದ್ರ ಬೆನ್ನು ಮೇಲಿಂದ ಅನಾಮತ್ತ ಎದುರೆ ಭಯ, ಆತಂಕ, ಏನಪ್ಪ ಗತಿ ಅಂತ. ಆಶ್ಚರ್ಯ ಅಂದ್ರೆ ರಾಲ್ಫ್ ಮೋರಿಸ್ ಆರಾಮಾಗಿ ಎದ್ದಿದ್ಕೊಂಡ್ಬಿಟ್ಟು, ಮಿಸ್ಟರ್ ಸಲೀಂ, ಐ ಆಮ್ ಆಲ್ ರೈಟ್, ನನ್ನ ಬೆನ್ನೆಲ್ಲ ಸರಿ ಆಯ್ತು, ವಿಲ್ ಮೂವ್. ಅಂದ್ರೆ ನೀವು ಹೇಳ್ತಾ ಇರೋದು ಯಾರು ಸ್ಲಿಪ್ ಡಿಸ್ಕ್ ಆಗಿದೆ ಅವ್ರನ್ನ ಕುದುರೆ ಹತ್ತಿಸ್ಬಿಟ್ಟು ಕಾಶ್ಮೀರಕ್ಕೆ ಹಾರಿಸ್ಬಿಟ್ರೆ ಆಗ್ಬೇಕಲ್ಲ ಸರ್? ಒಳ್ಳೆ ನಿಸರ್ಗನೇ ವೈದ್ಯದ ರೀತಿ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ ಸರ್. ಆ ರಾಲ್ಫ್ ಮೋರಿಸ್ ಎಂತ ಅದ್ಭುತವಾದ ಮನುಷ್ಯ ಸರ್. ಇಂಥ ಕೆಲಸ ಅವ್ರಿಗೆ ಗೊತ್ತಿಲ್ಲ ಅನ್ನಂಗಿಲ್ಲ ಸರ್. ಕೃಷಿಯ ಎಲ್ಲ ಕೆಲಸಗಳು ಗೊತ್ತಿತ್ತು. ಎಲೆಕ್ಟ್ರಿಷಿಯನ್, ಪ್ಲಂಬರು, ಆಮೇಲೆ ಯಾವ್ದಾದ್ರು ಗಿಡಗಳಿಗೆ ಏನಾದ್ರು ತೊಂದರೆ ಆಗಿದೆ ಅಂತ ಹೇಳಿದ್ರೆ ನಿಂತ ಜಾಗದಲ್ಲಿ ಔಷಧಿ ಹೇಳೋರು ಸರ್. ಆ ಬಿಳಿಗಿರಿ ಅಂತ ಬೆಟ್ಟದ ಕಾಡು ಎಂಥ ಸುಂದರವಾದಂತಹ ಎಲೆ ಉದುರುವಂತಹ ಕಾಡು ಸರ್. ಅಲ್ಲಿ ಅಯೋರಾದಿಂದ ಮಠಾಚ್ವರೆಗೆ ವೈವಿಧ್ಯಮಯವಾದಂತಹ ಪಕ್ಷಿಗಳ ತೋಟ. ಆದರೆ ವಿಪರೀತ ಆನೆಗಳ ಕಾಟ ಎಲ್ಲ ಕಣ್ಣಾಗಿರ್ಬೇಕು. ಒಂದ್ ಸ್ವಲ್ಪ ಎಚ್ಚರ ತಪ್ಪಿದ್ರೋ ನಿಮ್ಮ ಖಾತೆ ಮುಗೀತು. ಗೊತ್ತಲ್ಲ ಸರ್, ಈ ಶ್ರೀರಂಗಪಟ್ಟಣದ ಹತ್ರ ಇರುವಂತ ರಂಗನ ತಿಟ್ಟು ಇದನ್ನ ಪಕ್ಷಿಧಾಮವನ್ನಾಗಿ ನೀವು ಹೇಳಿದ್ದಕ್ಕೆ ಮೈಸೂರು ಮಹಾರಾಜರು ಘೋಷಣೆ ಮಾಡಿರುತ್ತಲ್ಲ? ಹೌದು ಹೌದು. ಈ ದಕ್ಷಿಣ ಭಾರತದಲ್ಲಿ ಇದೆಲ್ಲ ಬಹಳ ಸರಳ ಮತ್ತು ಸುಲಭ ನೋಡುವುದಿಲ್ಲ. ಜನ ಕೂಡ ಬಹಳ ಒಳ್ಳೆಯವರು. ಮತ್ತೆ ಈಗಲೂ ಅಲ್ಲಿ ವಂಶಾಭಿವೃದ್ಧಿ ಬರ್ತಾವಲ್ಲ ಪಕ್ಷಿಗಳು, ಅದನ್ನ ರಕ್ಷಣೆ ಮಾಡ್ತಾರಂತ ನೋಡಿ ಈ ಅರಣ್ಯ ಇಲಾಖೆಯವರು. ನಿಜ ಸರ್. ಅಲ್ಲಿ ರಿವರ್ ಟರ್ನ್ ಅಂತ ಪಕ್ಷಿಗಳು ಮೊಟ್ಟೆ ಇಟ್ಟು ಮರಿ ಮಾಡೋದನ್ನ ನೋಡಬಹುದು. ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಮಾಷೆ ವಿಷಯ ಇದೆ ಸರ್. ತಮಾಷೆ? ಅಲ್ಲೇನಪ್ಪ ಅಂತ ತಮಾಷೆ? ಈಗ ಅಲ್ಲಿ ಆ ದ್ವೀಪದ ಸುತ್ತ ಆ ದೋಣಿಯಲ್ಲಿ ಪ್ರವಾಸಿಗರನ್ನ ಕರ್ಕೊಂಡು ಹೋಗ್ತಾರಲ್ಲ, ಅವರು ಪ್ರವಾಸಿಗರನ್ನ ಆಕರ್ಷಣೆ ಮಾಡೋದಕ್ಕೆ ಒಂದು ಪುಟಾಣಿ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳುವಂತದ್ದೇನಿದೆ ಅಲ್ಲಿ? ಈಗ ಬೇರೆ ಬೇರೆ ದೇಶಗಳಿಂದ ಬರ್ತವಲ್ಲ ಇವರು, ಅವುಗಳನ್ನ ತೋರಿಸ್ತಾರೆ. ನೋಡಿ, ಇದು ಈ ದೇಶದ ಪಕ್ಷಿ ಅಂತ ಹೇಳೋ ಜಾಗದಲ್ಲಿ ಇದು ಹಾಲೆಂಡು, ಜರ್ಮನಿ, ನೆದರ್ಲ್ಯಾಂಡು, ಜಪಾನು, ಹೀಗೆ ಬೇರೆ ಬೇರೆ ದೇಶಗಳಿಂದ ಪಕ್ಷಿಗಳು ಇಲ್ಲಿ ತನಕ 1000 ಕಿಲೋಮೀಟರ್ ಹಾರ್ಕೊಂಡು ಬಂದಿದ್ದಾವೆ. ಬಂದು ಇಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಜೊತೆಗೆ ಹೋಗ್ಬೇಕಾದ್ರೆ ತಮ್ಮ ಮರಿಗಳನ್ನ ಹಾರಿಸ್ಕೊಂಡು ಹೋಗ್ಬಿಡ್ತವೆ ಅಂತ ಹೇಳ್ತಾರಂತೆ. ನಮ್ಮ ಜನ ಪಾಪ ಮುಗ್ಧರು ಹೌದು
ಹೌದಾ ಹೌದಾ ಬರುತ್ತೆ ಸರ್. ಅಷ್ಟೇ ಅಲ್ಲ, ನೀವು ಇವತ್ತು ಹೋಗಿದ್ರೆ ಈ ದೇಶ, ನಾಳೆ ಹೋದ್ರೆ ಇನ್ನು ಬೇರೆ ಬೇರೆ ದೇಶದ ಹೆಸರೆಲ್ಲ ಎಲ್ಲ ಮಾಮೂಲಿ ಇದೆ. ಕೆಲವು ಸಾರಿ ನಾವು ನ್ಯೂಸ್ ಪೇಪರ್ ಅಲ್ಲೇ ಹೀಗೆಲ್ಲ ಬರ್ಬಿಡ್ತಾರಲ್ಲ, ಇವೆಲ್ಲ ಯಾರು ಹೇಳಕ್ಕಾಗುತ್ತಯ್ಯ? ಪಕ್ಷಿಗಳು ವಂಶಾಭಿವೃದ್ಧಿ ಮಾಡೋದಕ್ಕೆ ಇಲ್ಲಿ ಬಂದಿದ್ದಾವೆ ಅಂದ್ರೆ ಅವು ಬೇರೆ ದೇಶದಿಂದ ವಲಸೆ ಬಂದಿರೋ ಪಕ್ಷಿಗಳಲ್ಲ, ಅವು ಇಲ್ಲಿನವೇ ಪಕ್ಷಿಗಳು ಅಂತ. ಮತ್ತೆ ಸಣ್ಣ ಸಣ್ಣ ಮರಿಗಳನ್ನ ಸಾವಿರಾರು ಮೈಲ್ ಗಟ್ಟಲೆ ಆರಿಸ್ಕೊಂಡು ಹೋಗೋಕ್ಕೂ ಆಗಲ್ಲ ಅನ್ನೋಂಥದ್ದು ಒಂದು ಕಾಮನ್ ಸೆನ್ಸ್ ಅಂತ ಅಲ್ವಾ ಸರ್? ಸರ್, ಪಕ್ಷಿಧಾಮ ಮಾಡೋದಲ್ಲ ಆ ಕಾಲದಲ್ಲಿ ನಿಮ್ಮ ಮಾತು ಬಹಳನೇ ನಡೀತಿತ್ತಲ್ವ ಸರ್? ನಮ್ಮ ಭ್ರಮೆ ಅಷ್ಟೇ. ಯಾಕೆ? ನಿನಗೆ ಗೊತ್ತಲ್ಲ 1963 ಏನಾಯ್ತು ಅಂತ. ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಹಕ್ಕಿಯನ್ನ ನೀವು ಅದನ್ನ ರಾಷ್ಟ್ರೀಯ ಪಕ್ಷಿ ಮಾಡಬೇಕು ಅಂತ ಅದರ ಪರವಾಗಿ ವಾದ ಮಾಡಿದ್ರಿ. ಆಗಲೇ ಅನ್ಸಿತ್ತು ಆ ಪಕ್ಷಿ ಉಳಿಗಾಲ ಇಲ್ಲ ಅಂತ. ಈಗ ನೋಡು, ಆಗ ಸಾವಿರಾರು ಸಂಖ್ಯೆಯಲ್ಲಿದ್ದಂತ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಈಗ 100 ಲೆಕ್ಕಕ್ಕೆ ಇಳಿದು ಬಿಟ್ಟಿದೆ. ನಿಜ ಸರ್. ಅದರಿಂದಾಗಿ ನಾನು ಮನವಿ ಮಾಡಿಕೊಂಡಿದ್ದೆ, ರಾಷ್ಟ್ರೀಯ ಪಕ್ಷಿ ಮಾಡಿದ್ರೆ ಉಳಿಸಬಹುದು ಅಂತ ಹೇಳಿ. ಅಂದ್ರೆ ಒಬ್ಬ ಅಧಿಕಾರಿ ಹೇಳ್ತಾ ಇದ್ದ ಆಫ್ ದ ರೆಕಾರ್ಡ್, ಏನ್ ಸರ್? ಆ ಪಕ್ಷಿಯಲ್ಲಿ ಒಂದು ತೊಂದರೆ ಇದೆ ಅಂತ. ಪಕ್ಷಿ ಏನ್ ಸರ್ ತೊಂದರೆ? ಆ ಪಕ್ಷಿ ಹೆಸರೇನೆಯ? ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಅದನ್ನ ಬರೆಯುವಾಗ ಸ್ಪೆಲ್ಲಿಂಗ್ ಅಲ್ಲಿ ಒಂದು ಸಣ್ಣ ತಪ್ಪಾದ್ರು, ಹೇಳುವಾಗ ಉಚ್ಚಾರಣೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಒಂದ್ ಸ್ಪೆಲ್ಲಿಂಗ್ಗೋಸ್ಕರ ಒಂದ್ ಪಕ್ಷಿ ಉಳಿಯೋದನ್ನೇ ಹಾಳು ಮಾಡ್ಬಿಟ್ರಲ್ಲ ಸರ್. ಹಾಗಾಗಿ ಅದಕ್ಕೆ ರಾಷ್ಟ್ರೀಯ ಪಕ್ಷಿ ಆಗೋ ಯೋಗ ಬರ್ಲಿ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಚೆನ್ನಾಗಿ ಪರಿಚಯ ಇದ್ದಂತ ನೆಹರು ಪ್ರಧಾನಿನೇ ಆಗಿದ್ದು. ಅಲ್ಲ ಸರ್, ನೆಹರು ಅವರು ಪ್ರಧಾನಿ ಆಗಿದ್ರು ಅಂದ್ರೆ ಸರಿ. ಅಯ್ಯೋ, ನನಗೆ ಬಹಳ ಮುಖ್ಯವಾದಂತ ಒಂದು ಕನೆಕ್ಟಿಂಗ್ ವಿಚಾರ ನೆನಪಾಗಿದೆ ಸರ್. ನೆಹರು ಅವರು ಅಂತಿರಂಗೆ ನಮಗೆ ಸ್ವಾತಂತ್ರ್ಯ ಚಳುವಳಿಯ ನೆನಪಾಗಿದೆ. ನೆಹರು ಗಾಂಧಿ ಅವರು ಅಂದ್ರೆ ಅದೇ ಅಲ್ಲ ಸರ್. ನಿಮ್ಮ ಸೋದರ ಮಾವ ಅವರು ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತುಂಬಾ ಸಕ್ರಿಯವಾಗಿ ಪಾಲ್ಗೊಂಡಿದ್ರಂತಲ್ಲ? ಓ, ನಮ್ಮ ಮಾವ ತ್ಯಾಪ್ತಿ. ಊಟ ಮಾಡಿದೇನೋ? ಮಾಡಿದೆ ಮಾಮಾಜಿ. ಬಹಳ ದಿವಸದ ಮೇಲೆ ಮನೇಲೇ ಇದೆಯಾ? ಸ್ವಲ್ಪ ಮೈಗೆ ಆರಾಮಿಲ್ಲ ಕಣ, ಅದಕ್ಕೆ ಮನೇಲೇ ಉಳ್ಕೊಂಡು ಅನ್ಕೊಂಡೆ. ಇದ್ರು ಮಾಮಾಜಿ, ನೀವು ಇಂಗ್ಲೆಂಡ್ ಓದಿ ಆಮೇಲೆ ಭಾರತಕ್ಕೆ ಬಂದು ಇಲ್ಲಿ ನ್ಯಾಯಾಧೀಶರ ಕೆಲಸ ಮಾಡಿ ರಿಟೈರ್ ಆದ್ಮೇಲೆ ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ ಇಡೀ ದೇಶನ 3ನೇ ದರ್ಜೆ ರೈಲಿನಲ್ಲಿ ಸುತ್ತಾ ಇದ್ದೀರಲ್ಲ, ನಿಮ್ಗೆ ಕಷ್ಟ ಆಗ್ತಿಲ್ಲ ಮಾಮಾಜಿ? ಎಸ್, ಅದರಲ್ಲೇನಿದೆ ತಪ್ಪು. ಸರಿ ಕಣ, ನಿನ್ನ ಹೆಂಡತಿ ಹೇಮಿನ ಆಗಿದ್ದಾಳ? ಹೇಮಿನ ಚೆನ್ನಾಗಿದ್ದಾಳೆ ಮಾಮಾಜಿ. ಇತ್ತೀಚೆಗೆ ಒಂದು ಸೊಸೈಟಿನಲ್ಲಿ ಪಾರ್ಟ್ ಟೈಮ್ ಕೆಲಸಕ್ಕೂ ಹೋಗ್ತಾ ಇದ್ದಾರೆ. ಹೆಂಡತಿನ ಕೆಲ್ಸಕ್ಕೆ ಕಳಿಸ್ತೀನಿ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ಲ ಮಾಮಾಜಿ? ಅವಳು ಇಂಗ್ಲೆಂಡ್ ನಲ್ಲಿ ಓದವಳು, ಅವಳಿಗೆ ಇದೆಲ್ಲ ಅಭ್ಯಾಸ ಇದೆ. ಜೊತೆಗೆ ಸೊಸೈಟಿನಲ್ಲಿ ಮಾಡ್ತಿರೋದು ಪಾರ್ಟ್ ಟೈಮ್ ಕೆಲಸ. ಸರಿ ಕಣ, ನೀನು ಕೆಲಸ ಮಾಡಿ ಅವಳು ಕೆಲಸ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಾರೆ. ಜರ್ಮನಿಯಿಂದ ಬಂದು ಎಷ್ಟು ವರ್ಷ ಆಯ್ತು? 2 ವರ್ಷ ಮಾಮಾಜಿ. 2 ವರ್ಷ ಇಂದ ಮನೇಲೆ ಕೂತ್ಕೊಂಡು ಕಾಲ ಕಳೀತಿದೆಯಾ ಹೊತ್ತು ಎಲ್ಲಾದ್ರೂ ಕೆಲಸ ಮಾಡ್ತಾ ಇದೀನೋ? ಮಾಮಾಜಿ, ನಾನು ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಆರ್ನಿಥಾಲಜಿಸ್ಟ್ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೆ, ಸಿಕ್ಲಿಲ್ಲ. BNHS ನಲ್ಲೂ ಖಾಲಿ ಇಲ್ಲ. ಅದಕ್ಕೀಗ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಪಕ್ಷಿಗಳ ಸರ್ವೆ ಮಾಡಿಕೊಡ್ತೀನಿ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಆದ್ರೆ ಅವರಿಂದ ಇನ್ನೂ ಏನು ಪ್ರತಿಕ್ರಿಯೆ ಬಂದಿಲ್ಲ. ಅದೀ ಕಾಲಕ್ಕೆ ಬರಲ್ಲ ಬಿಡೋ. ತಪ್ಪು ನಂದು, ನಿನಗೆ ಗನ್ ಕೊಟ್ನಲ್ಲ ಅಹಮಿರುದ್ದಿಂದು ಒಂದು ತಿಳಿತಾರೆ. ಅನಾಥ ಮಗು ಅಂತ ನಿನ್ನ ಬಹಳ ಪ್ರೀತಿಯಿಂದ ಸಾಕು. ನೀನ್ ಹೇಳ್ದಂಗೆಲ್ಲ ಕೇಳುದು. ಏನಾಯ್ತು ಇದರಿಂದ ಪ್ರಯೋಜನ? ಪಕ್ಷಿ ವೀಕ್ಷಣೆ ಮಾಡ್ತೀನಿ, ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡ್ತೀನಿ ಅಂತ ಪಕ್ಷಿಗಳನ್ನ ಬೇಟೆಯಾಡೋ ಚಟ ಬೆಳೆಸ್ಕೊಂಡ್ಬಿಟ್ಟಿದ್ಯಾ. ಪ್ರಾಮಾಣಿಕವಾಗಿ ದುಡ್ಡು ತಿನ್ನೋದಕ್ಕೆ ಏನು ಕಾಯಿಲೆ ನಿನ್ಗೆ? ಮಾಮಾಜಿ, ನನ್ನನ್ನ ಈ ಫೀಲ್ಡ್ ಅಲ್ಲಿ ತುಂಬಾ ಜನ ಗುರುತಿಸ್ತಾ ಇದ್ದಾರೆ.
ಬಹಳ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಗೌರವ ಕೊಡ್ತಾ ಇದ್ದಾರೆ. ಬ್ರಿಟಿಷ್ ಅವರು ನನ್ನ ಗುಸ್ತಿ ಗೌರವ ಕೊಡ್ತಾ ಇದ್ದಾರೆ. ಗೌರವ ಅಂತೆ ಗೌರವ, ಬ್ರಿಟಿಷ್ನವ್ರ ಹತ್ರ ಏನೋ ಗೌರವ. ಸೋಮಾರಿಗಳವರು ನಿಂತಲ್ಲೇ ನಿಂತು ಪಕ್ಷಿ ವೀಕ್ಷಣೆ ಮಾಡ್ತೀನಿ ಅಂತ ಬೈನಾಕಲ್ ಇಟ್ಕೊಂಡು ಸೋಮಾರಿಗಳಾಗಿದ್ದಾರೆ. ಅದು ಅವ್ರ ಜೊತೆ ಸೇರ್ಕೊಂಡು ನೀನು ಸೋಮಾರಿ ಆಗಿದ್ಯಾ. ಗೌರವ ತರ ಅಂತ ವಿಷಯ ಅಂತ ಅಂದ್ರೆ ನನ್ನ ನೋಡ್ಕೊಳ್ಳಿರೋ, ನಾನು ಬ್ರಿಟಿಷ್ ನಲ್ಲಿ ಇಂಗ್ಲೆಂಡ್ ನಲ್ಲಿ ಓದ್ತಾ ಇದ್ದೆ. ಬ್ರಿಟಿಷ್ನವರ ಪ್ರಭಾವಕ್ಕೊಳಗಾಗಿದೆ. ಭಾರತಕ್ಕೆ ಬಂದು ಅವ್ರದೇ ಸರ್ಕಾರದಲ್ಲಿ ನ್ಯಾಯಾಧೀಶನಾಗಿ ಕೆಲಸ ಮಾಡಿದೆ. ರಿಟೈರ್ ಆಯ್ತು. ರಿಟೈರ್ ಆದ್ಮೇಲೆ ಅವ್ರನ್ನ ನನ್ಗೆ ಯಾಕೋ ಜಲಿಯಾನವಾಲ್ ಬಾಗ್ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷ ನನ್ನನ್ನ ಕಮಿಟಿ ಸದಸ್ಯನಾಗಿ ಮಾಡ್ತು. ತಿಳಿತು ನೋಡು, ಈ ಬ್ರಿಟಿಷ್ನವರು ನಮ್ಮನ್ನ ಜಿದ್ದಾಳ್ತರ ಹೇಗ್ ನಡೆಸ್ಕೊಂತ ಇದ್ದಾರೆ, ನಮ್ಮ ಸ್ವತಂತ್ರಕ್ಕೆ ಹೇಗ್ ಧಕ್ಕೆ ತರ್ತಾ ಇದ್ದಾರೆ ಅಂತ. ಅದೇ ತಕ್ಷಣ ಕಣು ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವರಾಜ ಪಕ್ಷ ಚಳುವಳಿಗೆ ಧುಮುಕ್ದೆ ಹೋರಾಟ ಮಾಡಿದೆ. ಇದು ಕಣ ಗೌರವ ಅಂತ ತರುವಂತ ವಿಷಯ. ಅದು ಬಿಟ್ಟು ನೀನೇನ್ ಮಾಡ್ತಾ ಇದೀಯಾ? 4-5 ಗೀಜುಗಳ ಜೊತೆ ಗಂಡು ಅಕ್ಕಿ ಸಂಸಾರ ಮಾಡುತ್ತೆ, 4-5 ಗೂಡು ಕಟ್ಟುತ್ತೆ. ಇದೇನೋ ಮಾಡಿರೋದು ನೀನ್ ದೊಡ್ಡ ಗಣಕಾರಿ ಸಂಶೋಧನೆ. ಇದರಿಂದ ಯಾರಿಗೆ ತಾನೇ ಪ್ರಯೋಜನ ಲಾಭ ಹೇಳೋ? ಮಾಮಾಜಿ, ವಿಜ್ಞಾನದ ಮೂಲಭೂತ ಸಂಶೋಧನೆ ಮಾಡಬೇಕಾದ್ರೆ ಅದರಿಂದ ಯಾರಿಗೆ ಯಾವಾಗ ಹೇಗ್ ಪ್ರಯೋಜನ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಮಾಮಾಜಿ. ಬಹಳ ಸರಿ ಪ್ರಯೋಜನ ಆಗುತ್ತೆ, ಆದ್ರೆ ನೀವು ಹೇಳಿದ್ರೆ ಕೆಲವೊಂದ್ಸತಿ ಪ್ರಯೋಜನ ಆಗದೇನೂ ಇರ್ಬೋದು. ಈಗ್ಲಾದ್ರೂ ಒಪ್ಕೊಂಡ್ರಲ್ಲಪ್ಪ, ನೀನ್ ಮಾಡೋ ಸಂಶೋಧನೆಯಿಂದ ಯಾರು ಪ್ರಯೋಜನನೂ ಇಲ್ಲ, ಲಾಭನೂ ಇಲ್ಲ ಅಂತ. ಅದ್ ಸರಿ ಕಣ, ನೀನ್ 8 ಟೈಮಿನಾಗ ಏನೋ ಮಾಡಿದ್ಯಾ? ನೀನ್ ತಾಳಿಕೆ ಹೆಜ್ಜೆ ಹಾಕ್ತಾರೆ, ನೀನ್ ಎಲ್ಲಿ ಬೈನಾಕ್ಲರ್ ಇಟ್ಕೊಂಡು ಪಕ್ಷಿ ವೀಕ್ಷಣೆಗೆ ಹೋಗ್ತೀಯಾ, ನೀನ್ ಹಿಂದೆನೇ ಬರ್ತಾಳಂತೆ. ಅಲ್ಲ, ಏನ್ ಹುಚ್ಚಿಟ್ಟಿದೆ ಹುಡುಗರಿಗೆ? ಮಾಮಾಜಿ, ನಾನು ಇದನ್ನೆಲ್ಲ ಹೇಗ್ ಮನವರಿಕೆ ಮಾಡ್ಕೊಳ್ಳಿ, ಹೇಗ್ ಅರ್ಥ ಮಾಡಿಸ್ಲಿ? ನೋಡೋ, ನೀನ್ ಏನು ಮನವರಿಕೆ ಮಾಡ್ಕೊಡ್ಬೇಡ, ಅದ್ರ ಅವಶ್ಯಕತೆ ನನಗಿಲ್ಲ ಕಣ. ಪ್ರಾಮಾಣಿಕವಾಗಿ ದುಡಿದು ಗೌರವಯುತವಾಗಿ ಬದುಕ್ರೋ, ಅದು ಕಣ ನಂಗೆ ಸಂತೋಷ ಕೊಡುವಂತ ವಿಷಯ. ಸಲೀಂ, ಗಂಭೀರವಾಗಿ ಯೋಚನೆ ಮಾಡು. ಪಕ್ಷಿ ವೀಕ್ಷಣೆ, ಪಕ್ಷಿಗಳ ಅಧ್ಯಯನ ಮಾಡೋದ್ರಿಂದ ಹೊಟ್ಟೆ ತುಂಬುತ್ತೇನೋ? ತುಂಬಾ ಜನ ಹೀಗೆ ಪ್ರಶ್ನೆ ಕೇಳ್ತಾರೆ, ಆದ್ರೆ ಹೊಟ್ಟೆ ತುಂಬಿಸ್ಕೊಡೋದೊಂದೇ ಜೀವನದ ಉದ್ದೇಶ ಆಗ್ಬಾರ್ದಲ್ವಾ? ಪುಸ್ತಕಗಳು ಪ್ರಕಟ ಆಗೋಷ್ಟೊತ್ತಿಗೆ ನಮ್ಮ ಮಾವ ಬದುಕಿರ್ಲಿಲ್ಲ. ಅವರು ಇದ್ದಾಗ ನನ್ನ ಕೆಲಸಕ್ಕೆ ಅಷ್ಟಾಗಿ ಮನ್ನಣೆ ಏನು ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಅನ್ಸುತ್ತೆ ಡೇನಿಯಲ್, ನನಗೆ ಸಿಕ್ಕಿರುವಂತ ಈ ಪ್ರಶಸ್ತಿ ಪುರಸ್ಕಾರ ಎಲ್ಲ ನೋಡೋಕೆ ಹೋಗ್ತಿದ್ದೆ, ಈಗ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಕೆಲವರು ಇರ್ಬೇಕು ಸರ್, ಎಂತೆಂತ ಸಾಧನೆ ಮಾಡಿದ್ರಿ ಅದನ್ನೆಲ್ಲ ನೋಡ್ಬೇಕಾಗಿತ್ತು ಸರ್. ನೀವು ಈ ವಿಮಾನ ನಿಲ್ದಾಣದಲ್ಲಿ ಆಗುವಂತ ಹಕ್ಕಿ ಡಿಕ್ಕಿಗೆ ಸಂಬಂಧಪಟ್ಟ ಹಾಗೆ ನೀವು ಮತ್ತು ನಿಮ್ಮ ಗೆಳೆಯ ಸೇರ್ಕೊಂಡು ಸರ್ಕಾರಕ್ಕೆ, ಅದು ಭಾರತ ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಟ್ಟಿದ್ರಂತಲ್ಲ? ನಾನು ಮತ್ತೆ ರಾಬರ್ಟ್ ಬಿ ಗ್ರಬ್ ಸೇರಿ ಮಾಡಿದ್ದು. ರಾಬರ್ಟ್ ಬಿ ಗ್ರಬ್ ಮತ್ತೆ ಈ ದೆಹಲಿ, ಹಿಂಡನ್ ಮತ್ತೆ ಮುಂಬೈ 2 ರೂಮ್ಗಳನ್ನ ಇಟ್ಕೊಂಡು ನಾವು ವರದಿ ಕೊಟ್ಟಿದ್ವಿ. ಈಗ ಪಕ್ಷಿಗಳು ವಾಸ ಮಾಡಕ್ ಬೇಕಾಗಿರುವಂತ ಆಹಾರ ಮತ್ತೆ ನೀರು, ಅವುಗಳ ವಂಶಾಭಿವೃದ್ಧಿಗೆ ಬೇಕಾಗಿರುವಂತಹ ಗಿಡ ಮರ ಪೊದೆ ಇಲ್ಲದೆ ಹೋದರೆ ಆ ಜಾಗದಲ್ಲಿ ಪಕ್ಷಿಗಳು ಇರಲ್ಲ. ಮತ್ತೆ ಅಲ್ಲಿ ಸಾಕು ಪಾರಿವಾಳಗಳನ್ನು ಕೂಡ ಇರದೇ ಇವಾಗ ನೋಡ್ಕೊಂಡ್ಬಿಟ್ರೆ ಅವುಗಳನ್ನ ಹಿಡಿಯಕ್ಕೆ ಬರುವಂತ ಗಿಡಗಳಂತ ಪಕ್ಷಿಗಳು ಬರಲ್ಲ ಅಂತ ನಾವು ವರದಿಯಲ್ಲಿ ಹೇಳಿದ್ವಿ. ಜೊತೆಗೆ ನೀವು ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಕೆಲಸ ಮಾಡಿದಕ್ಕೆ ಒಂದು ಸಾಲನ್ನ ಖಾರವಾಗಿ ಸೇರಿಸಿದ್ರಂತಲ್ಲ? ಈ ವರದಿಯನ್ನ ಜಾರಿ ಮಾಡೋದ್ರಲ್ಲಿ ವಿಳಂಬ ಮಾಡಿದ್ರೆ ಅಥವಾ ನಿರಾಸಕ್ತಿ ವಹಿಸಿದ್ರೆ ಅದನ್ನ ನಾವಿಬ್ರು ಸಹಿಸೋದಿಲ್ಲ ಅಂತ. ಇನ್ನೇನು ಡೇನಿಯಲ್, ನಾನು ಕೂಡ ಈ ಎಂತೆಂತ ಈ ವನ್ಯಜೀವಿ ಪರಿಸರ ಪಕ್ಷಿಗಳ ಕಮಿಟಿಗಳ ಸದಸ್ಯನಾಗಿದ್ದೆ. ನಾವೆಲ್ಲರೂ ಸೇರಿ ಎಂತೆಂತ ಶ್ರದ್ಧೆಯಿಂದ ವರದಿಗಳನ್ನು ಕೊಡ್ತಾ ಇದ್ವಿ. ಅವ್ರು ಜಾರಿಗೆ ಬರಲಿಲ್ಲ ಅಂತ ಹೇಳಿದ್ರೆ ನಾವು ವರದಿಗಳು ಕೊಟ್ಟು ಪ್ರಯೋಜನ ಏನು? ಆದ್ರೆ ಈ ಉತ್ತರ ಭಾರತದ ಭರತ್ಪುರ ಮತ್ತೆ ಕೇರಳದ ಸೈಲೆಂಟ್ ವ್ಯಾಲಿ ನಿಮ್ಮದೇ ಕಾರಣ ಕುಳಿತಲ್ವ ಸರ್? ಅದೊಂದು ಸಮಾಧಾನ ನೋಡು ನನಗೆ. ಈಗ ತಿರುವನಂತಪುರದ ಸುತ್ತಮುತ್ತ ನಾನು ಪಕ್ಷಿಗಳ ಸರ್ವೆಗೆ ಹೋಗುವಾಗ ಅಲ್ಲಿ ಪರಿಸರ ಎಷ್ಟು ಚೆನ್ನಾಗಿತ್ತಯ್ಯ. ಆಮೇಲೆ ಕಾಡು ಕಡಿದು ಕಾಫಿ, ಮೆಣಸು, ರಬ್ಬರು ಅಂತ ಬೆಳೆಯೋಕೆ ಶುರು ಮಾಡಿದ್ರು. ಪರಿಣಾಮ ಏನಾಯ್ತು?
ಪಕ್ಷಿಗಳ ಸಂತತಿನೇ ಕಡಿಮೆ ಆಗೋಯ್ತಲ್ಲ. ಅದು ನಾನು ಮನವಿ ಮಾಡಿಕೊಂಡೆ ಅಂತ ಹೇಳಿ ಸೈಲೆಂಟ್ ವ್ಯಾಲಿಯ ಸಾವಿರಾರು ಎಕರೆಗಳನ್ನ ಅಣೆಕಟ್ಟಿಗೆ ಹೋಗೋ ತಪ್ಪಿಸಿದ್ರು ನಮ್ಮ ಇಂದಿರಾ ಗಾಂಧಿ ಅವರು. ಬ್ರಿಟಿಷ್ ಕಲ್ಚರ್ನ ಎಷ್ಟು ಬ್ಲೈಂಡ್ ಆಗಿ ಫಾಲೋ ಮಾಡೋದು ಸಮಾಚಾರ ಅಲ್ಲ. ನೀವೆಂತ ಗ್ರೇಟ್ ವರ್ಕ್ ಮಾಡಿದ್ರಿ. ಸಾವಿರಾರು ಎಕರೆ ಕಾಡು ಉಳಿಸೋದು ಇದ್ರೆ ಹುಡುಗಾಟದ ಮಾತಾಡ್ತಾರೆ. ಈ ಸರ್ವೆಗಳಲ್ಲಿ ನಿಮ್ಗೆ ತುಂಬಾ ಇಷ್ಟವಾಗಿದ್ದಂತ ಸರ್ವೆ ತಿರುವನಂತಪುರದ ಸರ್ವೆನೇ ಅಂತ ನಾನು ಅನ್ಕೋತೀನಿ. ನಿಜ ನಿಜ. ಯಾಕೆಂದ್ರೆ ಅನೇಕ ಬಗೆಯ ಪಕ್ಷಿಗಳಲ್ಲಿ ಇದಾವೆ ಅಂತ ಹೇಳೋಕ್ ಸಾಧ್ಯ ಆಯ್ತು ನನಗೆ. ಈಗ ನೋಡು, ಅತ್ಯಂತ ಸಣ್ಣ ಜಾಗದಲ್ಲಿ ಪಕ್ಷಿಗಳ ಸಾಂದ್ರತೆ ಹೆಚ್ಚಾಗಿರೋದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈಶಾನ್ಯದ ರಾಜ್ಯಗಳು. ಈಶಾನ್ಯದ ರಾಜ್ಯಗಳಲ್ಲಿ ಕಾಣಿಸುವಂತ ಎಲ್ಲಾ ಪಕ್ಷಿಗಳು ತಿರುವನಂತಪುರದಲ್ಲಿ ಕಾಣಿಸುತ್ತಲ್ಲ. ಈಶಾನ್ಯದ ರಾಜ್ಯಗಳಲ್ಲಿ ದಕ್ಷಿಣದ ಕೇರಳದಲ್ಲಿರುವಂತ ತಿರುವನಂತಪುರ ಇದೆ. ಇದನ್ನೇ ಅಲ್ವಾ ಸರ್ ಸುಂದರ್ಲಾಲ್ ವೋರಾ ಅವರ ಸಾತ್ಪುರ ಹೈಪೋಥೆಸಿಸ್ ಹೇಳೋದು. ಆ ಕಡೆ ಈಶಾನ್ಯದ ರಾಜ್ಯಗಳಿವೆ, ಈ ಕಡೆ ಮೂಲೆಯಲ್ಲಿ ದಕ್ಷಿಣದಲ್ಲಿ ಕೇರಳ ಇದೆ. ಈಶಾನ್ಯದ ರಾಜ್ಯಗಳಿಗೂ ಈ ದಕ್ಷಿಣದ ಕೇರಳಕ್ಕೂ ನಡುವಿನಲ್ಲಿ ಸಾತ್ಪುರ ಬೆಟ್ಟಗಳ ಸಾಲಿತ್ತು. ಇದು ಲಕ್ಷಾಂತರ ವರ್ಷಗಳಲ್ಲಿ ನಶಿಸಿ ಹೋದಾಗ ಅಲ್ಲಿದ್ದಂತ ಪಕ್ಷಿಗಳಿಗೂ ಇಲ್ಲಿದ್ದಂತ ಪಕ್ಷಿಗಳಿಗೂ ಸಾಮ್ಯತೆ ಹಾಗೇ ಉಳಿತು ಅಂತ ಈ ಥಿಯರಿ ಹೇಳುತ್ತೆ. ಅಲ್ಲ ಸರ್, ಈಗ ನಾವು ಸಾಧನೆ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡಿದ್ವಿ. ಒಂದು ಗುರುತರವಾದಂತ ಆರೋಪ ನಿಮ್ಮ ಮೇಲಿದೆ ಸರ್. ಈ ವಯಸ್ಸು ನಮ್ಮ ಸಲೀಂ ಅಲಿ ಸಾಹೇಬರು ಯೌವನದಲ್ಲಿ ಶಕ್ತಿ ಇದ್ದಾಗ ಬೇರೆ ಬೇರೆ ತರದ ಬಂದೂಕುಗಳನ್ನ ತಕೊಂಡು ಕಾಡ ಒಳಗಡೆ ಹೋಗಿ ತಮಗಿಷ್ಟ ಬಂದಂಗೆ ಬೇಟೆ ಆಡ್ಬಿಟ್ಟು ಇವಾಗ ವೃದ್ಧಾಪ್ಯದಲ್ಲಿ ಯಾರು ಬೇಟೆ ಆಡ್ಬೇಡಿ ಕಾಡು ಉಳಿಸಿ ಅಂತ ಬೋಧನೆ ಮಾಡ್ತಿದ್ದಾರೆ. ಹೇಳೋದ್ರಲ್ಲಿ ಅಲ್ಪ ನಿಜವೂ ಇದೆ. ನನಗೆ ಸಣ್ಣ ವಯಸ್ಸಿನಲ್ಲಿ ಬೇಟೆ ಆಡೋ ಹುಚ್ಚು ಬಹಳ ಇತ್ತು ನೋಡು. ಅಷ್ಟ್ಯಾಕೆ ಆ ಸಣ್ಣ ವಯಸ್ಸಿಗೆ 9-10 ಒಳ್ಳೊಳ್ಳೆ ಬಂದೂಕುಗಳೆಲ್ಲ ಇಟ್ಬಿಟ್ಟಿದ್ದಲ್ಲ ನಾನು. ಯಾವಾಗ ನಾನು ಪಕ್ಷಿಗಳ ಅಧ್ಯಯನಕ್ಕೆ ತಿರುಗಿದೆ ಅಲ್ಲಿಗೆ ಅವೆಲ್ಲ ನಿಂತರು. ಇಲ್ಲಿ ಏನಿದ್ರು ಶೂಟ್ ಮಾಡ್ತಾ ಇದ್ದಿದ್ದು ಮಾಡೆಲ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮಾತ್ರ. ನಾವು ಸಣ್ಣವರಿದ್ದಾಗ ಕಾಡುಗಳು ಎಷ್ಟು ಸಮೃದ್ಧವಾಗಿದ್ವು, ಪಕ್ಷಿಗಳು ಪ್ರಾಣಿಗಳು ಎಷ್ಟು ಯಥೇಚ್ಛವಾಗಿದ್ವು. ಏನೆಲ್ಲ ಆಗೋಯ್ತಯ್ಯ. ಆಮೇಲೆ ನೋಡು, ಈಗ ಚಿರತೆಗಳು ಆನೆಗಳೆಲ್ಲ ಹಳ್ಳಿಗಳಿಗೆಲ್ಲ ಬಂದು ಜನಗಳಿಗೆಲ್ಲ ತೊಂದರೆ ಕೊಡೋಕೆ ಶುರು ಮಾಡ್ಬಿಟ್ಟಿದಾವಲ್ಲ. ಅವನ್ನೆಲ್ಲ ಕುಂತ ಹೋದ್ರೆ ಈ ಭೂಮಿ ಮೇಲೆ ಇರುವಂತ ಒಂದೊಂದು ಸ್ಪೀಶೀಸ್ ನಾಶ ಆಗಲ್ವೇ? ಪ್ರಾಣಿ ಪಕ್ಷಿಗಳನ್ನ ಬೇಟೆ ಆಡೋ ಹುಚ್ಚಿತ್ತಲ್ಲ, ಅದೇ ನನ್ನನ್ನು ಏನು ತನಕ ಕರ್ಕೊಂಡ್ಬಿಡ್ತಿಲ್ಲ. ಅಲ್ಲ ಸರ್, ನನಗೆ ನೀವು ಈ ಘಟನೆ ಹೇಳ್ತಿರೋ ಹಾಗೆ ಇನ್ನೊಂದು ಘಟನೆ ನೆನಪಾಗುತ್ತೆ. ನಮ್ಮ ರಾಜ ಮಹಾರಾಜರುಗಳನ್ನ ಅವಾಗ ಬೇರೆ ಬೇರೆ ಪ್ರಾಣಿಗಳು, ಹುಲಿ ಇಂಥದ್ದೆಲ್ಲ ನಮ್ಗೆ ತೊಂದರೆ ಕೊಡ್ತಿದೆ ಅಂತ ಜನಗಳು ಹೋಗಿ ಹೇಳೋರು. ಮಹಾರಾಜರು ಅವ್ರೇನ್ ಮಾಡೋರು, ಬಂದೂಕ ತಗೊಂಡು ಹೋಗಿ ಆ ಹುಲಿಗಳ ಬೇಟೆ ಆಡೋರು. ನಿಮ್ ತರ ಬುದ್ಧಿ ಬಂದಿದ್ರೆ ಒಳ್ಳೇದಿತ್ತು. ಅವರು ಅದನ್ನೇ ಚಟ ಮಾಡಿಕೊಂಡು ಬೇಟೆ ಚಟವಾಗಿ ಮುಂದುವರಿಸ್ಕೊಂಡ್ರು. ಮಧ್ಯಪ್ರದೇಶದ ಒಬ್ಬ ಮಹಾರಾಜ ಈ ಬೇಟೆ ಚಟದಲ್ಲಿ ಸುಮಾರು ಎಷ್ಟು ಹುಲಿಗಳನ್ನ ಕೊಂದಿರ್ಬೋದು ಹೇಳಿ ಸರ್? 1140 ಹುಲಿಗಳನ್ನ ಕೊಂದಿದ್ದಾನಂತೆ ಸರ್. ಅಯೋಗ್ಯ ಅಯೋಗ್ಯ. ಅಷ್ಟೇ ಅಲ್ಲ ಸರ್, ಅವನ ತಮ್ಮ ಒಬ್ಬ ಆಧುನಿಕ ಜೀಪ್ ನಲ್ಲಿ ಅದಕ್ಕೊಂದು ಹೆಡ್ಲೈಟ್ ಅಳವಡಿಸಿಕೊಂಡು ಏಕಾಏಕಿ ಕಾಡಿನ ಒಳಗಡೆ ನುಗ್ಗಿದ್ನಂತೆ. ನುಗ್ಗಿ ಅಲ್ಲಿ ಉಳಿದಂತಹ 3 ಚೀತಾಗಳನ್ನ ಗನ್ ತಗೊಂಡು ಠಾಮ್ ಅಂತ ಹೊಡೆದು ಭಾರತದಲ್ಲಿ ಇದ್ದಂತ ಕಡೆಯ 3 ಚೀತಾಗಳನ್ನ ಮುಗಿಸ್ಬಿಟ್ಟು ಮಹಾ ಮನೆ ಆಳ ಅವನು. ಏನಾದರೂ ಆಗಲಿ ಈಗೆಲ್ಲ ಅದನ್ನ ಇದ್ದಿದೆ ಅಂತ ಅನ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಹುಲಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತೆ ಜನಕ್ಕೆ ಈ ಅಭಿವೃದ್ಧಿಯ ನಾಗಾಲೋಟದ ಬಗ್ಗೆ ಬೇಸರ ಬಂದಿದೆ. ಪರಿಸರದ ಪ್ರಜ್ಞೆಯನ್ನು ಮೂಡ್ತಾ ಇದೆ. ನಿಜ ಸರ್. ಇನ್ನೂ ಒಂದು ತುಂಬಾ ಖಾಸಗಿಯಾದಂತ ವಿಚಾರ ಕೇಳ್ತೀವಿ, ಪರವಾಗಿಲ್ಲ? ಕೇಳು. ಈ ಬಗ್ಗೆ ಏನೋ ಒಂದು ಗಾಸಿಪ್ ಹೊಡೆದಾಡ್ತಾ ಇತ್ತು. ಗಾಸಿಪ್ ಈ ವಯಸ್ಸಲ್ಲಿ ಯಾರೋ ಒಬ್ಳು ಗೆಳತಿ ಇಲ್ಲಂತಲ್ಲ ಸರ್? ಗೆಳತಿ ಇಲ್ಲ
ನಿಜ. ಆದ್ರೆ ಅದು ಕಾಸಿಪ್ಪಲ್ಲ. ಎರಡು ದಿನ ತೀರ್ಕೊಂಡ್ಮೇಲೆ ಪರಿಚಯ ಆಗಿದ್ದೀವಿ. ಯಾಕೆ ಮದುವೆ ಆಗೋ ತನಕ ನಮ್ಮ ಮಾತುಕತೆ ಹೋಗಿತ್ತಲ್ಲ. ಇದೆಲ್ಲ ನನ್ನ ಆತ್ಮಚರಿತ್ರೆಯಲ್ಲಿ ಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದೀನಲ್ಲ. ನಿಮ್ಮನ್ನ ಬಿಸ್ಕಿ ಅಂತ ಕರೀಬೋದ? ಖಂಡಿತ. ಹಾಗೆ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮನ್ನ ಸಲೀಮ್ ಅಂತ ಕರೀಬೋದಾ? ಸಲೀಮ್ ಕರೀರಿ. ಹೆಂಡತಿ ಟೈಮಿನ ಬದುಕಿದ್ದಾಗ ಅವಳು ನನ್ನ ಹಾಗೆ ಕರೀತಿದ್ದು. ಟೀ ಬಹಳ ಅದ್ಭುತವಾಗಿ ಮಾಡಿದ್ದೀರಾ. ಗಂಡಸರು ಇಷ್ಟು ಚೆನ್ನಾಗಿ ಟೀ ಮಾಡ್ತಾರೆ ಅಂತಾನೆ ಗೊತ್ತಿರ್ಲಿಲ್ಲ. ಹೌದಾ? ನಿಮ್ಗೆ ಅಷ್ಟೊಂದು ಇಷ್ಟ ಆಯ್ತಾ? ಇದೊಂದು ಅಭ್ಯಾಸ ಇದೆ ನನಗೆ. ಹಾಗಾಗಿ ನಾನು ಟೀ ಮಾಡೋದು ಕಲ್ತೀನಿ. ಮನೆ ತುಂಬಾ ಚೆನ್ನಾಗಿದೆಯಲ್ಲ. ಇಷ್ಟು ದೊಡ್ಡ ಮನೆಯಲ್ಲಿ ನೀವು ಒಬ್ಬರೇ ಇರ್ತೀರಾ? ಇದು ನನ್ನ ಮನೆ ಅಲ್ಲ. ಇಲ್ಲಿ ನಮ್ಮ ಅಕ್ಕ ಬಾವ ಮತ್ತೆ ಮಕ್ಳು ಇರ್ತಾರೆ. ಈ ಕೆಲ್ಸ ಬಿಡುವಿದ್ದಾಗ ಸುಮ್ಮನೆ ಹಾಗೆ ಬಂದು ಹೋಗ್ತೀನಿ ಅಷ್ಟೇ. ಮತ್ತೆ ಯಾರು ಪಾಕಿಸ್ತಾನದಲ್ಲಿ? ಎಲ್ಲ ಜಪಾನ್ಗೆ ಹೋಗಿದ್ದಾರೆ. ಹಾಲಿಡೇಸ್ ಅಲ್ಲ. ಇವತ್ತು ಭಾನುವಾರ ಆದ್ರಿಂದ ಕೆಲಸದವ್ರಿಗೂ ರಜಾ. ಹಾಗಾಗಿದೆ ನೋಡಿ, ನಾನೇ ಟೀ ಮಾಡ್ಬೇಕಾಗಿ ಬಂದಿದ್ದು. ನಿಮ್ಗೊಂದು ವಿಷಯ ಕೇಳಬೇಕಿತ್ತು. ಹೇಳಿ. ಈ ಹಕ್ಕಿಗಳು ತಮ್ಮ ಮನೆ ಸಾರಿ ಗೂಡು ಹಾ. ಹಾಳಾದ್ಮೇಲೆ ಇನ್ನೊಂದು ಕಟ್ತಾವ ಅಥವಾ ವರ್ಷ ವರ್ಷ ಅದನ್ನೇ ರಿಪೇರಿ ಮಾಡ್ಕೊಳ್ತಾವ? ಮೊದಲನೇದಾಗಿ ಪಕ್ಷಿಗಳ ಗೂಡು ಕಟ್ಟುವ ಉದ್ದೇಶ ಏನು? ಸಂಜೆ ಆದ್ಮೇಲೆ ವಿಶ್ರಾಂತಿ ಮಾಡಕ್ಕೆ, ರಾತ್ರಿ ಮಲ್ಗೋಕೆ, ಮತ್ತೆ ಮೊಟ್ಟೆ ಇಟ್ಟು ಮರಿನ್ ಬೆಳ್ಸಕ್ಕೆ. ನೀವು ಹೇಳಿದ್ದು ಅರ್ಧ ಮಾತ್ರ ನಿಜ. ಆದ್ರೆ ಪಕ್ಷಿಗಳು ಮೊಟ್ಟೆ ಇಟ್ಟು ಮರಿ ಮಾಡಕ್ಕೆ ಗೂಡು ಉಪಯೋಗಿಸ್ತಾ ಇರೋದಲ್ಲ, ಅದು ಮಾತ್ರ ಸರಿ. ಉಳಿದಾಗೆ ಅದು ರಾತ್ರಿ ಮಲಗೋದು, ವಿಶ್ರಾಂತಿ ತಗೊಳ್ಳೋದು, ಅದೆಲ್ಲ ಎಲ್ಲಿ ಅವಕ್ಕೆ ಸಾಯಂಕಾಲ ಆಗ್ತಿದ್ದಾಗೆ ಜಾಗ ಸಿಗುತ್ತೋ, ರೆಂಬೆ ಕೊಂಬೆ ಗಿಡ ಸಿಗುತ್ತೋ ಅಲ್ಲೇ ಹೀಗೆ ಅದನ್ನ ಇಟ್ಕೊಂಡು ನಿದ್ದೆ ಮಾಡ್ಬಿಡ್ತಾರೆ. ಮತ್ತೆ ಹೇಳಿ. ಅಲ್ಲ, ಒಂದೊಂದು ಕೊಟ್ರೆಯಲ್ಲೂ ಇರ್ತದೆ. ಹಾ, ಕೆಲವೊಂದು ಪಕ್ಷಿಗಳು ಕೊಟ್ಟಲ್ಲಿ ಇರುತ್ತೆ. ಸುಮಾರು ವಿಷಯ ತಿಳ್ಕೊಂಡಿದ್ದಾರೆ ಇವರು. ಹಾಗಾದ್ರೆ ಗೂಡು ಮೊಟ್ಟೆ ಇಡಕ್ ಮಾತ್ರನಾ? ಇಲ್ಲದ್ರೆ ಇಲ್ವಾ? ಹೌದು, ಗೂಡು ಮೊಟ್ಟೆ ಇಡಕ್ ಮಾತ್ರ. ಆದ್ರೆ ಇದೆಲ್ಲ ತುಂಬಾ ಬೇಸಿಕ್ ವಿಷಯಪ್ಪ. ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂಡಿದ್ರೆ. ನೀವೇ ನಿಮ್ಮನ್ನ ಜರ್ನಲಿಸಂ ಬಗ್ಗೆ ಕೇಳಿದ್ರೆ ನಿಮ್ಗೆ ಬೇಸಿಕ್ ವಿಷಯ ಏನು ಗೊತ್ತಿರಲ್ಲ ಬಿಡಿ. ನಿಜ, ನಿಮಗೆ ಬೇಯಿಸ್ತಾ ಇದ್ದಾರೆ ಅಷ್ಟೇ, ಬೇಜಾರು ಮಾಡ್ಕೋಬೇಡಿ. ಅವತ್ತು ನಿಮ್ಮ ಹಾಸ್ಟೆಲ್ಗೆ ಬಂದು ಲೇಡೀಸ್ ಹಾಸ್ಟೆಲ್ಗೆ ಕಾಶ್ಮೀರಿ ಹಕ್ಕಿಗಳ ಬಗ್ಗೆ ಮಾತಾಡಿದ್ನಲ್ಲ, ಏನಿಸ್ತು? ಎಷ್ಟು ಚೆನ್ನಾಗಿ ಮಾತಾಡ್ರಿ. ನಂಗಂತೂ ಅವತ್ತೇ ಕಾಶ್ಮೀರಕ್ಕೆ ಹೋಗಿ ಆ ಹಕ್ಕಿಗಳನ್ನೆಲ್ಲ ಲೈವ್ ಆಗಿ ನೋಡೋಣ ಅನಿಸ್ತು. ಓ, ಅಷ್ಟೊಂದು ಇಷ್ಟ ಆಯ್ತಾ? ಅದೊಂದು ಬಿಹೇವಿಯರ್ ಬಗ್ಗೆ ಎಷ್ಟು ಸಿಂಪಲ್ ಆಗಿ ಹೇಳಿದ್ರಿ. ಮಧ್ಯ ಜೋಕ್ಸ್ ಬೇರೆ ಮಾಡ್ತಾ ಇದ್ರಿ. ಏನು ಅಲ್ಲಿರೋ ಹುಡುಗಿರ್ನೆಲ್ಲ ನೋಡಿ ಸ್ಫೂರ್ತಿ ಬಂದ್ಬಿಟ್ಟ? ಏನಪ್ಪ, ಹುಡುಗಿರ ಹಾಸ್ಟೆಲಲ್ಲಿ ಗಂಡಸರು ಯಾವಾಗ್ಲೂ ಚೆನ್ನಾಗಿ ಮಾತಾಡ್ತಾರಂತೆ. ಹಾಗೇನಿಲ್ಲಪ್ಪ, ಏನೋ ನನ್ಗೆ ಗೊತ್ತಿರೋ ಸ್ವಲ್ಪ ವಿಚಾರನ ಹಂಚ್ಕೊಂಡೆ ಅಷ್ಟೇ. ಹಾಗೆ ಅಲ್ಲಿ ಸಿಗೋ ಬ್ಲ್ಯಾಕ್ ನೆಕ್ ಕ್ರೇನ್ ಹಕ್ಕಿ ಇದೆಯಲ್ಲ, ಓಕೆ, ನೀವು ಎಷ್ಟು ಕೆಲಸ ಅದನ್ನ ಉಳಿಸೋಕೆ ಎಷ್ಟು ಕೆಲಸ ಮಾಡಿದ್ದೀರಾ, ನನ್ಗಂತೂ ತುಂಬಾ ಮೆಚ್ಚುಗೆ ಆಯ್ತು. ಹೇಗೆ ನಿಮ್ಮಲ್ಲಿರೋ ಫೀಲ್ಡ್ ಬಯಾಲಜಿಸ್ಟ್ ಆಕ್ಟಿವಿಸ್ಟ್ ಹಾಕೊಂಡು ಮಾಡಾದ್ರೆ? ಅನಿವಾರ್ಯತೆ, ಅಗತ್ಯತೆ. ಇವಾಗ ಟೀ ಮಾಡಕ್ ಕಲ್ತಿದ್ದೀನಲ್ವಾ, ಹಾಗೆ. ಆದ್ರೂ ಟೀ ಮಾಡೋರೆಲ್ಲ ನಿಮ್ ಹಾಗೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತೀವಲ್ಲ? ಅದು ನಿಜ. ಬಹಳ ರಿಸರ್ಚ್ ಮಾಡಿದ್ರೆ ನನ್ನ ಬಗ್ಗೆ. ತುಂಬಾ ವರ್ಷದಿಂದ ಪಕ್ಷಿ ವೀಕ್ಷಣೆ ಮಾಡ್ತಿದ್ರು ಅಥವಾ ಇತ್ತೀಚೆಗೆ ಶುರು ಮಾಡಿದ್ರು? ವರ್ಷಗಳಿಂದೇನಲ್ಲ, ಒಂದು
ಒಂದಷ್ಟು ಹಕ್ಕಿಗಳನ್ನ ಗುರುತಿಸ್ತೀನಿ. ಅವುಗಳನ್ನ ನೋಡಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಆದ್ರೆ ನಿಮ್ ಹಾಗೆ ಬಿಹೇವಿಯರ್ ಸ್ಟಡಿ ಏನ್ ಮಾಡಕ್ ಹೋಗಿಲ್ಲ. ನನಗ್ ಸಮಯನೂ ಇರಲ್ಲ. ನಾವು ಜರ್ನಲಿಸ್ಟ್ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನಾನ್ ಅಂತಾರಲ್ಲ ಹಾಗೆ. ಏನಾದ್ರೂ ತಪ್ಪು ಕಾಣೋದು. ನನ್ನ ಪ್ರಕಾರ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಒನ್ ಆದ್ರೆ ಬಹಳ ಒಳ್ಳೆಯದು. ಮತ್ತೆ ಆ ಒನ್ ಇದೆಯಲ್ಲ ಅದು ನಮ್ದೇ ಫೀಲ್ಡ್ ಆದ್ರೆ ಫೀಲ್ಡ್ಗೂ ತುಂಬಾನೇ ಅನುಕೂಲ ಆಗುತ್ತೆ. ಹೌದು, ಅದು ನಿಜಾನೇ. ಮತ್ತೆ ಇನ್ನೊಂದು, ಈ ನಿಮ್ ಪುಸ್ತಕದಲ್ಲಿ ಬರೀತಿರಲ್ಲ ಹಕ್ಕಿಗಳ ಬಗ್ಗೆ ಬರೆಯುವಾಗ ಇಂತಿಂತ ಹಕ್ಕಿ ಈ ರೀತಿಯ ಪೊದೆ ಗಿಡ ಮರಗಳಲ್ಲಿ ಕಾಣಿಸ್ಬೋದು ಅಂತೀರಾ. ಹಾಗಾದ್ರೆ ನಾನು ಒಂದು ಹಕ್ಕಿ ಒಂದು ಮರದ ಅಥವಾ ಗಿಡದ ಹೆಸರು ಹೇಳಿದ್ರೆ ನೀವು ಅಲ್ಲಿ ಯಾವ ಯಾವ ಹಕ್ಕಿಗಳು ಕಾಣಿಸ್ಬೋದು ಅಂತ ಅಂದಾಜು ಮಾಡ್ಬೋದಾ? ಖಂಡಿತವಾಗ್ಲೂ ಅಂದಾಜು ಮಾಡ್ಬೋದು. ಮತ್ತೆ ಬಹಳಷ್ಟು ಸರಿ ಖರಾರುವಾಕಾಗಿ ಹೇಳ್ಬೋದು. ಜೊತೆಗೆ ಅಲ್ಲಿನ ಪರಿಸರ, ವಾತಾವರಣ, ಗಿಡ, ಮರ, ನೀರಿನ ಲಭ್ಯತೆ, ಮಣ್ಣು ಇದೆಲ್ಲ ನೋಡಿದಾಗ ಪಕ್ಷಿ ಒಂದೇ ಅಲ್ಲ, ಅಲ್ಲಿರೋ ಇಡೀ ಜೀವ ಸಂಕುಲ ಅಂದ್ರೆ ಚಿಟ್ಟೆ, ಪತಂಗ, ಇರುವೆ, ಹಾವುರಾಣಿ, ಪ್ರಾಣಿ, ಹಾವು ಹೀಗೆ ಎಲ್ಲಾನು ಅಂದಾಜು ಮಾಡ್ಬೋದು. ಇಂಟ್ರೆಸ್ಟಿಂಗ್. ಹೌದು. ಮತ್ತೆ ಇನ್ಯಾವ ಫೀಲ್ಡ್ ಅಲ್ಲಿ ನಿಮ್ಗೆ ಆಸಕ್ತಿ ಇದೆ? ನಾನು ಭರತನಾಟ್ಯದಲ್ಲಿ ಹಿಸ್ಟ್ರಿ, ಪೊಲಿಟಿಕ್ಸ್, ಇಂಗ್ಲಿಷ್ ಲಿಟ್ರೇಚರ್ ಮತ್ತೆ ಹೆಚ್ಚಾಗಿ ನೇಚರ್. ನನ್ಗೆ ಏಕೋ ಗೊತ್ತಿಲ್ಲ ರೀ, ಭರತನಾಟ್ಯ ಮತ್ತೆ ಪೊಲಿಟಿಕ್ಸ್ ಅಂದ್ರೆ ಮೊದಲಿಂದನೂ ಅಷ್ಟಕ್ಕಾಗ್ತದೆ. ಆದ್ರೆ ಇಂಗ್ಲಿಷ್ ಲಿಟ್ರೇಚರ್ ಮತ್ತೆ ನೇಚರ್ ಅಂದ್ರೆ ತುಂಬಾನೇ ಇಷ್ಟ. ಹಾಗೆ ನಿಮ್ ರೈಟಿಂಗ್, ಇಂಗ್ಲಿಷ್ ರೈಟಿಂಗ್ ಅಷ್ಟು ಚೆನ್ನಾಗಿರುತ್ತಲ್ಲ. ಗಮನಿಸಿದಿರ ನೀವು? ಅಂದಾಗೆ ಮಧ್ಯಾಹ್ನ ಊಟಕ್ಕೆ ಇರ್ತೀರಲ್ಲ ನೀವು? ಇರ್ತೀನಿ. ಆಮೇಲೆ ತೊಂದರೆ ಆಗಿದ್ರೆ ರಾತ್ರಿ ಊಟಕ್ಕೂ ಇಲ್ಲ. ಅಂದ್ರೆ ಏನಪ್ಪ ಖುಷಿ ಇಲ್ವಾ ನಿಮ್ಗೆ? ಮತ್ತೆ ನೀವು ಕೇಳ್ತಿದ್ದಲ್ವಾ ನಾನು ಶುದ್ಧ ಸಸ್ಯಾಹಾರಿ, ಮೊಟ್ಟೆನೂ ತಿನ್ನಲ್ಲ ಅಂತ. ಅದಕ್ಕೋಸ್ಕರ ನಿಮ್ಗೆ ಅಂತ ಚಪಾತಿ, ಪಲ್ಯ ಮತ್ತೆ ಸ್ವಲ್ಪ ಅನ್ನದಾಲ್ ಮಾಡ್ತೀನಿ. ಆಗ್ಬೋದಲ್ಲ? ಬರಲ್ಲ. ಅಷ್ಟೊಂದು ನೆನ್ಪು ಇಟ್ಕೊಂಡಿದ್ದೀನಿ ನನ್ನ ಬಗ್ಗೆ. ಇಂಟ್ರೆಸ್ಟ್ ಈಸ್ ಮೆಮೊರಿ ಅಂತಾರಲ್ಲ ಹಾಗೆ ನಮ್ಗೆ ಯಾರ ಬಗ್ಗೆ ಯಾವ್ದ್ರ ಬಗ್ಗೆ ಆಸಕ್ತಿ ಇರುತ್ತೋ ಆ ವಿಚಾರ ತುಂಬಾ ಚೆನ್ನಾಗಿ ನೆನಪಿಟ್ಕೊಂಡಿರ್ತೀವಿ. ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ. ಹೀಗೆ ನಿಧಾನವಾಗಿ ಪರಸ್ಪರ ಅರ್ಥ ಮಾಡಿಕೊಂಡು ಮುಂದುವರಿಯೋಣ. ನಾನಂತೂ ನಿಮ್ಗೆ ಯಾವ ವಿಚಾರಕ್ಕೂ ಒತ್ತಾಯ ಮಾಡಲ್ಲ, ಮತ್ತೆ ನಿಮ್ಮಿಂದನೂ ನಾನು ಅದನ್ನೇ ನಿರೀಕ್ಷೆ ಮಾಡ್ತೀನಿ. ಆಗ್ಬೋದು. ಆದರೆ ನಿರೀಕ್ಷೆಗಳೇ ಅಲ್ವೇ ನಮ್ಗೆ ಜೀವಿಸೋದ್ ಶಕ್ತಿ ಕೊಡೋದು. ಮಿಸ್ಕೆ ಏನೋ ಹೇಳ್ತಾ ಇದ್ರೆ? ಏನಿಲ್ಲ ಏನಿಲ್ಲ. ನಿಮ್ಗೊಂದು ಕಥೆ ಹೇಳ. ಕತೆ ಯೋಚನೆ ಮಾಡ್ತಾ ಇದ್ರಾ? ಒಂದು ಕಾಡಲ್ಲಿ ಒಂದು ಹಕ್ಕಿ ಫ್ಯಾಮಿಲಿ ಇತ್ತಂತೆ. ಒಂದು ಗೂಡು ಮಾಡ್ಕೊಂಡಿತ್ತು, ಅದರಲ್ಲಿ 2 ಮರಿ ಇದ್ವಂತೆ. ಇದಕ್ಕಿದ್ದಂಗೆ ಒಂದ್ ದಿವಸ ಒಂದು ಮರಿ ಹುಷಾರ್ ತಕ್ಕೋಯ್ತು. ತಾಯಿ ಹಕ್ಕಿಗಂತೂ ತುಂಬಾನೇ ಯೋಚನೆ ಆಗೋಯ್ತು. ಏನ್ ಮಾಡೋದಪ್ಪ, ನಮ್ಮ ಮರಿ ಏನು ಆಹಾರ ತಗೊಳ್ತಾ ಇಲ್ಲ, ಏನ್ ಮಾಡೋದು ಅಂತ ತಂದೆ ಹಕ್ಕಿ ಹತ್ರ ಬಂತು. ನೀವೇನಾದ್ರೂ ವಿಷದ ಕೀಟ ಏನಾದ್ರೂ ತಿನ್ಸಿದ್ರ ಅಂತ ಹೇಳ್ತು. ತಂದೆಗಂತೂ ಏನು ಯೋಚನೆನೇ ಇಲ್ಲ. ತಾಯಿ ಹಕ್ಕಿ ಹೇಳ್ತು, ನೀನು ಏನು ಯೋಚನೆ ಮಾಡ್ಬೇಡ, ಎಲ್ಲ ಪರಿಹಾರ ಇದೆ. ಹೇಳುತ್ತೆ ಪರಿಹಾರ? ಸಲೀಂ ಅಲಿ ಅವರ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್ ಇದೆಯಲ್ಲ, ಅದನ್ನ ತೆಗೆದು ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಇದು ಚೆನ್ನಾಗಿ ತಮಾಷೆ ಮಾಡ್ತೀರ. ಇದು ಕತೆನಾ? ಬಂದೆ ನೋಡಿ, ಭಾನುವಾರನು ಕೆಲಸದವ್ರು ಬಂದಿದ್ದಾರೆ. ಇವತ್ತೇ ಬರ್ಬೇಕು ಅವರು. ನಾನು ಹೋಗಿ ಅವ್ರಿಗೆ ಬೇಗ ಕೆಲಸ ಹೇಳ್ಕೊಂಡ್ಬಿಡ್ತೀನಿ. ನೀವು ಅಲ್ಲಿ ತನಕ ಕೂತೀರಿ. ಬೇಜಾರಾದ್ರೆ ಪುಸ್ತಕ ಅದನ್ನೆಲ್ಲ ನೋಡ್ತಾ ಇರಿ. ಸಾರಿ ಬಿಟ್ಟು ಹೋಗ್ತಾ ಇದ್ದೀನಿ. ಈಗೇನು ಬೇಜಾರಿಲ್ಲ ಅಲ್ಲ? ಸಿಗ್ತೀನಿ.
अनि ऐसा है कि हम जाते हुए आए हैं. ಆದ್ರೆ ನಾನು ಇನ್ನೂ ಸಲೀಂ ಮನಸ್ಸಿನಲ್ಲಿ ಇದ್ದಿಲ್ಲಲ್ಲ. ನಿಜ ಹೇಳು, ನಿನ್ ಮನಸ್ಸಲ್ಲೂ ಇದ್ದೀನಿ ತಾನೆ? ಇಲ್ಲ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ. ಸಲೀಂ ಸರಿ ನನಗೆ ಇಲ್ಲಿ ಬರಕ್ ಹೇಳಿದ್ದು. ನಾನು ಯಾವಾಗ ನೀನ್ ತಪ್ಪು ಮಾಡಿದೆ ಅಂತ ಹೇಳಿದೆ? ನನಗೆ ಖುಷಿ ಆಗ್ತಿದೆ. ಸಲೀಂಗೆ ನಿನ್ನನ್ನು ಕಳಿಸಿದ್ದಲ್ಲ ಅಂತ. ಅಂದ್ರೆ ನಾನು ನಿನ್ ಸ್ಥಾನ ತುಂಬೋದು ಅಂತ ಅನ್ಸುತ್ತಾ ನಿಮ್ಗೆ? ನೀನ್ ಯಾಕೆ ನನ್ನ ಸ್ಥಾನ ತುಂಬಬೇಕು? ಹಾಗೆ ನೋಡಿದ್ರೆ ಯಾರು ಯಾರ ಸ್ಥಾನನೂ ತುಂಬಾರು. ಖುಷಿ ಆಗ್ತಿದೆ ಅಂದ್ರೆ ಹಾ, ನಾನು ನೀನು ಸಲೀಂ ಮಾತಾಡ್ತಾ ಇದ್ದನ್ನ ಕೇಳಿಸ್ಕೊಂಡೆ. ನಿನಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಆಸಕ್ತಿ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ನನಗೆ ತುಂಬಾ ಖುಷಿ ಆಗ್ತಿದೆ. ಏನ್ ಗೊತ್ತಾ? ಏನು? ಶಾಯರಿ. ನಾನು ಸಲೀಂ ಡೆಹ್ರಾಡೂನ್ನಲ್ಲಿದ್ದಾಗ ಮುಷಾಯರ ಅಂದ್ರೆ ಉರ್ದು ಕವಿಗೋಷ್ಠಿಗಳಿಗೆ ಹೋಗ್ತಾ ಇದ್ವಿ. ಅಲ್ಲ, ನನಗೆ ಶಾಯರಿಗಳಲ್ಲಿ ಆಸಕ್ತಿ ಇತ್ತು ಅಂತಾನೆ ಸಲೀಂ ನನ್ನ ಜೊತೆ ಬರ್ತಾ ಇದ್ದ. ಆದ್ರೆ ಶಾಯರಿಯಲ್ಲಿ ಆಸಕ್ತಿ ಇಲ್ವಲ್ಲ? ಅಯ್ಯೋ ಹುಚ್ಚಿ, ನೀನ್ ಯಾಕೆ ನನ್ನ ನಕಲು ಮಾಡಕ್ ಹೋಗ್ತೀಯ? ಅವನು ಇಷ್ಟಪಡ್ತಾ ಇರೋದು ನಿನ್ನಲ್ಲಿರೋ ತಿಳುವಳಿಕೆ, ಅದಕ್ಕೆ ನೀನ್ ಹಾಕಿರೋ ಪರಿಶ್ರಮ, ನಿನ್ನ ಜೀವನ ಶಕ್ತಿಯನ್ನ ನೋಡಿ. ಅಂದ್ರೆ ನಿನ್ನ ನೇರ ನಡವಳಿಕೆ ಮತ್ತು ಧೈರ್ಯವನ್ನ ನೋಡಿ. ಸಲೀಂಗೆ ನಿನ್ನ ಸಹವಾಸದಿಂದ ಖುಷಿ ಸಿಕ್ಕಿದೆ, ಅವನಿಗೆ ಕೆಲಸ ಮಾಡೋಕೆ ಸ್ಫೂರ್ತಿ ಸಿಕ್ಕಿದೆ ಅಂದ್ರೆ ನನಗೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಹೇಳು? ಆದ್ರೆ ನನ್ ಪೂರ್ಣ ಪ್ರಮಾಣದಲ್ಲಿ ಸಲೀಂ ಜೊತೆ ಇರಕ್ಕಾಗಲ್ಲ ಅಂದ್ರೆ ಅವ್ರಿಗೆ ತೊಂದರೆ ಕೊಡಕ್ ಹೋಗಲ್ಲ, ದೂರ ಇದ್ಬಿಡ್ತೀನಿ. ಸಲೀಂ ತುಂಬಾ ಪ್ರಾಕ್ಟಿಕಲ್ ಮನುಷ್ಯ. ಅವನು ಬೇರೆಯವ್ರಿಗೆ ತೊಂದರೆ ಕೊಡೋನಲ್ಲ. ಬೇರೆಯವರು ಅವನ ಜೊತೆ ಆರಾಮಾಗಿ ಇಲ್ಲ ಅಂದ್ರೆ ಬಹಳ ಬೇಗ ದೂರ ಆಗ್ಬಿಡ್ತಾನೆ ಅವರಿಂದ. ಸಮಾಧಾನ ಆಯ್ತು. ನನ್ ಕಷ್ಟ ಆದಾಗ ಸಲಹೆ ಬೇಕಾದಾಗ ಹೀಗೆ ಬರ್ತಿರ್ತೀರಲ್ಲ, ನನ್ ಜೊತೆ ಇರ್ತೀರಲ್ಲ. ಖಂಡಿತ ಸಲೀಂಗೆ ಸಿಗೋದು ನೆನೆಸ್ಕೊಂಡಾಗ ಕನಸಿನಲ್ಲಿ ಈಗಲೂ ಅವ್ರನ್ನ ನೆನೆಸ್ಕೊಳ್ತೀರಾ ಸರ್? ನೆನಪಾಗ್ತದೆ. ಪ್ರಾಮಾಣಿಕವಾಗಿ ನೆನಪಾದಾಗ ಏನೋ ಖುಷಿ ಅನಿಸುತ್ತೆ. ಹೊಸ ಕೆಲಸ ಮಾಡೋಕ್ಕೆ ಉತ್ಸಾಹ. ನಿಮ್ಮ ಮತ್ತೆ ಅವ್ರ ಸಂಬಂಧ ಹೇಗೆ ಮುಂದುವರಿತು? ನಾನು ವೀಕೆಂಡ್ಸ್ ಅಲ್ಲಿ ಬಾಂಬೆಯ ನಮ್ಮ ಕಾಲೇಜ್ ಬಂದು ಪರಸ್ಪರ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಏನೋ ಒಂದು ಆಕರ್ಷಣೆ ನೋಡು ಅವ್ರ ಜೊತೆ. ವಸ್ತರ್ನ ಸರ್ವೆಗೂ ನಮ್ಮ ಜೊತೆ ಇತ್ತು. ಹಾಗಂತೂ ಮಾತಾಡ್ಕೊಳ್ಳೋಕೆ ಬಹಳ ಸಮಯ ಸಿಕ್ಕಿದೆ. ಲೋಕ ಅಂತ ಇದ್ದ ನನ್ನ ಸಿಂಗಾಪುರ್ ಸ್ನೇಹಿತ, ಅವನಂತೂ ಎಷ್ಟು ಖುಷಿ ಪಟ್ಟಿದ್ದ ಅಂತ ಹೇಳಿದ್ರೆ, ನನಗೆ ಇನ್ನೊಬ್ಬ ಸಂಗಾತಿ ಸಿಗ್ತಾ ಇದ್ದಾಳೆ, ನನ್ನ ಹೊಟ್ಟಿತನ ಕಳೀತಾ ಇದೆ ಅಂತ ಹೇಳಿ ಗೆಳೆಯರ ಹತ್ರ ಎಲ್ಲ ಹೇಳ್ಕೊಡ್ತಾ ಇದ್ದ ಅವನು. ನಮ್ಮ ಸಲೀಂ ಸಾಹೇಬರಿಗೆ ಸಂಗಾತಿಯೊಬ್ಬಳು ಸಿಗ್ತಾ ಇದ್ದಾಳೆ. ಖುಷಿ. ನಿಜವಾದ ಆತ್ಮೀಯ ಸ್ನೇಹಿತರು ಅಂದ್ರೆ ಅದೇ ಸರ್. ಅವರು ನಮ್ಮ ಖುಷಿಗಳನ್ನ ಅವ್ರ ಖುಷಿಗಳು ಅಂತ ಭಾರಿ ಖುಷಿ ಪಡ್ತಾರೆ. ಬಹಳಷ್ಟು ಕಾಲಕ್ಕೆ ಭೇಟಿ ಹಾಗೇ ನಿಂತೋಗ್ಬಿಡ್ತು ಸರ್. ಲೋಕವಾಂತ ವಿಷಯ ಈಗ ತಾನೇ ನೆನಪು ಮಾಡ್ಬೋದು. ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಹಾಗೆ ಕ್ವಾಂತನಂತೂ ನಾನು ನೆನಪಿಸಿಕೊಳ್ಳದೆ ಇರುವಂತಹ ದಿನವೇ ಇಲ್ಲ ನೋಡುವುದೇನೆ. ಅವರು ಸಿಂಗಾಪುರ್ನ ಶ್ರೀಮಂತ ಬಿಸ್ನೆಸ್ ಮನ್ ಒಬ್ಬರ ಮಗ. ಅನೇಕ ಸರ್ವೆಗಳಲ್ಲಿ ನನ್ನ ಜೊತೆಯಲ್ಲಿದ್ದರು. ಒಮ್ಮೆ ಈ ಬಸ್ತರ್ನ ಸರ್ವೆಗೆ ಹೋಗಿದ್ದಾಗ ನಮ್ಮ ವ್ಯಾನ್ ಕೆಟ್ಟು ಬಹಳಷ್ಟು ದೂರ ನಾವೆಲ್ಲರೂ ಸೇರಿ ತಳ್ಕೊಂಡು ಹೋಗ್ಬೇಕಾಯ್ತು ನೋಡು ವ್ಯಾನ್ನ. ಕಾಡಲ್ಲಿ? ಕಾಡಿನ ದ್ವಾರದ ರಸ್ತೆಗಳಲ್ಲಿ. ಕಷ್ಟ ಸರ್. ಈ ಸರ್ವೆ ಮುಗಿಸ್ಕೊಂಡು ಊರಿಗೆ ಹೋಗೋದು ನನಗೊಂದು ಪತ್ರ. ಮಿಸ್ಟರ್ ಸಲೀಂ,
ನಿನ್ನ ಪಕ್ಷಿಗಳ ಸರ್ವೆಗೆ ಬೇಕಾಗಿರುವಂತಹ ಒಂದು ಹೊಸ ವ್ಯಾನ್ ಅನ್ನು ತಗೋ. ತಿಳಿಸಿದಲ್ಲಿ ನಾನು ಹಣ ಕಳಿಸುತ್ತೇನೆ. ನಿನಗೆ ಗೊತ್ತಲ್ಲ, ನಾನು ಕೆಲಸದ ಬಿಸಿ ಒಳಗಡೆ ಈ ಈಗ ವೀಕ್ಷಣೆ ಅನ್ಕೊಂಡು ಮರ್ತು ಕೆಲವು ದಿನಗಳಲ್ಲಿ ಒಂದು ಪತ್ರ ಬಂತು. ಏನಂತ? ಸಲೀಂ, ನಿನ್ನ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಹಣಕಾಸು ಖರ್ಚು ಮಾಡೋದ್ರಲ್ಲಿ ಬಹಳ ಜಿಪುಣ ಇದೆಯಾ. ಆದ್ರಿಂದಾಗಿ ಈ ಪತ್ರದ ಜೊತೆಯಲ್ಲಿ ಒಂದು ಖಾಲಿ ಚೆಕ್ ಅನ್ನ ಸಹಿ ಮಾಡಿದ್ದು ಕಳಿಸ್ತಾ ಇದ್ದೇನೆ. ಹೊಸ ವ್ಯಾನ್ ಅನ್ನ ಪರ್ಚೇಸ್ ಮಾಡಿ ತಿಳಿಸು ಅಂತ. ಖಾಲಿ ಚೆಕ್ ಕೂಡ ಕಳಿಸಿದ್ರೆ ಯಾಕೆ ಸಹಿ ಮಾಡಿ? ಅಷ್ಟೊಂದು ನಂಬಿಕೆ ವಿಶ್ವಾಸ. ವಿಶ್ವಾಸ. ಸರ್, ಗುಡ್ ಮಾರ್ನಿಂಗ್. ಓಹೋ, ಗುಡ್ ಮಾರ್ನಿಂಗ್. ಸರ್, ನೀವು ಸಜೆಸ್ಟ್ ಮಾಡಿ ಕರೆಕ್ಷನ್ ಮಾಡಿ ತಂದಿದ್ದೀನಿ. ಹಾ, ಆದ್ರೆ ಮತ್ತೆ ಫೀಲ್ಡ್ ವಿಸಿಟ್ ಮಾಡಿ ಕನ್ಫರ್ಮ್ ಮಾಡು ಅಂತ ಬರ್ತಿದ್ದೀರಾ? ಇನ್ನೇನಯ್ಯ, ನೀವು ಲ್ಯಾಬ್ ಅಲ್ಲಿ ಕುತ್ಕೊಂಡು ಪಕ್ಷಿಯ ಹೊಟ್ಟೆಯಲ್ಲಿ ಏನಿದೆ ಅಂತ ಅನಲೈಸ್ ಮಾಡ್ತಾ ಇದ್ರೆ ನಿಮ್ಗೆ ಅದರ ಕೆಮಿಕಲ್ ಕಾಂಪೋಸಿಷನ್ಸ್ ಗೊತ್ತಾಗ್ಬೋದು ಅಷ್ಟೇ. ಅದು ಬಿಟ್ಟು ಯಾವ ಮರದ ಹಣ್ಣು ತಿಂದಿದೆ, ಯಾವ ಮರದ ಹಣ್ಣಿನ ಬೀಜ ತಿಂದಿದೆ, ಎಲ್ಲಿಂದ ಮಕರಂದ ಹೀರಿದೆ ಅಂತ ಯಾಕೆ ಗೊತ್ತಾಗುತ್ತೆ ಹೇಳು? ಮಸ್ಟ್ ಐಸೆ, ಅದು ರಿಸರ್ಚ್ ಬೇಕಾಗಿರುವಂತ ಅಗತ್ಯ. ನೀವು ಹೇಳೋದು ನಿಜಾನೇ ಸರ್. ಆದ್ರೆ ಈಗ ಟೆಕ್ನಾಲಜಿ ಎಲ್ಲ ತುಂಬಾ ಬೆಳೆದಿದೆಯಲ್ಲ, ಅದ್ರ ಪ್ರಯೋಜನ ಪಡ್ಕೊಂಡ್ರೆ ಉಪಯೋಗ ಆಗುತ್ತಲ್ಲ ಸರ್? ಆಗುತ್ತೆ ಆಗುತ್ತೆ, ಒಪ್ಕೊಳ್ಳೋಣ. ಟೆಕ್ನಾಲಜಿಯು ಬಳಸಬೇಕು. ಈಗ ಪಕ್ಷಿಗಳ ವಲಸೆಯನ್ನ ಅಧ್ಯಯನ ಮಾಡೋಕೆ ಅಂತ ರಾಡಾರ್ ಟೆಕ್ನಾಲಜಿಯನ್ನ ಅಳವಡಿಸಿಕೊಂಡ್ರೆ ಅದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ನೀವು ಕಂಪ್ಯೂಟರ್ ಎದುರಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲಾ ರಿಸರ್ಚ್ ಕೂಡ ನಾವು ಇಲ್ಲೇ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರೆ ಅದಾಗುತ್ತೆ. ಸಂಶೋಧನೆ ಅಂದ್ರೆ ಫೀಲ್ಡ್ ವಿಸಿಟ್ ಅನ್ನೋಂಥದ್ದು ಎಷ್ಟು ಅಗತ್ಯ ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು ಕೆಲಸ ಮಾಡ್ಬೇಕಾದ್ರೆ. ನಾನೇನಾದ್ರು ಹೇಳಿದ್ರೆ ಹೇಳಿ, ತಗೋ ಅಡ್ವೈಸ್ ತಗೋ. ದೇವಿಯಲ್ಲಿ ಈಗ ಸಾಹೇಬ್ರ ಕಾಲದಲ್ಲಿ ನಡ್ಕೊಂಡೇ ಓಡಾಡ್ಬೇಕಾಗಿತ್ತು. ಅವರು ದುರ್ಗಮವಾದ ಕಾಡಲ್ಲಿ ವ್ಯಾನು ಜೀಪು ಅದು ಕೆಟ್ಟೋಗಿರೋದನ್ನೆಲ್ಲ ತಕೊಂಡು ಓಡಾಡ್ತಿದ್ರು. ಅದರಿಂದ ಅನುಕೂಲನೋ ಅನನುಕೂಲನೋ? ಅನುಕೂಲನೇ ಆಗುತ್ತೆ. ಹೇಗೆ ಅಂತ ನೀನ್ ಹೇಳ್ತೀವ ನಾನೇ. ಯಾಕಂದ್ರೆ ಈಗ ಹೋಗ್ಬೇಕಾದ್ರೆ ಅಲ್ಲಿ ನಿಂತು ಹೋದಾಗ ಸುತ್ತಮುತ್ತ ಕಣ್ಣಿಗೆ ಏನೋ ಕಾಣ್ತದೆ, ಹೊಸ ಹೊಸ ಕಾಣಿಸ್ತಾ ಇರ್ತದೆ. ನೀನು ನಡ್ಕೊಂಡು ಹೋದಾಗ ನಿನ್ ಕಣ್ಣಿಗೆ ಚೆನ್ನಾಗಿ ಬಿಡೋದಕ್ಕಿಂತ ಟ್ರೈನಲ್ಲೋ ಪ್ಲೇನಲ್ಲೋ ಹೋದ್ರೆ ಎಲ್ಲ ಚೆನ್ನಾಗಿ ಕಂಡುಬಿಡ್ತದೆ ಇಲ್ಲ ಅಲ್ವಾ? ಈಗ ನೀನು ಈ ಕಾಲಕ್ಕೆ ಟೆಕ್ನಾಲಜಿ ಮೇಲೆ ನಂಬಿಕೆ ಇಟ್ಕೊಂಡು ಅದೇ ಎಲ್ಲ ಅಲ್ಲ ಅಂತ ಅವ್ರು ಹೇಳ್ತಿರೋದು. ನಿನ್ನ ಅಂದಾಜನ್ನು ಅವ್ರ ಅಂದಾಜನ್ನು ಎರಡನ್ನೂ ಬೆಸೆದು ಒಂದು ಮಧ್ಯಮ ಮಾರ್ಗ ಹುಡುಕೋಬೇಕು ಅಂತ ಸಾಹಿತ್ಯ ಹೇಳ್ತಾರೆ ಅಲ್ವಾ? ಅಂದ್ರು ನನ್ನೊಂದು ಪ್ರಶ್ನೆ ಇದೆ ಸರ್. ಏನಪ್ಪ ಅದು? ಈ ಭರತ್ಪುರ್ನ ಪಕ್ಷಿಧಾಮ ಅಂತ ಘೋಷಣೆ ಮಾಡಿ ಅಲ್ಲಿರೋ ಗುಜ್ಜಾರ್ನೆಲ್ಲ ದನ ಎಮ್ಮೆ ಮೇಯಿಸೋದಕ್ಕೆ ತಡೆದಿದ್ದು ಅಲ್ಲಿನ ಹಕ್ಕಿಗಳ ಸಂಖ್ಯೆನೇ ಕಡಿಮೆ ಮಾಡ್ಬಿಡ್ತು. ಈ ವಿಷಯದಲ್ಲಿ ಎಲ್ಲೋ ನಿಮ್ ನಿರ್ಧಾರ ತಪ್ಪಾಯ್ತು ಅಂತ ಅನ್ಸಲ್ವಾ ಸರ್? ವೆರಿ ಗುಡ್ ಅಬ್ಸರ್ವೇಷನ್. ನೀನು ಹೇಳೋದು ನಿಜ. ಆಗ ನಾವು ಫೀಲ್ಡ್ಗೆ ಹೋಗಿನೇ ಇಂಥ ತೀರ್ಮಾನ ತಗೊಂಡು ಹೀಗೆಲ್ಲ ಆಗಿದೆ ಅಂದ್ರೆ ಈಗ ಯೋಚನೆ ಮಾಡು ನೀನು. ಟೆಕ್ನಾಲಜಿ ಎದುರಿನಲ್ಲಿ ಕುತ್ಕೊಂಡ್ರೆ ಇನ್ನೇನೆಲ್ಲ ಅನಾಹುತಗಳು ಆಗ್ಬೋದು ಅಂತ ನೀನು ಹೇಳಿದಾಗೆ ಗುಜ್ಜಾರ್ನ ದನ ಎಮ್ಮೆ ಮೇಯಿಸೋ ತಪ್ಪಿಸಿದಿಂದಾಗಿ ಅಲ್ಲಿ ಜೊಂಡು ಬೆಳ್ಕೊಳ್ತು, ಪಕ್ಷಿಗಳಿಗೆ ಸ್ಪೇಸ್ ಇದ್ದಂಗಾಯ್ತು. ಆದ್ರೆ ಅವರು ಮೇಯಿಸ್ತಾ ಇದ್ದಾಗ ಏನಾಗ್ತಿತ್ತು, ಒಳ್ಳೆ ಸ್ಪೇಸ್ ಕ್ರಿಯೇಟ್ ಆಗಿ ಅಲ್ಲಿ ಪಕ್ಷಿಗಳ ಸಂತತಿ ಯಥೇಚ್ಛವಾಗಿತ್ತು. ಹೌದಲ್ವೇ? ಪರಿಸರ ಎಷ್ಟು ಸೂಕ್ಷ್ಮ ಅಲ್ವಾ ಸರ್? ಮತ್ತೆ ಈ ಸೂಕ್ಷ್ಮ ಆಗಿದ್ದು ನನಗೊಂದು ನೆನಪಾಗ್ತಾ ಇದೆ. ಹೇಳಿ ಹೇಳಿ. ನಾನು ಈ 1939ರಲ್ಲಿ ಈ ಮೈಸೂರಿನ ಹತ್ರ ಇರುವಂತ ಗೋಪಾಲ ಸ್ವಾಮಿ ಬೆಟ್ಟದ ಕಾಡಲ್ಲಿ ಪಕ್ಷಿ ಸರ್ವೆಗೆ ಅಂತ ಹೋಗಿದ್ದೆ. ಆಗ ಅಲ್ಲಿ ಒಂದು ಶಾರ್ಟ್ ಈಗಲ್ ಅನ್ನು ಹೊಡೆದಿದ್ದೆ. ಅದನ್ನು ತಗೊಬಂದು ಲ್ಯಾಬ್ ಅಲ್ಲಿ ಓಪನ್ ಮಾಡ್ತೀನಿ. ಅದರ ಹೊಟ್ಟೆಯಲ್ಲಿ ಹಾವು, ಸೆಮೋಫಿಸ್ ಕಂಡನಾರಸ್, ಸ್ಯಾಂಡ್ ಸ್ನೇಕ್ ಅಂತಾರಲ್ಲ ಅದು. ನಾನು ಹುಟ್ಕೊಂಡು ಹೋಗಿದ್ದು ಹಕ್ಕಿ, ಸಿಕ್ಕಿದ್ದು ಹಾವು. ಅದೇ ಮೊದಲನೇ ಸಾರಿ ನಾನು ಕಂಡು ಬಂದಿದ್ದು ನೋಡು ಆ ಪ್ರದೇಶದಲ್ಲಿ. ನಮ್ಮ ಸ್ನೇಕ್ ಎಕ್ಸ್ಪರ್ಟ್ಗಳೆಲ್ಲ ಆಶ್ಚರ್ಯ ಪಟ್ಟುಬಿಟ್ಟಿದ್ರು ಅಂತೀನಿ. ನೋಡು, ಈ ಗೋಪಾಲ ಸ್ವಾಮಿ ಬೆಟ್ಟ ಮೈಸೂರು ಹತ್ತಿರ ಇರುವಂಥದ್ದು. ಗೋಪಾಲ ಸ್ವಾಮಿ ಬೆಟ್ಟದ ಕಾಡಲ್ಲಿ
ಒಂದು ಈಗಲ್ ಎಲ್ಲಿಂದಾನು ಆಹಾರ ತಿಂದ್ಕೊಂಡು ಬಂದು ತನ್ನ ಹೊಟ್ಟೆಲಿರಿಸ್ಕೊಂಡಿದ್ದನ್ನ ಕಂಡುಕೊಂಡ್ರು ಸಾಹೇಬ್ ಅಲ್ವಾ. ಅವ್ರಿಗೆ ಇಂಟರ್ ರಿಲೇಟಿವಿಟಿ ಬಿಟ್ವೀನ್ ದ ಫೀಲ್ಡ್ಸ್ ಗೊತ್ತಾಯ್ತು. ಒಂದು ಕ್ಷೇತ್ರಕ್ಕೂ ಇನ್ನೊಂದು ಕ್ಷೇತ್ರಕ್ಕೂ ಇರೋ ಸಂಬಂಧ ಗೊತ್ತಾಯ್ತು. ಹೀಗೆ ಆ ಕ್ಷೇತ್ರದ ಸಂಬಂಧ ಗೊತ್ತಾಗಬೇಕು ಅಂತಂದ್ರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕು, ಕ್ಷೇತ್ರಾನುಭವ ಆಗಬೇಕು. ಅದೇ ಅನುಭವಾತ್ಮಕ ಕಲಿಕೆಯಾಗಿ ಬದಲಾಗ್ತದೆ ಅಂತ ಸರ್ ಹೇಳ್ತಾ ಇದ್ದಾರೆ. ಇನ್ನು ನಾನು ಹೇಳೋದೇನಿದೆ, ಸರಿ ಸರ್, ನಮ್ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಈಗ ನಾವು ಯಾವ್ದೋ ಒಂದು ಹಕ್ಕಿ ಮೇಲೆ ಸಂಶೋಧನೆ ಮಾಡಕ್ಕೆ ಅಂತ ಹೊಡ್ತೀವಿ. ನೋಡಿದ್ರೆ ಸರ್ ಎಲ್ಲ ಸಂಶೋಧನೆ ಮಾಡಿ ಮುಗಿಸಿದಾರೆ, ಯಾವ್ದು ಉಳಿಸ ಇಲ್ಲ, ಯಾವ್ದನ್ನು ಉಳಿಸಿಲ್ಲ. ಏನಂತ ಮಾಡ್ಬೇಕು ಸರ್? ಏನಿಲ್ಲ ಕಡೆಯ, ಹಾಗೇನು ಇಲ್ಲ. ನಾನು ನನ್ನ ಕೈಲಾದಷ್ಟು ಮಾಡಿದ್ದೀನಿ ಅಷ್ಟೇನೆ. ಆದ್ರೆ ಈ ಫೀಲ್ಡ್ ಅಲ್ಲಿ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶ ಇದೆ. ನಿಮ್ಮಂತ ಯೂತ್ಸು ತೊಡಕೋಬೇಕು ಅಷ್ಟೇನೆ. ಯು ಹ್ಯಾವ್ ಟು ಟೇಕ್ ರಿಸ್ಕ್, ಫೀಲ್ಡ್ ವಿಸಿಟ್, ಫೀಲ್ಡ್ ವರ್ಕ್. ಗೊತ್ತಾಯ್ತಾ? ಅದನ್ನು ಮಾಡಿದಾಗ ನಮ್ಮ ರಿಸರ್ಚ್ಗಳು ಬಹಳ ಪರಿಪೂರ್ಣವಾಗಿ ಬರುತ್ತೆ. ಆಯ್ತು ಸರ್, ನೀವಿಷ್ಟು ಹೇಳಿದ್ಮೇಲೆ ನಾನು ಫೀಲ್ಡ್ ವಿಸಿಟ್ ಮಾಡಿ ನನ್ನ ಥೀಸಿಸ್ನೆಲ್ಲ ರೀಸಬ್ಮಿಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಒಳ್ಳೆಯದ ನೋಡಪ್ಪ ಕತೆ. ನೋಡಿದ್ರ ಸರ್ ಈಗಿನ ಜನರೇಷನ್. ಸರ್ ಇನ್ನೊಂದು ವಿಷಯ ಸರ್, ಈ ವಲಸೆ ಹಕ್ಕಿಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದೀರಿ. ಅದನ್ನ ಒಬ್ಬ ಪತ್ರಕರ್ತ ಅಮೆರಿಕ, ಚೈನಾ ಮತ್ತೆ ರಷ್ಯಾದ ವಾರ್ಗೆ ತೊಡಕ್ ಹಾಕಿ ಅದನ್ನೇ ಒಂದು ದೊಡ್ಡ ಬಿಗ್ ಬ್ಯಾಂಗ್ ಸುದ್ದಿ ತರ ಮಾಡ್ಬಿಟ್ಟಿದ್ದ. ಅದರಿಂದ ನಿಮ್ಗೆ ತುಂಬಾ ತೊಂದರೆ ಆಗಿತ್ತಲ್ಲ ಸರ್? 3 ವರ್ಷ ಇಡೀ ಪ್ರಾಜೆಕ್ಟ್ ನಿಂತೋಗ್ಬಿಟ್ಟಿತ್ತಲ್ಲ. ಮತ್ತೆ ಕಮಿಟಿ ಮೇಲೆ ಕಮಿಟಿ ಮಾಡಿ ಎನ್ಕ್ವೈರಿ ಬೇರೆ ಮಾಡಿದ್ರು ನಿಮ್ಮ ಮೇಲೆ. ನಾನು ಎಂತ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಆಗ. ಸರ್ ಅವಾಗ ನೆಹರು ಅವರೇ ಪ್ರಧಾನಿಯಾಗಿದ್ರು, ಅವರು ನಿಮ್ ಪರ ವಹಿಸ್ಕೋಬೇಕಾಗಿತ್ತಲ್ಲ ಸರ್? ನೆಹರು ಅವರ ವಿಷಯಕ್ಕೆ ಬಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಅವರು BNHS ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಅದನ್ನು ನಾವು ಮೊದಲು ಸರಿ. ಅಂದ್ರೆ ವಿಜ್ಞಾನಿಗಳಾದ ನಮಗೆ ಒಂದು ಪಾಠ ಚೆನ್ನಾಗಿ ಗೊತ್ತಿರಬೇಕು. ಈ ಅಧಿಕಾರದಲ್ಲಿರೋರು ನಮ್ಗೆ ಎಷ್ಟೇ ಹತ್ತಿರದವರಾಗಿರ್ಲಿ, ಅವ್ರ ನಡುವೆ ಪರಸ್ಪರ ಎಂಥ ನಂಬಿಕೆ ವಿಶ್ವಾಸವೇ ಇರಲಿ, ಅವ್ರು ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಕ ಅಂದ್ರೆ ಕೈ ಕೊಟ್ಬಿಡ್ತಾರೆ ಅಂತ ಹಾಗಲ್ಲ, ಅವ್ರವ್ರದ್ದೇ ಮಿತಿಗಳಿರುತ್ತೆ. ಸರಿ ಸರಿ, ಗೊತ್ತಾಯ್ತಾ? ಹಾಗಾಗಿ ನಮ್ಮ ಅಗ್ನಿ ಪರೀಕ್ಷೆಗಳಲ್ಲಿ ನಾವೇ ಗೆದ್ದು ಬರ್ಬೇಕು. ನಿಜ ಸರ್, ತಾನು ಸಾಯ್ಬೇಕು, ಸ್ವರ್ಗ ಪಡಿಬೇಕು ಅಂತ ನಮ್ಮ ತಾತ ಹೇಳ್ತಿದ್ರು ಸರ್. ನೆಹರು ಅವ್ರ ಜೊತೆ ನಿಮ್ಗೆ ಬೇರೆ ಬೇರೆ ರಾಜ ಮಹಾರಾಜರುಗಳ ಜೊತೆ ಸಂಬಂಧ ಇತ್ತು. ಅವ್ರ ಹತ್ರ ನೀವು ಹೋಗಿ ಪಕ್ಷಿಗಳ ಸರ್ವೆಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರಿ, ಪುಸ್ತಕ ಪ್ರಕಟಣೆ ಮಾಡಿ ಅಂತಿದ್ರಿ, ಸಂಶೋಧನೆಗಳಿಗೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ರಿ. ಹಾಗೆ ಕೇಳ್ಕೊಂಡಾಗ ಅವರು ಪ್ರೋತ್ಸಾಹ ಕೊಡ್ತಿದ್ರ ಅಥವಾ ಹೇಗೆ? ಓಹ್, ಅದೊಂದು ದೊಡ್ಡ ಕತೆ ಡೇನಿಯಲ್. ಪಕ್ಷಿಗಳ ಸರ್ವೆಗೆ ಅಂತ ಅನುಮತಿಯನ್ನು ಕೊಡೋರು ಈ ರಾಜರುಗಳು. ಸರಿ. ಆದ್ರೆ ಹಣಕಾಸಿನ ವಿಷಯ ಬಂದಾಗ ತುಂಬಾ ಸಂತೋಷರು ಕಣಯ್ಯ. ನಾವಾಗ ಅವ್ರನ್ನ ಕಾಳಿ ಭೇಟಿ ಮಾಡ್ಬೇಕಾಗಿತ್ತು. ನೋಡು, ನಿಮಗೆ ಕೀರ್ತಿ ಬರುತ್ತೆ, ಕಿರೀಟ ಬರುತ್ತೆ, ನಿಮ್ಮ ರಾಜ್ಯದ ಹೆಸರಲ್ಲಿ ಪುಸ್ತಕ ಬರುತ್ತೆ ಅಂತ. ಕೆಲವರು ಒಪ್ಕೊಳ್ಳೋರು. ಈ ಗುಜರಾತಿನ ಕಚ್ ಇದೆಯಲ್ಲ, ಹೌದು, ಅಲ್ಲಿನ ರಾಜ ವಿಜಯರಾವ್ ಮಹಾರಾಜಿ ಅಂತ. ವಿಜಯರಾಜ್ ಮಹಾರಾಜ್. ಅವನಂತೂ ಎಷ್ಟು ಬೇಸರ ಮಾಡ್ಬಿಟ್ಟಿದ್ಯಾ ಅಂತ ನನಗೆ. ಯಾಕೆ ಸರ್, ಪುಸ್ತಕ ಬಂತಲ್ವಾ ಅದು? ಅಂತೂ ವರ್ಡ್ಸ್ ಆಫ್ ಕಚ್ ಅಂತ ಬೇಕಾದಷ್ಟು ಪುಸ್ತಕನೂ ಖರ್ಚಾಯ್ತು. ಅದರಲ್ಲೂ 500 ಕಾಪಿನ ಅವನ ಅರಮನೆಗೆ ಬರುವಂತ ಅತಿಥಿಗಳು ಕೊಡಬೇಕು ಅಂತೇಳಿ ನೆಳಮಾಳಿಗೆ ನಿಂತುಬಿಟ್ಟಿದ್ದ ನೋಡು, ಜೋಪಾನವಾಗಿ. ಅದ್ಯಾವ ಫ್ಲಡ್ಸ್ ಬಂದು ಎಲ್ಲ ಕೊಚ್ಕೊಂಡ್ರು. ಈ ಹಳೆ ಸರ್ಕಾರಿ ಬಾಗಿಲುಗಳಲ್ಲಿರುವಂತ ಆಫೀಸ್ಗಳಲ್ಲಿ ಆಗ್ತದಲ್ಲಪ್ಪ, ದಾಖಲೆಗಳೇ ಸಿಕ್ಕಲ್ಲ. ಒಟ್ಟಿನಲ್ಲಿ ಸರ್ಕಾರ ಇರ್ಲಿ, ಖಾಸಗಿ ವ್ಯವಸ್ಥೆ ಇರ್ಲಿ, ಸೂಕ್ಷ್ಮವಾದಂತ ಜನ, ಸೂಕ್ಷ್ಮವಾದಂತ ಪ್ರವೃತ್ತಿ ಅವರು ಇಲ್ಲದೆ ಇದ್ರೆ ಈ ತರದೆಲ್ಲ ಅವಾಂತರಗಳು ನಡೀತದೆ ಅಲ್ವಾ ಸರ್? ಹಾಗಿತ್ತೆ ಅದಿಲ್ಲಿ ಅಷ್ಟೇ ಅಲ್ಲಪ್ಪ, ಅವ್ರು ಮಾಡಿದ ಬೇಸರ ನನಗೆ. ಹೇಳಿ ಸರ್. ಅವನು ಯುವರಾಜ ಇದ್ದಾಗಿಂದೂ ಕೂಡ ನನಗೆ ಚೆನ್ನಾಗಿ ಪರಿಚಯ. ತಿಂದು ಗುಂಡೋಗಿದ್ದ ನೋಡಪ್ಪ, ಪೇಟೆ ಹುಚ್ಚಬೇಕು. ಈ ಚಿತ್ರ ಅದಿರ್ಲಿ, ಜೊತೆಗೆ ಪಕ್ಷಿ ವೀಕ್ಷಣೆ ಬರ್ಬೇಕು ನನ್ ಕೂಡ. ಅಷ್ಟು ದಪ್ಪ ಇದ್ರು. ಅವನ ಪಕ್ಷಿ ವೀಕ್ಷಣೆಯ ಕಥೆಯೋ ಎಷ್ಟೊತ್ತಪ್ಪ ಸಲೇ, ಅಷ್ಟೊತ್ತಿನ ಸುತ್ತಿಸ್ತಾನೆ ಇದೆಯಾ, ಪಕ್ಷಿಗಳು ಒಂದು ತೋರ್ತಾ ಇಲ್ಲಪ್ಪ. ಫೈನೆಸ್
ಕಾಣ್ತಾ ಇದೆ, ಇನ್ನೇ ಸ್ವಲ್ಪ ದೂರ ಅಷ್ಟೇ, ಬನ್ನಿ. ಹಂಗೆ ಹೇಳ್ತಾ ಇದೆಯಾ ಹೊರತು ಏನು ತೋರಿಸ್ತಾ ಇಲ್ಲ. ಇಲ್ಲೇ ಹತ್ರದಲ್ಲಿದೆ ರಮೇಶ್. ಎಲ್ಲಪ್ಪ ಎಲ್ಲೂ ಕಾಣ್ತಾ ಇಲ್ಲ. ಇನ್ ಮುಂದೆ ನನ್ನ ಕುದುರೆಗೂ ಆಗಲ್ಲ, ನನ್ಗೂ ಆಗಲ್ಲಪ್ಪ ಮುಂದೆ ಬರೋದಕ್ಕೆ. ಕುದುರೆ ಆಗಲ್ಲ ಬಿಡಿ, ಇದು ಜೋಗ ಪ್ರದೇಶ. ನೀವು ಹೇಳ್ಕೊಟ್ಟು ಸ್ವಲ್ಪ ಬನ್ನಿ, ತುಂಬಾ ಚೆನ್ನಾಗಿ ಕಾಣ್ತಿದೆ, ತುಂಬಾ ಪಕ್ಷಿಗಳು ಕಾಣ್ತಾ ಇದೆ, ನಾನು ನೋಡಿ ಹೇಳ್ತೀನಿ. ನಮ್ ರಾಜ್ಯದ ಪಕ್ಷಿನ ನಮ್ಗೆ ತೋರಿಸ್ತೀಯ ಸಲಿ? ಇಷ್ಟೊಂದು ಸಂಖ್ಯೆಯಲ್ಲಿ ನೋಡಿರೋಲ್ಲ ರಮೇಶ್. ಎಲ್ಲಪ್ಪ ಬಾ ಮುಂದೆ, ಸಾಂಸ್ಕೃತಿಕ ಪರಿಕರಗಳನ್ನೆಲ್ಲ ತೆಗಿಯಪ್ಪ. ಜೈ ಮಹಾರಾಜ್. ಎಲ್ಲಪ್ಪ ಸೈಜ್ ಕೊಡೆಯ. ಬನ್ನಿ, ಸ್ವಲ್ಪ ದೂರ, ಇಷ್ಟು ದೂರ ಬಂದಿದೀವಂತೆ. ಆಗಲ್ಲಪ್ಪ, ಇಲ್ಲೇ ತೋರ್ಸಯ್ಯ. ಬೈನಾಕ್ಯುಲರ್ ಇಲ್ಲ, ಬೈನಾಕ್ಯುಲರ್ ಕೊಡೆಯ. ಇಲ್ಲಿಂದಾನೆ ನೋಡ್ಕೊಡ್ತೀರಾ? ಹೇಳ್ತಾ ಇದ್ದೀನಿ, ಬಹಳ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನೀವು. ಇಲ್ಲಿ ಬಿಳಿ ಬಿಳಿ ಕಾಣ್ತಾ ಇದೆಯಲ್ಲ, ಬಿಡಿ. ಅಲ್ಲೇ ಅಲ್ಲೇ ಪಕ್ಕದಲ್ಲಿದೆ ನೋಡಿ, ಕೆಂಪು ಕಲರ್ ಪಿಂಕ್. ಒಂಟಿ ಕಾಲ ಅಂತಿದ್ಯಲ್ಲ, ಅದೇ ತಾನೇ? ಎಲ್ಲ ಸೇರಿಸಿದ್ರು ನಿಮ್ ಒಟ್ಟಿ ಕಾಲ್ ಕಾಣ್ತಿದೆಯೇ? ಅದ್ಭುತ ಅದ್ಭುತ ಕಣೆಯ. ಒಳ್ಳೆ ಪಕ್ಷಿಗಳನ್ನ ತೋರಿಸಿದ್ಯಾ. ಹತ್ರ ಬಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ಬೋದು. ಒಂದ್ ಹೆಜ್ಜೆನೂ ಆಗಲ್ಲ ಸಲೀಂ. ತೆಗಿಯಪ್ಪ ನೀನು. ಒಂದಲ್ಲ ಎರಡಲ್ಲ, ಲಕ್ಷ ಲಕ್ಷ ಫ್ಲೆಮಿಂಗೋಗಳು. ನನಗಂತೂ ಕುಡಿಯೋ ಅಭ್ಯಾಸ ಇಲ್ಲ, ಆದ್ರೆ ಕುಡ್ದೇ ತಿನ್ನೋದು ನೋಡೋಣ ನಮ್ಗೆ. ಏನು ಕೊಡ್ತೀನಿಲ್ವಾ ಸರ್? ಏನಾದ್ರೂ ಆಗಲಿ, ಆಗ ಆ ಕಚ್ಚಲ್ಲಿ ನೋಡಿದಂತ ಆ ಲಕ್ಷ ಲಕ್ಷ ಫ್ಲೆಮಿಂಗೋಗಳು ನನ್ನ ಜನ್ಮ ಸಾರ್ಥಕ ಮಾಡ್ಕೊಂಡ್ಕೊಂಡೆ ನೋಡು. ಅದೃಷ್ಟ ಬಂದ್ರು ಸರ್. ಇನ್ನೊಂದು ವಿಚಾರ ಹೇಳಿ ಸರ್. ನಮ್ಮ ಆಫೀಸಲ್ಲಿ ಇದ್ದ ವೇಣುಗೋಪಾಲ್ ಕ್ಲರ್ಕ್ ಫೋನ್ ಮಾಡಿದ್ದ ಮಗಳ ಮದುವೆ ಅಂತ ಹೇಳಿ. ಹೋಗ್ತೀರಾ? ಆದ್ರೆ ನನ್ನ ಜೊತೆಲಿ ಎಷ್ಟೆಲ್ಲ ಜನ ಕೆಲಸ ಮಾಡಿದರು. ನನ್ನ ಸ್ವಭಾವದಲ್ಲೇ ಇರುವಂತ ಸಿಡುಕು, ಅವಸರ, ಚಡ್ಪಡಿಕೆ ಎಲ್ಲ ಸಹಿಸಿಕೊಂಡು ನನಗೆ ಸಪೋರ್ಟಿವ್ ಆಗಿದ್ದನು. ನಾನು ಇನ್ನೋಸೆಂಟ್ ಮನುಷ್ಯ. ಆ ಇನ್ನೋಸೆಂಟ್ ಮನುಷ್ಯನಿಗೆ ಸರಿಯಾಗಿ ಒಂದ್ಸತಿ ಮಾಡಿದಿರಲ್ಲ ನೀವು ಸರ್. ನೆನಪಿಲ್ವಾ ನಿಮ್ಗೆ? ಒಂದ್ ಲೆಟರ್ ಕೊಟ್ರಿ ಅವನಿಗೆ, ಅವನು ಆ ಲೆಟರ್ನ ಅವತ್ತು ಪೋಸ್ಟ್ ಮಾಡಬೇಕಾಗಿತ್ತು. ಪುಣ್ಯಾತ್ಮ ಮಾಡ್ಲಿಲ್ಲ. ಏನ್ ಮಾಡಿದ್ರಿ ತಾವು? ಪಕ್ಕದಲ್ಲೇ ಇದ್ದಂತ ಇಂಕ್ ಬಾಟ್ಲು ತಗೊಂಡು ತಲೆ ಮೇಲೆ ಜೈಯನ್ ಸುರಿಲಿಲ್ವಾ? ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೆ, ದೊಡ್ಡ ತಪ್ಪು ಮಾಡಿ. ಆದ್ರೂ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರಲ್ಲ. ನಿಮ್ಮ ಹತ್ರ ಇದ್ದಂತ 5 ವಿದೇಶಿ ಸ್ಟ್ಯಾಂಪ್ಗಳನ್ನ ಕೊಟ್ಟು ಅವನಿಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೊಂಡ್ರಿ. ಅಂತ ದೊಡ್ಡ ಮನುಷ್ಯರು ನೀವು. ಪಾಪ ಸ್ಟಾಂಪ್ಗಳ ಕಲೆಕ್ಷನ್ ಮಾಡೋದು ಬಹಳ ಹುಚ್ಚು. ನಾನು ಕೊಟ್ಟಿದ್ದೀನಿ, ಮಾಡಿ ತಪ್ಪೇ ದೊಡ್ಡದು. ಸರ್, ನಿಮ್ಮನ್ನ ಹೇಗ್ ಮಾತಾಡ್ಸೋದು ಆಫೀಸಲ್ಲಿ ಅಂತ ನನಗೆ ಒಮ್ಮೊಮ್ಮೆ ಕನ್ಫ್ಯೂಷನ್ ಆಗೋದು. ನಾನು ಆಫೀಸಿಗೆ ಬರವೆ, ನಿಮ್ಮ ನೋಡವೆ, ನಿಮ್ಮ ಮೂಡು ಪ್ರತಿ ದಿವಸನೂ ಒಂದೇ ತರ ಇರೋದು. ಯಾಕೋ ಅರ್ಥ ಆಗ್ತಾ ಇರಲಿಲ್ಲ ನನಗೆ. ಹತ್ರ ಬರ್ತಿರಂಗೆ ನೀವು ವಾಚ್ ನೋಡಕ್ ಶುರು ಮಾಡ್ಬಿಡ್ತೀವಿ.
ಆಮೇಲೆ ಇದ್ದಕ್ಕಿದ್ದಂಗೆ ಟೇಬಲ್ಲು ಕುರ್ಚಿ ಇದನ್ನೆಲ್ಲ ಹಿಂಗೆ ಕುಟ್ಟಕ್ಕೆ ಶುರು ಮಾಡ್ಬಿಡ್ತೀವಿ. ಇಲ್ಲ ಅಂದ್ರೆ ನೆಕ್ಸ್ಟ್ಗೆ ಮೈ ಕೈ ಕೆರ್ಕೊಳಕ್ ಶುರು ಮಾಡ್ಬಿಡ್ತೀವಿ. ಕೆರ್ಕೊಟ್ಟಿರಲ್ಲ ಹಿಂಗೆ. ಆಮೇಲೆ ಅದಷ್ಟೇ ಅಲ್ಲ, ಇನ್ನೂ ಏನೋ ಹೇಳಕ್ಕಿದೆ ನಮ್ಗೆ ಅಂತ ಹೇಳ್ತಿರಂಗೆ ಓಕೆ ಡನ್ ಯು ಕ್ಯಾನ್ ಗೋ ಅಂದ್ಬಿಡ್ತಿದ್ವಿ. ನನಗೆ ಬಹಳ ಚಡಪಡಿಕೆ, ಯಾಕೆಂದ್ರೆ ಅವತ್ತಿನ ಕೆಲಸ ಅವತ್ತು ಮುಗ್ದೋಗ್ಬೋದು. ಆಮೇಲೆ ಗೊತ್ತಾಯ್ತು ನಿಮ್ಗೆ ಬೆಳಿಗ್ಗೆ ಬರ್ಬೇಕಾದ್ರೆ ಏನೋ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತೀರಿ, ಅದಕ್ಕೋಸ್ಕರ ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಕೊಂಡ್ ಬಿಡ್ಬೇಕು ಅಂತ ನಿಮ್ ಮನ್ಸಲ್ಲಿತ್ತು, ಅದಕ್ಕೆ ಹೀಗೆ ಆಡ್ತೀರಿ ಅಂತ. ಸರ್ ನಿಮ್ಮ ಶಿಸ್ತಿನ ಬಗ್ಗೆ ಹೇಳ್ಬೇಕು ಸರ್. ನಾನು ಆಫೀಸಲ್ಲೇ ಮೊದಲೇ ಬಂದ್ಬಿಡ್ತಿದ್ದೆ. ಆಫೀಸಲ್ಲಿ ಬೇರೆ ಸ್ಟಾಫ್ ಇರೋರು ನನಗೆ ಬುಲೆಟ್ ಶಬ್ದ ಕೇಳೋದು ನಿಮ್ದು. ಎಲ್ರಿಗೂ ಹೈ ನಿಮ್ ವಾಚ್ ಸೆಟ್ ಮಾಡ್ಕೊಳ್ಳಿ, ನಿಮ್ ವಾಚ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ವಾಚ್ ಸೆಟ್ ಮಾಡ್ಕೊಳ್ಳೋರು ಸರ್. ವಾಚ್ ಸೆಟ್ ಮಾಡ್ಕೊಳ್ತಿರಂಗೆ 9:45 ಹಾ ಅಂತ ಒಳಗಡೆ ಎಂಟ್ರಿ ಕೊಡ್ತಿದ್ವಿ. ಏನ್ ಪರ್ಫೆಕ್ಟ್ ಟೈಮಿಂಗು, ಏನ್ ಶಿಸ್ತು ಸರ್ ನಿಮ್ದು. ನನ್ನ ಜರ್ಮನ್ ಮತ್ತೆ ಬ್ರಿಟಿಷ್ ಗುರುಗಳ ಪ್ರಭಾವ ಸರ್. ಈ ಲೋಕವಾಂತ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಲೋಕವಾಂತ್ ಅವ್ರ ವಿಷಯ ಇನ್ನೊಂದು ಜಾಸ್ತಿ ಹೇಳಿ ಸರ್. ಯಾಕಂತ ಹೇಳಿದ್ರೆ ಅವರು ಸಿಂಗಾಪುರ್ನವರು, ನೀವೇನು ನಿಮ್ಮನ್ನೇನಾದ್ರೂ ಅವ್ರು ಸಿಂಗಾಪುರ್ ಕಲಿಲ್ಲ? ಬಹಳ ಸಾರಿ ನಾನು ಕೂಡ ಹೋಗಿದ್ದೀನಿ. ಬಹಳ ಚೆನ್ನಾಗಿ ನೋಡ್ಕೊಂಡು ಮುಂದೇಲಿ ಅಂತ. ಆದ್ರೆ ಅದು ಅವ್ನ ಹೆಂಡತಿ ಇಷ್ಟ. ಯಾಕೋ ಅವೇ ಹಾಗೆ ಅಂತ ಕಾಣುತ್ತೆ ಪಾಪ. ಅದು ಬಹಳ ಕಾಲ ಅವ್ರ ಸಂಬಂಧ ಉಳಿಲಿಲ್ಲ, ಡಿವೋರ್ಸ್. ಆಮೇಲೆ ಲೋಕೋ ಅಂತ ಕೂಡ ಬಹಳ ಕಾಲ ಉಳಿಲಿಲ್ಲ. ಒಂದು ವಿಮಾನ ಅಪಘಾತದಲ್ಲಿ ತೀರ್ಕೊಂಡ್ಬಿಟ್ಟ. ಒಳ್ಳೆ ಸ್ನೇಹಿತರು. ಆಮೇಲೆ ಅವ್ರ ಮನೆಯವರ ಹೆಸರಲ್ಲಿ BNHSಗೆ ಬಹಳ ಹಣ ಕೊಟ್ಟರು ಸರ್. ಅವ್ರು ಕೊಟ್ಟಂತ ಹಣ ಮತ್ತೆ ನಿಮ್ಗೆ ಕಾಲಿಗೆಟ್ಟಿ ಅವಾರ್ಡ್ ಬಂತಲ್ಲ, ಅದೆರಡನ್ನು ಸೇರಿಸಿ BNHS ನಲ್ಲಿ ಒಂದು ದತ್ತಿ ನಿಧಿಯನ್ನ ಸ್ಥಾಪನೆ ಮಾಡಬೇಕಲ್ವಾ ಸರ್? ಹೌದು. ಅದರಿಂದ ಬರುವಂತ ಬಡ್ಡಿ ಹಣ ಏನಿದೆ, ಈ ವನ್ಯಜೀವಿ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡುವಂತವ್ರಿಗೆ ಈಗಲೂ ಕೂಡ ಫೆಲೋಶಿಪ್ ಆಗಿ ಕೊಡ್ತಾ ಬರ್ತಾ ಇದೆ BNHS. ನಿಜ ಸರ್. ಆ ಕಾಲದಲ್ಲೇ 50-60 ಸಾವಿರ ಡಾಲರ್. ಈಗ ಲೆಕ್ಕ ಹಾಕಿದ್ರೆ ಅದು ಸುಮಾರು 5-6 ಕೋಟಿ ರೂಪಾಯಿ. ಅಲ್ಲ, ಅಷ್ಟು ದೊಡ್ಡ ಮೊತ್ತವನ್ನ ಒಂದೇ ಒಂದು ನಯಾ ಪೈಸೆನೋ ನಿಮ್ಮ ಸ್ವಂತಕ್ಕೆ ಉಳಿಸ್ಕೊಳ್ಳದೆ ಇಡೀ ಹಣವನ್ನ BNHSಗೆ ದಾನ ಮಾಡ್ಕೊಟ್ಬಿಡಲ್ಲ ಸರ್. ಹೇಗಾಯ್ತು ಸರ್? ಇನ್ನೇನು ಆ ಹಣ ಬಂದಾಗ ನಮ್ ದೊಡ್ಡಕ್ಕವ್ರು ಮಾತು ಹೇಳಿದ್ದು, ಮೊದಲು 4 ಒಳ್ಳೆ ಪ್ಯಾಂಟ್ ಹೊಲ್ಸ್ಕೊಳ್ಳೋ. ಅದ್ರ ಕಡೆಗೂ ಕೂಡ ಗಮನ ಇರಲಿಲ್ಲ ನೋಡು ನನಗೆ. ನೀನು ಗೊತ್ತಿಲ್ಲ ಇವತ್ತದ್ದು ಏನಿದೆ. ನನಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ನನ್ನ ಹೆಂಡತಿ ಸತ್ತ ದುಃಖವನ್ನು ಮರೆಯೋಕೆ ಸಾಧ್ಯ ಮಾಡಿದ್ದು ಈ ಪಕ್ಷಿಗಳ ಅಧ್ಯಯನ, ಸಂಶೋಧನೆ, ವೀಕ್ಷಣೆ. ನನಗೆ ಏನೆಲ್ಲ ತಂದುಕೊಟ್ಬಿಡ್ತು ಡೇರಿಯಲ್. ಇಡೀ ಪ್ರಪಂಚದಾದ್ಯಂತ ಒಳ್ಳೊಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡಿಕೊಟ್ಟು ಭಾರತದ ಅತ್ಯುನ್ನತ ಪ್ರಶಸ್ತಿ ಪದ್ಮಭೂಷಣವನ್ನು ತಂದುಕೊಡ್ತು. 3-4 ವಿಶ್ವವಿದ್ಯಾಲಯಗಳು ನನಗೆ ಡಾಕ್ಟರೇಟ್. ಅಷ್ಟೇ ಯಾಕೆ, ಭಾರತದ ರಾಜ್ಯಸಭೆಯ ಸದಸ್ಯರನ್ನು ಮಾಡಿಬಿಡ್ತಲ್ಲ. ಎಷ್ಟು ಸಂತೋಷ. ಈ ಹಣದ್ದು ಒಂದು ದೊಡ್ಡ ಲೆಕ್ಕ ಯಾಕೆ ನನಗೆ ಡೇರಿಯಲ್? Take risk when you are young. Tell stories when you are old. ಇಂಥ ಮಾತುಗಳನ್ನ ನಿಮ್ಮಂಥವ್ರಿಗೋಸ್ಕರನೇ ಬರೆದಿದ್ದಾರೆ ಅಂತ ಅನ್ಸುತ್ತೆ ಸರ್. ಎಂತೆಂಥ ಸಾಧನೆ ಮಾಡಿದ್ರಿ ಸರ್. ಎಷ್ಟೆಲ್ಲ ಗೌರವ, ಪ್ರಶಸ್ತಿಗಳು, ಎಲ್ಲ ಸಾಧನೆಗಳನ್ನ ಮಾಡಿದ ಮೇಲೂ ಕೂಡ ನನಗೆ ಇನ್ನೂ ಸಾಧಿಸೋದಿದೆ, ನಾನಿನ್ನೂ ಕೆಲಸ ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿ ಇನ್ನೂ ಉಳ್ಕೊಂಡಿದೆಯಾ ಸರ್? ಆಸೆ ಇದೆ. ನನಗೆ ಇಷ್ಟು ಬೇಗ ಸಾಯೋಕೆ ಇಲ್ಲ. ಇನ್ನು ಈ ಪಕ್ಷಿಗಳ ಅಧ್ಯಯನ, ಸಂಶೋಧನೆ ಕುರಿತಾಗೆ ಬೇಕಾದಷ್ಟು ಕೆಲಸ ಇದೆ, ಬೇಕಾದಷ್ಟು ಕೆಲಸ ಇದೆ.
ಈ ಪಕ್ಷಿಗಳ ಜಗತ್ತನ್ನ ಒಂದು ದೊಡ್ಡ ಸಾಗರಕ್ಕೆ ಹೋಲಿಸ್ಕೊಂಡ್ರೆ ಅದರ ಒಂದು ಸಣ್ಣ ಪದರಿನ ಮೇಲೆ ಮಾತ್ರ ನಾನು ಕೈಯಾಡಿಸಿದ್ದೀನಿ ಅನ್ಸುತ್ತೆ. ಅಷ್ಟಕ್ಕೆ ಇಷ್ಟೆಲ್ಲ ಸಂತೋಷ ಸಿಕ್ಕಿರ್ಬೇಕಾದ್ರೆ ಇನ್ನು ಅದ್ರ ಹಾಡು ಕೇಳಿದು ನೋಡಿದ್ರೆ ಎಂತೆಂತ ಮುತ್ತು ರಕ್ತ ಹಾಡುಗಳಿವೆಯೋ ನಾನು ನೋಡ್ಬೇಕು ಅನ್ನೋ ಆಸೆ, ಅವರೆಲ್ಲ ನೋಡ್ಬೇಕು ಅನ್ನೋ ಆಸೆ ನನಗೆ ದೊಡ್ಡ ಕನಸಿದೆ. ಈ ಪಕ್ಷಿಗಳ ಅಧ್ಯಯನ ಸಂಶೋಧನೆಗೆ ಅಂತ ಮೀಸಲಾಗಿರುವ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ದೆಹಲಿಯಲ್ಲಿ ನಡೀತಾ ಇರುವಂತಹ ವನ್ಯಜೀವಿಗಳ ಕಾನ್ಫರೆನ್ಸ್ ನಲ್ಲಿ ನಾನು ಹೋಗಿ ಭಾಗವಹಿಸಬೇಕು. ಅಲ್ಲಿಗೆ ಬರುವಂತ ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನ ಭೇಟಿ ಮಾಡಿ ಕನ್ವಿನ್ಸ್ ಮಾಡಬೇಕು. ಆಗಬೇಕಾದ ಸಂಸ್ಥೆಯ ಬಡ್ಜೆಟ್, ಅದರ ಪ್ಲಾನಿಂಗು, ಅದರ ಇನ್ಫ್ರಾಸ್ಟ್ರಕ್ಚರ್, ಹೊಸ ಹೊಸ ಮೆಥಡಾಲಜಿಗಳನ್ನು ಅಳವಡಿಸಿಕೊಂಡು ಅಲ್ಲಿ ನಡೀಬೇಕಾಗಿರುವಂತಹ ಸಂಶೋಧನೆಗಳು, ಹೊಸ ಹೊಸ ಟೆಕ್ನಾಲಜಿಯ ಬಳಕೆ, ಇವೆಲ್ಲದರ ಬಗ್ಗೆ ತಿಳಿಸಿ ಹೇಳಬೇಕು ಅವರಿಗೆ. ಬಹಳ ಮುಖ್ಯವಾಗಿ ಮಾನವ ಸಂಪನ್ಮೂಲ, ಈ ದೇಶದ ಯುವಕರನ್ನ ಬಳಸಿಕೊಂಡು ಪಕ್ಷಿಗಳ ಅಧ್ಯಯನ ನಡೆಸಿ ಅದು ಒಂದು ಸಮಗ್ರ ಅರಿವಿನ ಕೇಂದ್ರವಾಗುವ ಹಾಗೆ ಮಾಡಬೇಕು. ಸಮಗ್ರ ಅರಿವಿನ ಸಂಪನ್ಮೂಲ ಕೇಂದ್ರವಾಗಬೇಕು. ಸಮಗ್ರ ಅರಿವಿನ ಸಂಪನ್ಮೂಲ ಕೇಂದ್ರವಾಗಬೇಕು. ಸಮಗ್ರ ಅರಿವಿನ ಸಂಪನ್ಮೂಲ ಕೇಂದ್ರವಾಗಬೇಕು. ಸಲೀಂ ಅಲಿ ಬಾಲಕ PhD ವಿದ್ಯಾರ್ಥಿ ಮತ್ತು ಸೇವಕನಾಗಿ ಸಂದೀಪ್ ಕುಮಾರ್. ಸಲೀಂ ಅಲಿ ಮಧ್ಯವಯಸ್ಕನಾಗಿ ಡಾಕ್ಟರ್ ಮನೋಹರ್ ಎಂ. ಹಿರಿಯ ಸಲೀಂ ಅಲಿ ಚಲಪತಿ ಆರ್. JC ಡೇನಿಯಲ್ ಬರ್ಕಿ ಒಳವರ. ತಹಮೀನಾ ಸರಳಾ ಮಿಸ್ಕೆ. ಮಿಸ್ಕೆ ನೀಮಾ. ಮಿಲಾರ್ಡ್ ಮತ್ತು ಪತ್ರಕರ್ತ ನಾಗರಾಜ್. ಅಬ್ಬಾಸ್ ತ್ಯಾಜ್ಜಿ ಪ್ರಸಾದ್ ಪವರ್. ಪುತ್ತೂರಾಜ. ರಂಗದ ಹಿಂದೆ ರಂಗ ಮತ್ತು ಬೆಳಕಿನ ವಿನ್ಯಾಸ ಯತೀಶ್ ಕೊಳ್ಳೆಗಾಲ. ರಂಗ ಪರಿಮಳ ಕಾಜು ಬನ್ನಿ. ಸಂಗೀತ ಸಾಯಿ ಶೇವ್. ಸಂಗೀತ ನಿರ್ವಹಣೆ ಗಿರಿಧರ MC. ವಸ್ತ್ರ ವಿನ್ಯಾಸ ರಜನಿ ಪ್ರಸಾದನ ರಂಗನಾಥ್. ಒಂದು ವಿಶೇಷ ಇಲ್ಲಿ ಮಿಸ್ಕೆ ಪಾತ್ರ ಮಾಡಿರುವ ಡಾಕ್ಟರ್ ನೀಮಾ ಮಂಜ್ರೇಕರ್ ಅವರ PhD ಥೀಸಿಸ್ಗೆ ಗೈಡ್ ಆಗಿ ಡೇನಿಯಲ್ ಬಂದಿದ್ರಂತೆ. ಇಷ್ಟೊಂದು ಕಾರ್ಯಕ್ರಮ ನಡೆಸಿಕೊಟ್ಟ ಕರಿಗುರಂಗದ ಎಲ್ಲ ಬಳಗದವರಿಗೆ ಶುಭಾಶಯಗಳು ಮತ್ತು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿ ಒಳ್ಳೆ ಭಾಷೆ ಮಾಡಿದ್ದಾರೆ. ಈ ನಾಟಕವನ್ನ ನಿರ್ದೇಶನ ಮಾಡಿ ನಟಿಸಿ ಡೇನಿಯಲ್ ಪಾತ್ರವನ್ನ ಸಮರ್ಥವಾಗಿ ನಿರ್ವಹಣೆ ಮಾಡಿದವರು ಬರ್ನಿ ಓಲಿವರ್.